ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸುಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಎಲ್ಲದರ ಮೊದಲಿದ್ದು ಎಲ್ಲವನ್ನು ನಡೆಸುವ, ಎಲ್ಲ ಪುರದಲ್ಲೂ ನೆಲೆಸುವ, ಲೋಕದ ಹಸಿವು, ತೃಷೆ, ಬೇಗೆ ಮೊದಲಾದ ಪ್ರಾಕೃತವಾದ ಗುಣಗಳಿಗೆ ಬಲಿಯಾಗದ, ಆ ಪ್ರಕೃತಿಯನ್ನೇ ಮೀರಿ ನಿಂತ, ಎಲ್ಲರ ಜೊತೆಗಿದ್ದೂ ಕೂಡ ಎಲ್ಲರಿಗಿಂತ ಬೇರೆಯಾಗಿಯೇ ಕಾಣುವ, ಸ್ವತಂತ್ರನಾಗಿ ತನ್ನನ್ನು ತಾನೇ ಬೆಳಗಿಸುವ, ಇಡೀ ಜಗತ್ತನ್ನು ತನ್ನ ಒಡಲಲ್ಲಿ ಇರಿಸಿಕೊಂಡ ಭಗವಂತನನ್ನು ತಿಳಿಯುವುದರಿಂದಲೇ ಮನುಷ್ಯನಿಗೆ ಬಿಡುಗಡೆಯ ದಾರಿ ಪ್ರಾಪ್ತವಾಗುತ್ತೆ ಅನ್ನುವುದನ್ನು ಹೇಳಿದರು. ಹಾಗೆ ಹೇಳ್ತಾ ಜೀವನಿಗಾದರೂ ದೇಹದ ನಿಮಿತ್ತದಿಂದ ಬದಲಾವಣೆಗಳಿವೆ, ವ್ಯತ್ಯಾಸಗಳಿವೆ. ಅವನು ಕುಗ್ಗುತ್ತಾನೆ, ಹಿಗ್ಗುತ್ತಾನೆ, ಯಾವುದ್ಯಾವುದೋ ಕರ್ಮ ಮಾಡಿದೆ ಅನ್ನುವ ಸಂತೋಷದಲ್ಲಿ ಬೀಗುತ್ತಾನೆ. ಆದರೆ ಪರಮಾತ್ಮನಿಗೆ ಯಾವ ಅವತಾರದಲ್ಲೂ ಕೂಡ ಈ ಮನುಷ್ಯನಿಗೆ ಉಂಟಾಗುವಂತಹ ಏರಿಳಿತಗಳು ಉಂಟಾಗುವುದಿಲ್ಲ. ಉಪಾಧಿಯಿಂದ ಆಗುವ ಸಮಸ್ಯೆಯೂ ಕೂಡ ಆತನನ್ನು ಕಾಡುವುದಿಲ್ಲ. ನಿಮಿತ್ತದಿಂದಲೂ ಕೂಡ, ಯಾಕೆಂದರೆ ಕಾರಣಗಳು ಬೇರೆ ಬೇರೆ ರೀತಿ ಇರುತ್ತೆ. ಉಪಾಧಿಯೇ ಕೆಲವು ಕಡೆ ಕಾರಣ, ಕೆಲವು ಕಡೆ ನಿಮಿತ್ತ ಕಾರಣ. ಜಗತ್ತಿನ ಎಲ್ಲದರಲ್ಲೂ ವ್ಯಾಪಿಸಿ ನಿಂತವನೇ ಜಗತ್ತಿನ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ನಿರಂತರ ಅದಕ್ಕಿಂತ ಬೇರೆಯಾಗಿಯೇ ಆ ಕರ್ತವ್ಯವನ್ನು ನಿರ್ವಹಿಸಿ ಅದಕ್ಕೆ ಬೇಕಾದ ತತ್ತದ ಅಧಿಷ್ಠಾನಕ್ಕೆ ಅಗತ್ಯವಾದ ಸುಖವನ್ನು, ತತ್ತದ ಅಧಿಷ್ಠಾನದ ಯೋಗ್ಯತೆಗೆ ಅನುಸಾರವಾದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಆದರೆ ಅದು ಶಾಶ್ವತ ಅಲ್ಲ, ತಾತ್ಕಾಲಿಕವಾದ. ಈ ದೇಹದ ಬಂದು ಹೋಗುವಿಕೆ ಏನಿದೆ, ಇದರಿಂದ ಒಂದು ಅರ್ಥ ಆಗುತ್ತೆ. ನಾವಂದುಕೊಳ್ಳುವುದೇನು ಅಂದರೆ, ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿದಾಗಲೇ ಕೃಷ್ಣ ಅನ್ನುವ ರೂಪ ಬಂತು ಅಂತ. ಆದರೆ ಈ ಹೆಸರು ಅತ್ಯಂತ ಪ್ರಾಚೀನ ಮತ್ತು ಆ ಕೃಷ್ಣನ ರೂಪ ಯಾವಾಗಲೂ ಇರುವಂಥದ್ದು. ಅದು ಒಂದು ಸರ್ತಿ ಕಂಡು ಮತ್ತೊಂದು ಸರ್ತಿ ನಾಶವಾಗುವಂಥ ನಮ್ಮ ರೂಪ ಅಲ್ಲ ಅದು ಅವನದ್ದು. ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ, ಎಲ್ಲ ಗುಣಗಳು, ಎಲ್ಲ ಕ್ರಿಯೆಗಳು ಎಲ್ಲ ಥರದ ಮೂಲ ರೂಪಕ್ಕೆ ಹೊಂದಿಕೊಂಡೇ ಇರುವಂಥದ್ದು ಹೊರತು ಅದು ಪ್ರತ್ಯೇಕ ಅಲ್ಲ. ಆದರೆ ನಮಗೆ ಬೇರೆ ಬೇರೆಯಾಗಿ ಎಷ್ಟೋ ಸರ್ತಿ ಕಾಣುವಂತಾಗುವುದಕ್ಕೆ ಏನು ಕಾರಣ? ಅದಕ್ಕೆ ಹೇಳಿದರು, ಪ್ರಕೃತಿ ಅಂತನ್ನುವುದು ಹಾಗೆ ಆಟ ಆಡುತ್ತೆ. ನಮ್ಮ ನಡುವೆ ಬೇರೆ ಬೇರೆ ಪರದೆಗಳನ್ನೆಲ್ಲ ಹಾಕಿ ಕನ್ನಡಿಯ ಮುಂದೆ ನಿಂತಾಗ ನಾವಲ್ಲ ಅಂತ ಕೆಲವೊಂದು ಸರ್ತಿ ಗೊತ್ತಾದರೂ ಅದು ನಮ್ಮದೇ ಭಾವ ಅನ್ನುವ ರೀತಿಯಲ್ಲಿ ನಾವು ನಡ್ಕೊಳ್ತೇವೆ. ಆದರೆ ನಮಗಿಂತ ಎಡ ಬಲ ಆಗಿದೆ, ಬಲ ಎಡ ಆಗಿದೆ, ಅದರಲ್ಲಿರುವ ಸ್ಪಷ್ಟತೆ ಕಮ್ಮಿ ಇದೆ. ಆದರೆ ಒಂದು ವಿಶೇಷ, ಅದರಲ್ಲಿ ಗುಣವೂ ಇದೆ. ಬಿಂಬ ಅತ್ರೆ ಮಾತ್ರ ಪ್ರತಿಬಿಂಬ ಆಳುತ್ತೆ, ಬಿಂಬ ನಕ್ಕರೆ ಮಾತ್ರ ಅದು ನಗುತ್ತೆ. ಹೀಗೆ ಇದೆಲ್ಲವೂ ಬೇರೆ ಬೇರೆ ರೀತಿಯಿಂದ ಅವನಿಗೆ ಬದಲಾದ ಸಂಗತಿಗಳನ್ನು ಹೇಳಿದರೂ ಅವನದನ್ನು ಹೇಗೆ ತಿಳ್ಕೊಳ್ತಾನೋ ಹಾಗೆ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅವನು ಹೇಗೆ ಅದನ್ನು ರಿಸೀವ್ ಮಾಡ್ತಾನೋ ಅದರಂತೆ ಅದನ್ನು ಬೆಳೆಸ್ತಾ ಹೋಗ್ತಾನೆ. ಗತಾಂ ಅಭ್ಯಪದ್ಯತ ಲೀಲೆಯ. ಭಗವಂತನಿಗೆ ಈ ಪ್ರಕೃತಿ ಮಾಯಾ ಶಕ್ತಿ ಸಹಕಾರ ನೀಡ್ತಾ ಅದು ಅವನಿಗೆ ಸಂಬಂಧಪಟ್ಟವಳೇ. ಮಮ ಮಾಯಾ ದುರತ್ಯಯ ಅಂತ ಕೃಷ್ಣ ಗೀತೆಯಲ್ಲೂ ಕೂಡ ಹೇಳ್ತಾನೆ. ಮಮ ಯೋನಿರ್ ಮಹದ್ಗ್ರಹ್ಮ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಮಮ ಯೋನಿಹಿ, ನನ್ನ
ಜಗತ್ತಿನ ಸೃಷ್ಟಿಗೆ ಕಾರಣವಾದ ಸೊತ್ತು ಈ ಮಹದ್ಗರ್ಭ ಅಂದರೆ ಲಕ್ಷ್ಮಿ ಅಥವಾ ಮಾಯೆ ಅಥವಾ ಪ್ರಕೃತಿ. ಇವಳಲ್ಲಿ ಚತುರ್ಮುಖ ಅನ್ನುವಂತಹ ಹಿರಣ್ಮಯವಾದ ಅಂಡವನ್ನು ಇಟ್ಟು ನಾನು ಲೋಕಕ್ಕೆ 14 ಲೋಕಕ್ಕೆ ಆರಂಭವನ್ನು ಕೊಟ್ಟಿದ್ದೇನೆ. ದಳಗಳಿಂದ ಕೂಡಿದಂತಹ 14 ಲೋಕಗಳು ಜಗತ್ತಿನಲ್ಲಿ ಆರಂಭಗೊಳ್ಳುತ್ತವೆ. ಇದು ಲೀಲೆಯಿಂದ ಆಗುತ್ತೆ. ಇದಕ್ಕೆ ಕಾರಣವಾದದ್ದು ಪ್ರಕೃತಿಯಲ್ಲಿ ಗುಣೈರ್ವಿಚಿತ್ರ ಸೃಜತೀಂ ಸ್ವರೂಪ ಪ್ರಕೃತಿಂ ಪ್ರಜಾ ವಿಲೋಕ್ಯ ಮುಮುಹೇ ಸದ್ಯ ಸೈಹ ಜ್ಞಾನಗೂಹಯ. ಸತ್ವಾದಿ ಗುಣಗಳಿಂದ ಕೂಡಿದ ನಾನಾ ರೀತಿಯಾದ ವಿಚಿತ್ರವಾದಂತಹ ಪ್ರಕೃತಿ ಅಂದರೆ ವಿಚಿತ್ರವಾದ ಸೃಷ್ಟಿ ಈ ಜಗತ್ತಿನಲ್ಲಿದೆ. ಸ್ವರೂಪಾಹ, ಕೆಲವೆಲ್ಲ ಕಾಮನ್ ಅಂಶಗಳಿವೆ, ಕೆಲವೆಲ್ಲ ಕೋಪ ಇಲ್ಲೂ ಇದೆ, ಆಸೆ ಇಲ್ಲೂ ಇದೆ, ಆದರೆ ಅದರಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ಹೆಚ್ಚು ಕಮ್ಮಿ ಕೆಲವೆಲ್ಲ ಸಮಾನವಾಗಿ ಕಾಣುತ್ತೆ. ಮುಖ್ಯವಾದ ವಿಷಯಗಳಲ್ಲೆಲ್ಲ ಗುಣಗಳಲ್ಲಿ ಸ್ವಭಾವ ಒಳಗಿನಿಂದ ಪರಿಚಯ ಮಾಡಲಿಕ್ಕೆ ಹೋದಾಗ ವ್ಯತ್ಯಾಸಗಳು ಕಾಣುತ್ತವೆ. ಇದು ಪ್ರಕೃತಿಯ ಮಕ್ಕಳು. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಪ್ರಕೃತಿಯದ್ದೇ ಪ್ರಾಡಕ್ಟ್ಗಳು. ಈ ಪ್ರಕೃತಿಯಿಂದಾಗಿ ಜಗತ್ತಿನ ಅನೇಕ ಸಂಗತಿಗಳು ಏನೇನು ನಾವು ನೋಡ್ತಾ ಹೋಗ್ತೇವೆ, ಇದರಿಂದ ಪರಮಾತ್ಮನ ಬಗ್ಗೆ ಸರಿಯಾದ ಜ್ಞಾನ ಬರಲಿಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿರುವ ವೈಚಿತ್ರ್ಯಗಳನ್ನು ನೋಡಿ ಇದರಲ್ಲೇ ಆಸಕ್ತಿ ಬೆಳೆದು ಬಿಡುತ್ತೆ. ಇದನ್ನು ನಡೆಸೋನೊಬ್ಬ ಇದ್ದಾನೆ ಅನ್ನೋದು ಮರೆತು ಬಿಡುತ್ತೇವೆ. ನಾವು ಎಷ್ಟೋ ಸರ್ತಿ ತೊಗಲು ಗೊಂಬೆ ಆಟ ನೋಡುವಾಗ ಆ ಗೊಂಬೆಗಳು ಮಾಡುವ ಪಾತ್ರದ ಬಗ್ಗೆ ಪೂರ್ತಿ ತಲ್ಲೀನರಾಗಿ ಅದನ್ನು ಮೇಲಿನಿಂದ ಒಬ್ಬ ನಡೆಸೋನ ಬಗ್ಗೆ ಮರೆತು ಬಿಡುತ್ತೇವೆ. ರಾಮ ಎಷ್ಟು ಚೆನ್ನಾಗಿ ಮಾಡಿದ ಅಲ್ವಾ, ಕೃಷ್ಣ ಎಷ್ಟು ಚೆನ್ನಾಗಿ ನಟಿಸಿದ ಅಲ್ವಾ, ಅಲ್ಲಿರುವ ಪಾತ್ರಗಳು ಏನೇನು ಗೊಂಬೆಗಳಲ್ಲಿ ತೋರಿಸ್ತಾರೆ, ನಮಗೆ ಪಾತ್ರಗಳಾಗಿಯೇ ಕಾಣುತ್ತೆ. ಆದರೆ ಅದರ ಹಿಂದೆ ಆ ಪಾತ್ರಗಳು ಯಾವುದು ಜೀವಂತ ಅಲ್ಲ. ಅವುಗಳಿಗೆ ಕೈಗೆ ಕಾಲಿಗೆಲ್ಲ ಕಟ್ಟಿದ ಬೆರಳುಗಳನ್ನು ಆಡಿಸಿದ್ರಿಂದಾಗಿ ಮೇಲಿನಿಂದ ಚಳಕ ಇದ್ದದ್ರಿಂದಾಗಿ ಅಷ್ಟು ಹೊತ್ತಿನ ಲೀಲೆಗಳು ನಮಗೆ ಜಗತ್ತಿನಲ್ಲಿ ಕಂಡವು. ಆದರೆ ದಡ್ಡನಾದವನು ಆ ಶೋವನ್ನು ಮಾತ್ರ ನೋಡ್ತಾನೆ. ಶೋವಿನ ಹಿಂದೆಯ ರೂಪಕರ್ತ ಯಾರಿದ್ದಾನೋ, ಅದರ ನಿಜವಾದ ಸಾಧಕ ಯಾರಿದ್ದಾನೋ ಅವನನ್ನು ಗಮನಿಸುವುದಿಲ್ಲ. ಭಗವಂತನೂ ಕೂಡ ಸ್ವಲ್ಪ ಅಂತಹ ವಿಷಯದಲ್ಲಿ ಪಕ್ಕನೆ ತನ್ನನ್ನು, ಅವರು ನೋಡಿ ಸ್ವಲ್ಪ ಕತ್ಲೆಯಲ್ಲೇ ಇರ್ತಾರೆ ಯಾವಾಗಲೂ. ಅದವರಿಗೆ ನಿಮಗೆ ಈ ಇಡೀ ಪರಿಸರ ಚೆನ್ನಾಗಿ ಕಾಣಬೇಕು ಅಂದರೆ ಅವ್ರಿಗೆ ಅಡ್ಡ ಇರಬೇಕು, ಅವರಲ್ಲಿ ಬೆಳಕಿರಬಾರ್ದು. ಅವರಿರುವ ಜಾಗದಲ್ಲಿ ಬೆಳಕಿರುವುದಿಲ್ಲ, ಆ ಗೊಂಬೆಗಳಿರುವ ಜಾಗದಲ್ಲಿ ಮಾತ್ರ ಬೆಳಕಿರುತ್ತೆ. ಜ್ಞಾನವನ್ನು ಗೂಹಯ, ಜ್ಞಾನವನ್ನು ಮುಚ್ಚಿಟ್ಟು, ಯಾಕೆಂದರೆ ಸ್ವಲ್ಪ ಕೆದಕಬೇಕು ಅಂತ ಆಸೆ. ಯಾವಾಗ ನಾವು ಹುಡುಕಿ ಸಂಶೋಧನೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಳ್ತೇವಲ್ವ, ಅದು ಗಟ್ಟಿ ಉಳಿಯುತ್ತೆ ಮನಸ್ಸಿನಲ್ಲಿ. ಸುಲಭದಲ್ಲಿ ಬಂದು ಕಿವಿಗೆ ಬೀಳುತ್ತಲ್ವ, ಅಥವಾ ಸುಲಭದಲ್ಲಿ ಬಂದು ತಟ್ಟೆಗೆ ಬೀಳುತ್ತಲ್ಲ, ಅದರ ಮಹತ್ವವೇ ಗೊತ್ತಿರುವುದಿಲ್ಲ. 4 ದಿವಸ ಆದಮೇಲೆ ಕೊಡಲಿಲ್ಲ ಅಂದರೆ ಬೈತಾರೆ, ಇಷ್ಟು ದಿವಸ ನೀವು ನಮ್ಗೆ ಕೊಡಬೇಕಿತ್ತು, ಯಾಕೆ ಕೊಡಲಿಲ್ಲ ಅಂತ. ಅಲ್ಲ ರೀ, ನೀವು ದುಡ್ದಿದ್ದಕ್ಕೆ ಕೊಡಬೇಕು. ಅದನ್ನು ನಿಮಗೆ ದುಡಿಯೋ ತನಕ ದೇಹದಲ್ಲಿ ಶಕ್ತಿ ಬರಲಿ ಅಂತ ನಾವು ಕೊಟ್ಟರೆ 5ನೇ ದಿವಸಕ್ಕೆ ಕೂಡಲೇ ತಂದು ಕೊಡಬೇಕು ಅನ್ನುವ ರೂಲನ್ನೇ ತಲೆಯಲ್ಲಿ ಇಟ್ಟುಕೊಂಡು ಆಕ್ಷೇಪ ಮಾಡಿದರೆ, ಅಭ್ಯಾಸಕ್ಕಾಗಿ ಒಂದು ದೈಹಿಕವಾದ ಶಕ್ತಿ, ದೈಹಿಕವಾದ ಸ್ಥಿತಿಯನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರ ನಿಮಗೆ 4 ದಿವಸ ಸುಸ್ತಾಗಿ ಬಂದಿರ್ತಾನೆ, ಆರೋಗ್ಯ ಹಾಳಾಗಿರುತ್ತೆ, ಏನೋ ಒಂದು ಕಾರಣಕ್ಕಾಗಿ ಗುಣ ಆಗೋ ತನಕ ಅವನನ್ನು ಸಾಕ್ತಾರೆ, ಪೋಷಿಸ್ತಾರೆ. ಅವನಿಗೆ ಆ ಅಭ್ಯಾಸ ಮುಂದುವರೆದು ಮತ್ತು ಕೊನೆ ತನಕನೂ ಅದು ಹೇಗೆಂದರೆ, ಈಗ ನಮಗೆ ಮೀಸಲಾತಿ ಇದ್ದ ಹಾಗೆ ಅವರೊಂದು ಸಹಜವಾದ ಶಕ್ತಿಗೆ ಮೇಲಕ್ಕೆ ಬಂದಮೇಲೆ ಅವ್ರು ಬಿಟ್ಟುಕೊಡ್ಬೇಕು. ಆದರೆ ಅದು ಕೊನೆಗೂ ಮತ್ತು ಹೊಟ್ಟೆಯಲ್ಲಿ ತುಂಬಿಸಿಕೊಂಡವನಿಗೆ ಆ ಮಾರ್ಗಗಳಿಂದ ಲಾಭ ಆಗ್ತಾ ಹೋಗುತ್ತೆ. ಆದರೆ ಭಗವಂತ ಹಾಗೆ ಆ ಸುಖವಾಗಿ ಸಿಗುವುದನ್ನು ಬಿಡಲ್ಲ, ಮುಚ್ಚಿಡ್ತಾನೆ. ಆಗಲೇ ಕುತೂಹಲ ಹೆಚ್ಚುತ್ತೆ, ಸತ್ಯದ ಆವಿಷ್ಕಾರದಲ್ಲಿ ಒಂದು ಸಂತೋಷ, ಅದರಿಂದ ಒಂದು ಆನಂದ ಹುಟ್ಟತ್ತೆ. ಅದನ್ನು ಭಗವಂತ ಕೊಡ್ತಾನೆ. ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೇ ಪುಮಾನ್ ಕರ್ಮಸು ಕ್ರಿಯಮಾಣೇಶು ಗುಣೈರಾತ್ಮನಿ ಮನ್ಯತೆ. ಪರಮಾತ್ಮನ ಇಚ್ಛೆಯಿಂದ ಜೀವ ಮೋಹಕ್ಕೊಳಗಾಗ್ತಾನೆ. ಪ್ರಕೃತಿಯ ಗುಣದಿಂದ ಮನುಷ್ಯ ಅನೇಕ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಅಂದರೆ ಸತ್ವ ಪ್ರವೃದ್ಧವಾದಾಗ ಸಾತ್ವಿಕ ಕೆಲಸ ಮಾಡ್ತಾನೆ, ರಜಸ್ಸು ಪ್ರವೃದ್ಧವಾದಾಗ ರಾಜಸ ಕೆಲಸವನ್ನು ಮಾಡ್ತಾನೆ, ತಮಸ್ಸು ಪ್ರವೃದ್ಧವಾದಾಗ ತಾಮಸಿಕವಾದ ಕೆಲಸವನ್ನು ಮಾಡ್ತಾನೆ. ಹೀಗೆ ಮಾಡುವಾಗ ಪ್ರತಿಯೊಬ್ಬ ಆರಂಭದಲ್ಲಿ
ತುಂಬ ಗಾಢವಾಗಿ ಯೋಚನೆ ಮಾಡದೆ ನಾನು ಅಂದುಕೊಂಡ ಹಾಗೆ ಎಲ್ಲ ನಡೀತಾ ಇದೆ ಅಂತ ಅಂದ್ಕೊಂಡು ತನ್ನಲ್ಲೇ ಕರ್ತೃತ್ವವನ್ನು ರೂಪಿಸಿಕೊಳ್ತಾನೆ. ತಾನೇ ಇದೆಲ್ಲ ಮಾಡ್ತಾ ಇರುವುದು. ಯಾಕೆಂದರೆ ಚೂರು ಶ್ರಮ ಹಾಕಿದ ತಕ್ಷಣವೇ ಆಗುವುದು ಕಾಣುತ್ತೆ, ಶ್ರಮ ಹಾಕದೇ ಇದ್ದಾಗ ಆಗದೇ ಇರುವುದು ಕಾಣುತ್ತೆ. ಅದರಿಂದಾಗಿ ನಾನೇ ಕರ್ತೃ ಅಂತ ಭಾವಿಸಿ ಕರ್ಮಸು ಕ್ರಿಯಮಾಣೇಶು ಗುಣೈಹಿ ಆತ್ಮನಿ ವನ್ಯತೆ, ತನ್ನಲ್ಲಿ ತಾನು ಆ ಶಕ್ತಿ ಇದೆ ಅಂತ ಭಾವಿಸ್ತಾನೆ. ಆದರೆ ವಸ್ತುತಃ ಅವನು ಕರ್ತೃ ಅಲ್ಲ. ಹಾಗಾದರೆ ಏನರ್ಥ ಕರ್ತೃ ಅಲ್ಲ ಅಂದರೆ? ಬೇಕಾದಷ್ಟು ಆದೇಶಗಳು ಇದೆ ಅಲ್ವಾ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವತರಂಕೃತಂ. ಇದೆಲ್ಲ ಏನು ಆದೇಶ? ಮಾಡು, ಕುರು, ಭುಂಕ್ಷ್ವ, ಈ ಎಲ್ಲ ಆದೇಶಗಳು ಯಾರಿಗೆ? ಜೀವನಿಗೆ ಕರ್ತೃತ್ವ ಇದ್ದರೂ ಕೂಡ ಅದು ತನ್ನ ಸ್ವತಂತ್ರವಾದ ಕರ್ತೃತ್ವ ಅಲ್ಲ, ಪರಾಧೀನವಾದ ಕರ್ತೃತ್ವ. ಭಗವಂತ ಅವನಲ್ಲಿ ನಿಂತು ನಡೆಸಿದಾಗ ಇವನಿಗೆ ನಡೆಯುವುದಕ್ಕೆ ಆಗುತ್ತೆ. ಮರವನ್ನು ನಡೆಸುವುದಿಲ್ಲ, ಯಾಕೆಂದರೆ ಅದು ನಿಂತೇ ಇರಬೇಕು ಅಂತಲೇ ಅದರ ಸ್ವಭಾವ. ಜೀವನಿಗೆ ಕಾಲು ಅಂತ ಒಂದಿದೆ, ಶರೀರ ಬಂದ ಮೇಲೆ ಒಂದು ಕಾಲಿದೆ, ಕೈ ಇದೆ, ಕಣ್ಣಿದೆ, ಮೂಗಿದೆ. ಆಯಾ ಇಂದ್ರಿಯಗಳಿಂದ ಏನು ಕೆಲಸ ಆಗಬಹುದೋ ಅದನ್ನು ಮಾಡಿಸಲಿಕ್ಕೆ ಬೇಕಾದಂತಹ ತಾಕತ್ತನ್ನು ತಾನೇ ಒಳಗಿನಿಂದ ನಿಂತು ಪ್ರೇರೇಪಿಸ್ತಾ ಅವನಲ್ಲಿ ಕರ್ತೃತ್ವವನ್ನು, ತನ್ನ ಅಧೀನವಾದ ಕರ್ತೃತ್ವವನ್ನು ಇಟ್ಟು ಮುಂದೆ ನಡೆಸ್ತಾ ಹೋಗ್ತಾನೆ. ಆದರೆ ಯಾರು ಕರ್ತೃತ್ವ ಅಭಿಮಾನದಿಂದ ಕೂಡ್ತಾನೆ ತದಸ್ಯ ಸಂಸ್ಕೃತೇರ್ ಬಂಧ, ಯಾರು ತಾನೇ ಅಂತ ಅಂದ್ಕೊಳ್ತಾನೋ ಅವನು ಗಂಟು ಹಾಕಿಕೊಳ್ತಾನೆ. ಆದರೆ ಪಾರತಂತೆ ಅಂತ ತತ್ಕೃತಂ, ನಿಜವಾಗಿ ಏನು ಅಂದರೆ ನಾವು ಪೂರ್ಣ ಸ್ವತಂತ್ರರಲ್ಲ, ನಮ್ಮಲ್ಲಿ ಎಲ್ಲವೂ ನಡೆಯುವುದಿಲ್ಲ ಅನ್ನೋದು ಅವನಿಗೆ ಗೊತ್ತೇ ಆಗಲಿಲ್ಲ. ಆದ್ದರಿಂದಾಗಿ ಅವನು ಪರಾಧೀನನಾಗಿ ಮತ್ತಷ್ಟು ಒದ್ದಾಡ್ತಾನೆ. ಭವತ್ತಿ ಅಕರ್ತು ಈಶಸ್ಯ ಸಾಕ್ಷಿಣೋ ನಿವೃತ್ತಾತ್ಮನಃ. ಈ ಸಂಸಾರದ ಬಂಧ ಮತ್ತು ಈ ಪಾರತಂತ್ರ್ಯ ಎರಡೂ ಕೂಡ ಜೀವರ ಪುಣ್ಯ ಪಾಪದಿಂದಲೇ ಉಂಟಾಗುವಂಥದ್ದು ಅಲ್ಲ. ಪುಣ್ಯವೂ ಕೂಡ ಸಂಸಾರ ಬಂಧಕ್ಕೆ ಕಾರಣವಾಗುತ್ತೋ? ಆಗುತ್ತೆ. ಧ್ರುವ ಪೂರ್ವದಲ್ಲಿ ಒಬ್ಬ ಋಷಿಕುಮಾರನಾಗಿದ್ದವ, ತುಂಬ ದೊಡ್ಡ ತಪಸ್ವಿ. ಆದರೆ ತಪಸ್ಸು ಮಾಡಿ ಇನ್ನೇನು ಅದರ ಫಲ ಸಮೀಪಿಸ್ತಾ ಇರುವಾಗ ಅವನ ಆಶ್ರಮಕ್ಕೆ ಒಬ್ಬ ರಾಜ ಪ್ರವೇಶ ಮಾಡ್ತಾನೆ. ಆ ರಾಜನಿಗೆ ಎಂಥ ವೈಭವ ಅಂದರೆ ಕೈ ಬೆರಳುಗಳಿಗೆ ಒಬ್ಬೊಬ್ಬ ನೋಡ್ಕೊಳ್ಳಿಕ್ಕೆ. ಈ ಬೆರಳಿಗೊಂದು ಹಾಕ್ಲಿಕ್ಕೆ ನಾನು, ಈ ಬೆರಳಿಗೆ ನೀನು, ಕೈಗೆ ಕಾಲಿಗೆ ತಲೆಗೆ ಕೂಡಿಸ್ಲಿಕ್ಕೆ ನಿಲ್ಲಿಸಲಿಕ್ಕೆ, ಕೈಗೆ ಕಾಲಿಗೆ ನೀರು ಕೊಡಲಿಕ್ಕೆ ಎಲ್ಲದಕ್ಕೂ ಒಬ್ಬೊಬ್ಬರು. ಇದನ್ನು ನೋಡಿ ಇಷ್ಟು ದಿವಸ ಆಶ್ರಮದಲ್ಲಿ ಕಾಲ ಕಳೆದವರಿಗೆ ನಮಗೆ ನಾವೇ ಯಾವಾಗಲೂ ಕೂಡ ಸಹಾಯ ಮಾಡಿಕೊಂಡದ್ದು ಹೊರತು ಹೀಗೊಂದು ಯಾರಿಂದಲೂ ಉಪಚಾರ ನಮಗಾಗಲೇ ಇಲ್ಲ, ಏನು ಸುಖ ಅಲ್ವಾ ಅದೊಂದು ಅಂತ ಅವನ ಮನಸ್ಸಿಗೆ ಬಂತು. ಅಷ್ಟು ದೇವತೆಗಳು ಕಾಯ್ತಾ ಇದ್ರು. ತಥಾಸ್ತು ಅಂದ್ಬಿಟ್ರು. ಅವನ ಸ್ಥಾಪನೆ ಅಲ್ಲೇ ನಿಂತೋಯ್ತು. ನಿಂತು ಹೋಗಿ ಅವನೇ ಉತ್ತಾನಪಾದನ ಸುರುಚಿಯ ಸುನೀತಿಯ ಮಗನಾಗಿ ಹುಟ್ಟಿದ. ಮೊದಲನೆಯ ಮಗ ಉತ್ತಮ, ಸುರುಚಿಗೆ ಹುಟ್ಟಿದವನು. ಎರಡನೇ ಹೆಂಡತಿಯ ಮಗ ಧ್ರುವ. ಅವನಿಗೆ ಅರಮನೆಯಲ್ಲಿ ಸುಖ ಅಂತ ಅಂದ್ಕೊಂಡಿದ್ದ ಅಲ್ವಾ. ಆದರೆ ಒಳಗೆ ಬಂದ ಮೇಲೆ ಗೊತ್ತಾಯಿತು ಅಲ್ಲಿ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳಿಕ್ಕೂ ತುಂಬ ಗಲಾಟೆ ಇದೆ ಅಂತ. ಒಳಗಿನ ರಾಜಕೀಯಗಳು ಗೊತ್ತೇ ಆಗಲಿಲ್ಲ ಅವನಿಗೆ. ಆದರೆ ಚಿಕ್ಕಂದಿನಲ್ಲೇ ಈ ಪೆಟ್ಟು ಬಿದ್ದಾಗ ಪೂರ್ವದಲ್ಲಿ ಸ್ವತಂತ್ರನಾಗಿ ಜೀವನವನ್ನು ನಡೆಸಿ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಯಾರನ್ನು ಆಶ್ರಯಿಸದೆ ಅಥವಾ ಎಲ್ಲವನ್ನೂ ಪ್ರೀತಿಸ್ತಾ ಇದ್ದ. ಆದರೆ ಯಾರನ್ನು ಕೂಡ ಅವರಿಲ್ಲದೇ ಇದ್ದರೆ ಆಗಲ್ಲ ಅನ್ನುವ ಯೋಚನೆ ಇಲ್ಲದೆ ಬದುಕಿದವನಾದ್ರಿಂದಾಗಿ ಇದು ತುಂಬ ಹರ್ಟಾಯಿತು ಅವನಿಗೆ. ಆದ್ದರಿಂದಾಗಿ ಕೊನೆಗೆ ಅಮ್ಮನ ಹತ್ರ ಹೋಗಿ ಬುಸುಗುಡ್ತಾ ಆ ಮಲತಾಯಿ ತೊಡೆಯಿಂದ ಎಸೆದ ಕಥೆಯನ್ನು ಹೇಳಿ, ನನಗೆ ಎಲ್ಲರಿಗಿಂತ ಹೆಚ್ಚಿನದ್ದನ್ನು ಪಡೆಯಬೇಕು, ಅದಕ್ಕೆ ಎಲ್ಲರಿಗಿಂತ ಹೆಚ್ಚಿನವನನ್ನು ಹೋಗಿ ಕೇಳಿದರೆ ಎಲ್ಲರಿಗಿಂತ ಹೆಚ್ಚಿನದ್ದು ಸಿಗುತ್ತೆ ಅಂತ ಕಾಡಿಗೆ ಕಳುಹಿಸಿದ ಕಥೆ ಗೊತ್ತಿದೆ. ಈ ಮಾತು ಯಾಕೆ ಇಲ್ಲಿ ಹೇಳಿದೆ ಅಂದರೆ, ನಾನು ಅವನಿಗೆ ಆ ರಾಜ ಪದವಿ ಸಿಕ್ಕಿತ್ತಲ್ಲ, ಅದೊಂದು ಪುಣ್ಯದ ಬಲ, ಅದು ಪುಣ್ಯದಿಂದ ಸಿಕ್ಕಿದ್ದು. ಆದರೆ ಪುಣ್ಯದಿಂದ ಸಿಕ್ಕಿದ್ರೂ ಪಡೆದದ್ದು ನೋವೇ, ವ್ಯಥೆ, ಆ ಅನುಷ್ಠಾನದಲ್ಲಿ ಹಿನ್ನಡೆ. ಮತ್ತು 6 ತಿಂಗಳುಗಳ ಕಾಲ ಅವನು ತಪಸ್ಸು ಮಾಡಿದ ಅಲ್ವಾ. ಅದಾಗಿದ್ದು ಯಾಕೆ ಅಂದರೆ ಪೂರ್ವದಲ್ಲಿ ಅವನು ಅಷ್ಟು ಸಾಧನೆ ಆಗಿತ್ತು. ನಮಗೆ ಪ್ರಶ್ನೆ, 6 ತಿಂಗಳಲ್ಲಿ ಇಷ್ಟೆಲ್ಲ ಸಾಧ್ಯ ಹೇಗಾಯಿತು? ಅದು ಒಂದೇ ಸರ್ತಿಗೆ ಪೂರ್ತಿ ಶಿಕ್ಷಣ ಸಿಕ್ಕಿರುವುದಿಲ್ಲ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ.
ನಾವು ಈಗ ಏನಾದರೂ ತಿಳ್ಕೊಂಡಾಗ ಅರ್ಥ ಆಯಿತು ಅಂದರೆ ಅದಕ್ಕೆ ಕಾರಣ ಪೂರ್ವಜನ್ಮದಲ್ಲಿ ನಾವು ಇನ್ನಷ್ಟು ಅದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಅಂತ ಅರ್ಥ. ಈಗ ಏನು ಅರ್ಥ ಆಗಲಿಲ್ಲ ಅಂದರೆ ಫಸ್ಟ್ ಕ್ಲಾಸಲ್ಲಿ ಕೂತಿದ್ದೀವಿ ಅಂತ. ಕ್ಲಾಸ್ ಮಾತ್ರ ಫಸ್ಟು, ತಲೆಯೊಳಗೆ ಅದು ಇಳೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಅನುಭವದ ಹಿನ್ನೆಲೆಯಲ್ಲಿ ನಮಗೆ ಯಾವ ಪೂರ್ವದ ಸಿದ್ಧತೆ ಇಲ್ಲ. ಆಗ ತಲೆ ಮೇಲೇ ಹಾದು ಹೋಗ್ತಾ ಇದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಎಲ್ಲ ರಿಬೌಂಡ್ ಹೊಡಿತಾ ಇರುತ್ತೆ, ಹೇಳಿದವರಿಗೇ ವಾಪಸ್ ಗೋಡೆ ಕೊಡೋದು, ಶಬ್ದಗಳು ಹೊಡಿತಾ ಇರುತ್ತೆ. ಆದರೆ ಚೆನ್ನಾಗಿದೆ ಇದು. ನಾವು ತುಂಬ ಕೆಲವೊಮ್ಮೆ ಚರ್ಚೆ ಮಾಡ್ಕೊಂಡಿರ್ತೇವೆ ನಮ್ಮ ಮನಸ್ಸಿನಲ್ಲಿ, ತುಂಬ ಜಿಜ್ಞಾಸೆಗಳನ್ನು ಹಾಕ್ಕೊಂಡಿರ್ತೇವೆ. ಆಗ ಒಂದು ಉತ್ತರ ಸಿಕ್ಕಿತು ಅಂದರೆ ಆನಂದ ಒಂದು. ಎರಡನೇದು, ಅದು ಹೇಗೆ ಹೋಗಿ ಮನಸ್ಸಿನಲ್ಲಿ ಕರೆಕ್ಟಾಗಿ ಅಚ್ಚು ಕೂತ್ಕೊಳ್ಳುತ್ತೆ ಅಂದರೆ ಅದಕ್ಕೋಸ್ಕರನೇ ಯಾರೋ ತಯಾರು ಮಾಡಿಟ್ಟ ಕೆತ್ತಿ ಇಟ್ಟ ಜಾಗ ಅನ್ನುವಲ್ಲಿಗೆ ಹೋಗಿ ಮೆತ್ತಿ ಕೂತ್ಕೊಳ್ಳುತ್ತೆ ಆ ವಿಷಯ. ಹಾಗೆ ಮನಸ್ಸಿಗೆ ಅದು ದೃಢವಾಗ್ತಾ ಹೋಗುತ್ತೆ. ಮತ್ತಷ್ಟು ಚರ್ಚೆಗಳು ಬಂದಾಗಲೆಲ್ಲ ಕನ್ಫ್ಯೂಷನ್ ಆಗಲ್ಲ. ನಮಗೆ ಕೆಲವೊಂದು ಸರ್ತಿ ಒಂದು ವಿಷಯ ತಿಳ್ಕೊಂಡಿರ್ತೇವೆ, ಆದರೂ ಮತ್ತೊಮ್ಮೆ ಯಾರಾದರೂ ಏನು ಹೇಳಿದ ತಕ್ಷಣ ಅಲಾಲ್ ಟೋಪಿ ಆಗುತ್ತೆ. ನಾಯಿ ತಲೆ ಮೇಲಿನ ಬುತ್ತಿ, ಅದು ಹಿಂಗಂದರೆ ಬಿದೋಗುತ್ತೆ. ಆದರೆ ಅದು ತಲೆಗೆ ಕಟ್ಟಿಬಿಟ್ಟದ್ದಾದರೆ ಬುತ್ತಿ ಎಷ್ಟೆಲ್ಲ ಆಡಿಸಿದ್ರೂ ಅಲ್ಲೇ ಇರುತ್ತೆ. ಆದರೆ ಕಟ್ಟುವ ತನಕ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಹಾಗಾಗಿ ಅಕರ್ತುಃ ಈಶಸ್ಯ, ಯಾವುದನ್ನೂ ಮಾಡದ ಆದರೆ ಎಲ್ಲವನ್ನೂ ಮಾಡುವ ಭಗವಂತ. ಎಲ್ಲವನ್ನೂ ಮಾಡುವ, ಯಾವುದನ್ನು ಮಾಡದ, ಯಾಕೋ ಅರ್ಥ ಆಗಲಿಲ್ಲ, ತೀರಾ ವಿರುದ್ಧವಾದ ಮಾತುಗಳು ಅಂತ ಕಾಣಿಸ್ತಿದೆ ನಮಗೆ. ಹೌದು, ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಕರ್ತ ಅಂದರೆ ಕೆಲಸವನ್ನು ಮಾಡುವವನು ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ಕರ್ತ ಅಂದರೆ ಅದರ ಫಲವನ್ನು ಭೋಗಿಸುವವನು ಅಂತ. ಭಗವಂತ ತಾನು ಮಾಡಿದ ಕರ್ಮಗಳ ಫಲದ ಭೋಕ್ತೃ ಅಲ್ಲ, ಅದರಿಂದಾಗಿ ಅವನು ಅಕರ್ತ. ಆದರೆ ಆ ಎಲ್ಲ ಕಾರ್ಯಗಳನ್ನು ನಡೆಸುವುದಕ್ಕೆ ಬೇಕಾದ ಸಾಮರ್ಥ್ಯವನ್ನು ತುಂಬಿ ಜೀವದ ಯೋಗ್ಯತೆ, ಕಾಲ, ಕರ್ಮ, ಸ್ವಭಾವ ಇದನ್ನು ಗಮನಿಸಿ ಅದನ್ನು ನಡೆಸ್ತಾನೆ ಅನ್ನುವುದು ಶಕ್ತಿಪಾತ ಅವನಿಂದಲೇ. ಆದ್ದರಿಂದಾಗಿ ಅವನೇ ಕರ್ತೃ. ಕರ್ಮದ ಫಲವನ್ನು ಉಣ್ಣುವುದಿಲ್ಲ, ಅದರಿಂದಾಗಿ ಅಕರ್ತ. ಆದರೆ ಕರ್ಮವನ್ನು ಮಾಡ್ತಾನೆ, ಅದರಿಂದಾಗಿ ಕರ್ತ. ನಮಗೆ ಸ್ವಲ್ಪ ಉಲ್ಟ, ನಾವು ಮಾಡುವುದಿಲ್ಲ, ಅದರಿಂದಾಗಿ ಅಕರ್ತ. ನಾವು ಫಲವನ್ನು ಉಣ್ತೇವೆ, ಅದರಿಂದಾಗಿ ಕರ್ತ. ಫಲವನ್ನು ಉಣ್ಣುವ ವಿಷಯದಲ್ಲಿ ಮಾತ್ರ ಕರ್ತೃತ್ವ, ಕರ್ಮವನ್ನು ನಡೆಸುವ ವಿಷಯದಲ್ಲಿ ಭಗವಂತನಿಗೆ ಕರ್ತೃತ್ವ ಇದೆ. ಅದರಿಂದಾಗಿ ಕರ್ಮವನ್ನು ನಡೆಸುವುದು ಅಂತಂದರೆ ಯಾವುದೋ ಇಲ್ಲದ ಸಂಗತಿಯನ್ನು ತಂದು ಹಾಕಬೇಕು ಅಂತಿಲ್ಲ, ಇದ್ದ ಸಂಗತಿಯನ್ನು ವ್ಯಕ್ತಗೊಳಿಸುವುದು ಒಂದು ಕರ್ತೃತ್ವವೇ. ಅದೇ ನಿಜವಾದ ಕರ್ತೃತ್ವ. ಯಾಕೆಂದರೆ ನಮ್ಮ ಅನುಭವದಲ್ಲಿ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಇಲ್ಲದೇ ಇದ್ದದ್ದು ಸೃಷ್ಟಿಯಾಗುತ್ತೆ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಸೃಷ್ಟಿ ಅನ್ನುವ ಶಬ್ದಕ್ಕೆ ಅರ್ಥವೇ ಸಂಸ್ಕೃತದಲ್ಲಿ ಇಲ್ಲದೇ ಇದ್ದ ವಸ್ತು ಬಂತು, ಇದ್ದ ವಸ್ತು ಇಲ್ಲವಾಯಿತು ಅನ್ನೋದಕ್ಕೆ ಶಬ್ದ ಇಲ್ಲ. ನಾವು ಕನ್ನಡದಲ್ಲಿ ಆ ಅರ್ಥ ಮಾಡ್ಕೊಳ್ತೇವೆ ಅಷ್ಟೇ. ಈಗ ಸೃಷ್ಟಿ ಅಂತ ಶಬ್ದ ಇದೆ ಅಲ್ವಾ, ಸೃಷ್ಟಿ ಅನ್ನೋದು ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ ಇಲ್ಲದೇ ಇರೋದು ಬಂತು ಅಂತ ಅಲ್ಲ, ಸೃಜ ವಿಸರ್ಗೆ ಅಂತ. ವಿವಿಧ ಪ್ರದೇಶಗಳಲ್ಲಿ ಎಲ್ಲೆಲ್ಲೋ ಇದ್ದವುಗಳನ್ನು ಒಂದು ಕಡೆಗೆ ಜೋಡಿಸಿದಾಗ ಅದು ಕಾಣುವಂತೆ ಆಯ್ತಲ್ವ, ಅದೇ ಸೃಷ್ಟಿ. ಅದನ್ನೇ ವಿಸರ್ಗ ಅಂತ ಕರೆಯುವುದು. ಹೊರ ಹಾಕುವುದು ಅಂತ ಅರ್ಥ. ವಿಸರ್ಗ ಅಂದರೆ ಒಳಗಿತ್ತು, ಕಾಣದ ಕತ್ತಲೆಯಲ್ಲಿತ್ತು, ಕತ್ತಲೆಯ ಗರ್ಭದಿಂದ ಬೆಳಕಿನೆಡೆಗೆ ಕಾಣುವಂತೆ ಮಾಡಿದ್ದು ಸೃಷ್ಟಿ. ಇನ್ನು ನಾಶ ಅಂತ ನಾವು ಶಬ್ದ ಹೇಳುತ್ತೇವೆ, ಸತ್ತಿತು ಅನ್ನುವ ಶಬ್ದದನ್ನು. ಆದರೆ ಸ್ವಾರಸ್ಯ ಏನು ಅಂದರೆ ನಾಶ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ನಶ ಅದರ್ಶನೆ ಅಂತ. ನಶ್ಯತಿ ಅಂದರೆ ಕಾಣದೆ ಹೋಗುತ್ತೆ, ಇಲ್ಲವಾಗುತ್ತೆ ಅನ್ನೋದಕ್ಕೆ ಶಬ್ದವೇ ಇಲ್ಲ. ಇಲ್ಲವಾಗುವುದು ಅಂದರೆ ಕಾಣದಂತೆ ಇಲ್ಲವಾಗುವುದಷ್ಟೇ, ವಸ್ತುವೇ ಇಲ್ಲವಾಗುವುದು ಅನ್ನುವ ಒಂದು ಕಾನ್ಸೆಪ್ಟೇ ಶಾಸ್ತ್ರದಲ್ಲಿ ಇಲ್ಲ. ನಮಗೆ ಇದು ಗೊತ್ತಾಗದೆ ತನಕ ಉಳಿದ ಎಷ್ಟು ಮಾತುಗಳನ್ನು ಹೇಳಿದರು ಎಲ್ಲ ಕ್ವಶ್ಚನ್ ಮಾರ್ಕ್. ಸೃಷ್ಟಿ ಅಲ್ಲ, ಅವನೇ ಸ್ವಭಾವವನ್ನು ಸೃಷ್ಟಿ ಮಾಡಿ, ಯಾಕೆ ಕೆಟ್ಟವರನ್ನು ಒಳ್ಳೆಯವರನ್ನು ಅಂತ ಮಾಡಿ, ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಅಂತ ಮಾಡಿ, ಒಳ್ಳೆಯ ಫಲ ಕೆಟ್ಟ ಫಲ ಅಂತ ಕೊಟ್ಟು, ಸ್ವರ್ಗ ನರಕ ಅಂತ ತೋರಿಸಿ, ಅಂಧಂತಮಸು ಮೋಕ್ಷ ಅಂತ ಯಾಕೆ ಇಷ್ಟೆಲ್ಲ ವಿಭಾಗ ಮಾಡಬೇಕು? ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಹೀಗೆ ನಡೀತಾ ಇದೆ. ದೇವರು ಇಷ್ಟು ಪಕ್ಷಧರ್ಮವನ್ನು, ತನ್ನ ಪಕ್ಷಪಾತವನ್ನು ಮಾಡ್ತಾನೆ ಅಂತ ಆದರೆ ಅವನು ದೇವರು ಹೇಗಾದಾನು ಅಂತ ಹೀಗೆಲ್ಲ ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಅದಕ್ಕೆ ಹೇಳಿದ್ದು, ನಾವು ಮೊದಲು ತಿಳ್ಕೊಂಡ ಕಾನ್ಸೆಪ್ಟೇ ತಪ್ಪಾದಾಗ ಅದರ ಮೇಲೆ ಬೆಳೆದ ಪ್ರಶ್ನೆಗಳೆಲ್ಲವೂ ತಪ್ಪಾಗಿರುತ್ತೆ. ಮೊದಲು ನಮ್ಗೆ ಅರ್ಥ ಆಗಬೇಕಾದ ಸಂಗತಿ, ಎಲ್ಲವೂ ಜಗತ್ತಿನಲ್ಲಿ ಈಗಾಗಲೇ ಇದೆ. ಇದ್ದದ್ದಕ್ಕೆ ಕೆಲವೊಮ್ಮೆ ಆಕಾರ ಬರಬೇಕು, ಕೆಲವೊಮ್ಮೆ ಅಭಿವ್ಯಕ್ತಿ ಬರಬೇಕು, ಕೆಲವೊಮ್ಮೆ ಜೋಡಣೆಗೊಳ್ಳಬೇಕು, ಕೆಲವೊಮ್ಮೆ ಅದು ನಮ್ಮ ಅನುಭವಕ್ಕೆ ಬರಬೇಕು. ಕೆಲವೊಮ್ಮೆ ಇದ್ದರೂ, ಈಗ ಕಿಸೆಯಲ್ಲಿದೆ 100 ರೂಪಾಯಿ, ನಾನು ಏನೋ ಬೇಕು ಅಂತ ನಿಮ್ಮ ಹತ್ರ ಕೇಳ್ತಾ ಇರ್ತೇನೆ.
ಆಮೇಲೆ ಎಲ್ಲ ಆಗಿ ನಿಮ್ಮ ಹತ್ರ ಕೇಳಿ ಸಾಲ ತೊಗೊಂಡು ಮನೆಗೆ ಹೋದ್ಮೇಲೆ ಕಿಸೆ ಕೈ ಹಾಕ್ತೇನೆ, ಅಯ್ಯೋ 100 ರೂಪಾಯಿ ಇಲ್ಲೇ ಇತ್ತು. ಇದ್ರೂ ಉಪಯೋಗಕ್ಕೆ ಬರಲಿಲ್ಲ. ಕೆಲವೊಮ್ಮೆ ಇದ್ದದ್ದು ಗೊತ್ತಾಗಬೇಕು, ಗೊತ್ತಾದದ್ದು ಕೆಲವೊಮ್ಮೆ ಕಾಣಬೇಕು, ಕಂಡ ಮೇಲೆ ಅದರ ಉಪಯೋಗ ಏನಿದೆ ಅಂತ ಗೊತ್ತಿರಬೇಕು. ಕೆಲವೊಮ್ಮೆ ಗೊತ್ತಿರುತ್ತೆ, ವಸ್ತು ಇದೆ ಅಂತ ಗೊತ್ತಿರುತ್ತೆ, ಅದು ಯಾವುದಕ್ಕೆ ಉಪಯೋಗ ಅಂತ ಗೊತ್ತಿರಲ್ಲ, ಮಾತ್ರ ಅಲ್ಲೇ ಇರುತ್ತೆ. ಜ್ವರ 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 ಅಂತ ಒದ್ದಾಡ್ತಿರ್ತಾನೆ. ಆಮೇಲೆ ಹೇಳ್ತಾರೆ, ಅಯ್ಯೋ ನಿಮ್ಮ ಮನೆಯಲ್ಲೇ ಇದೆಯಲ್ಲ ಈ ಮಾತ್ರೆ, ಅಯ್ಯೋ ಈ ಮಾತ್ರೆ ಇದಕ್ಕಿರೋದು ಅಂತ ಗೊತ್ತಿರಲಿಲ್ಲ. ಕೆಲವೊಮ್ಮೆ ಇನ್ನು ಬೆರೆಸಬೇಕು. 3-4 ಪದಾರ್ಥ ಇದೆ ಮನೆಯಲ್ಲಿ, ಒಂದಿಷ್ಟು ಕರಿಮೆಣಸು ಇದೆ, ಶುಂಠಿ ಇದೆ, ಇನ್ನೇನೋ ಒಂದು ಆಡುಸೋಗೆ ಇದೆ, ಎಲ್ಲ ಇದೆ. ಆದರೆ ಕಷಾಯ ಗೊತ್ತಿಲ್ಲ ನಮಗೆ. ಯಾರೊಬ್ರು ಹೇಳ್ತಾರೆ, ಮನೆಯಲ್ಲೇ ಇದೆ ರೀ, ಒಂಚೂರು ಜಜ್ಜಿ ಹಾಕಿ ಮುಗಿದೋಗುತ್ತೆ. ಆಡುಸೋಗೆ ಹಾಕಿದ್ರಂತೂ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸರಿ, ಇದ್ದ ವಸ್ತುವನ್ನು ಬೆರೆಸುವುದು ಹೇಗೆ ಅಂತ ಚೂರು ಗೊತ್ತಾಗಬೇಕು. ಇದೇ ಸೃಷ್ಟಿ. ಸೃಷ್ಟಿ ಅಂದರೆ ಇದ್ದದ್ದು ಗೊತ್ತಾಗುವುದು, ಗೊತ್ತಾದದ್ದು ವ್ಯಕ್ತವಾಗುವುದು, ವ್ಯಕ್ತವಾದದ್ದು ಹೇಗೆ ಅದರ ಉಪಯೋಗ ಅಂತ ಅದರ ಬೆರಕೆಯ ಕ್ರಮ ಗೊತ್ತಾಗುವುದು, ಬೆರೆಸಿದ ಮೇಲೆ ಅದು ನಮಗೊಂದು ಆಕಾರ ಪಡೆಯುತ್ತೆ, ಆಕಾರ ಪಡೆಯುವುದು, ಇದು ಸೃಷ್ಟಿ. ಈ ಸೃಷ್ಟಿಯನ್ನು ಭಗವಂತ ಮಾಡಿ ಜಗತ್ತಿನ ಎಲ್ಲ ವಸ್ತುಗಳನ್ನು ನಮಗೆ ದಕ್ಕುವಂತೆ ಮಾಡ್ತಾನೆ. ಒಂದು ಅರ್ಥದಲ್ಲಿ ಪ್ರಕೃತಿಯ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಕಾರ್ಯಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷ ಪ್ರಕೃತೇ ಪರಃ. ಶರೀರ ಇಂದ್ರಿಯಗಳಿಗೆ ಮುಖ್ಯ ಅಭಿಮಾನಿಯಾಗಿ ಚಿತ್ ಪ್ರಕೃತಿ ಲಕ್ಷ್ಮೀದೇವಿ ಇದ್ದಾಳೆ. ಉಳಿದಂತೆ ತನ್ಮಾತ್ರೆಗಳು ಮತ್ತು ಭೂತಗಳಿಗೆ ಸಂಬಂಧಪಟ್ಟಂತೆ ಅದರ ಜಡ ಪ್ರಕೃತಿ ಅನ್ನೋದು ಕಾರಣವಾಗುತ್ತೆ. ಜಡ ಪ್ರಕೃತಿಯ ನಿಯಾಮಕಗಳವಳೆ. ಅದರಲ್ಲಿ 2 ಪ್ರಕೃತಿ, ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿ ಅಂತ. ಚಿತ್ ಪ್ರಕೃತಿ ನಿಯಾಮಕ ಶಕ್ತಿ, ಅಚಿತ್ ಪ್ರಕೃತಿ ಇದೆಲ್ಲ ವಸ್ತುಗಳ ವ್ಯಕ್ತತೆಗೆ ಕಾರಣವಾಗುವಂಥದ್ದು. ಹೀಗೆ ಜೀವರಲ್ಲಿ, ಜೀವ ಅಂದರೆ ಅವನಿಗೆ ಶರೀರ ಬಂದಾಗ ಅವನು ಕಾರ್ಯ ಆಗ್ತಾನೆ. ಕಾರ್ಯ ಅಂದರೆ ಬೆರೆಸಿದ ಮೇಲೆ ಉಂಟಾಗುವ ಪ್ರಕ್ರಿಯೆ. ಬೆರೆಸುವುದಕ್ಕೆ ಕಾರಣವಾದ ಶಕ್ತಿ ಇದೆಯಲ್ವಾ, ಅದು ಮೂಲ. ಅದಕ್ಕೆ ಯೋನಿ ಅಥವಾ ಕಾರಣ ಅಥವಾ ಅಸತ್ ಅನ್ನೋ ಈ ಶಬ್ದಗಳನ್ನು ಬಳಸ್ತಾರೆ. ಹಾಗಾಗಿ ಮೂಲದಲ್ಲಿರುವಂತಹ ಈ ಶರೀರಕ್ಕೆ ಆಕೃತಿಯನ್ನು ಕೊಡುವುದಕ್ಕೆ ಸಂಪಾದಕತ್ವ ಶಕ್ತಿ ಅದು ಪ್ರಕೃತಿಯ ಜವಾಬ್ದಾರಿ. ಪ್ರಕೃತಿ ಅದನ್ನು ನಡೆಸುತ್ತೆ, ಅದು ಪರಮಾತ್ಮನ ಪ್ರೇರಣೆಯಿಂದಲೇ. ಆದರೆ ಜೀವನಿಗೆ ಸುಖ ದುಃಖಗಳನ್ನು ಅನುಭವಿಸುವಂತೆ ಮಾಡುವುದು ಪರಮಾತ್ಮ. ಕರ್ತೃತ್ವವನ್ನು ಕೊಡುವಳು ಪ್ರಕೃತಿ. ಆ ಕರ್ತೃತ್ವವನ್ನು ಕೊಟ್ಟು, ಕರ್ತೃತ್ವ ಕೊಡೋದು ಅಂದರೆ ನಾನು ಮಾಡ್ತಾ ಇದ್ದೇನೆ ಅಂತ ನನಗೆ ಎಚ್ಚರ ಆಗಬೇಕಲ್ವ. ನಾನು ಏನು ಮಾತಾಡ್ತಾ ಇದ್ದೇನೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ನಾನು ನಿಮ್ಮನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡಲಿಕ್ಕಾಗತ್ತೆ? ಹೌದು, ಕೆಲವೊಂದು ಸರ್ತಿ ನಮ್ಮನ್ನು ಮೀರಿ ಕೆಲವು ಆಲೋಚನೆಗಳು ನಮ್ಮಲ್ಲಿ ಕೆಲಸ ಮಾಡ್ತವೆ, ಇಲ್ಲ ಅಂತಿಲ್ಲ. ಆದರೆ ಅದರ ಅನುಭವ ಅವನಿಗೆ ಆಗಬೇಕು. ನಾನು ಹೇಳೋದರ ಬಗ್ಗೆ ಅವನಿಗೆ ಗೊತ್ತಾಗ್ತಾ ಇರಬೇಕು. ಹೇಳುವ ಮುಂಚೆ, ಯೋಚನೆ ಮಾಡುವ ಮುಂಚೆ ಅವನ ಆ ವಿಷಯದ ಜೊತೆಗೆ ಸೇರಿಕೊಂಡಿಲ್ಲದೇ ಇರಬಹುದು. ಆದರೆ ಹೇಳ್ತಾ ಹೇಳ್ತಾ ಅವನಿಗೊಂದು ಫ್ಲೋಯಿಂದ ಸ್ಫುರಣೆ ಆಗುತ್ತೆ, ಒಂದೊಂದು ಹೊಳೆಯತ್ತೆ. ಈ ರೀತಿಯಾದ ಕರ್ತೃತ್ವ ಏನಿದೆ, ಇದು ಚಿತ್ ಅಭಿಮಾನಿನಿಯಾದಂತಹ ಪ್ರಕೃತಿಯ ಕೆಲಸ. ಇದರಿಂದ ಒಂದು ಭೋಗ ಶಕ್ತಿ ಬರುತ್ತೆ, ಸಂತೋಷ ಆಗುತ್ತೆ, ಅದರ ವಿವರ ವಿಶೇಷ ಅಂತ ಅನಿಸುತ್ತೆ. ಈ ಶಕ್ತಿಗೆ ಕಾರಣವಾದ ಭೋಕ್ತೃತ್ವ ಅದು ಪರಮಾತ್ಮನಿಂದ ವ್ಯಕ್ತವಾಗುವಂಥದ್ದು. ಹೀಗೆ ಪ್ರಕೃತಿಗಿಂತ ಭಗವಂತ ಪ್ರಕೃತೇ ಪರಃ, ಪ್ರಕೃತಿಗಿಂತ ಪರನಾಗಿ ಪುರುಷನಾಗಿ ಪರಮಾತ್ಮ ಇದ್ದಾನೆ. ದೇವಹೂತಿ ಕೇಳ್ತಾಳೆ, ಈ ಪ್ರಕೃತಿ ಮತ್ತು ಪುರುಷ ಅಂತ ಆಗದಿಂದ ಶಬ್ದ ಬರ್ತಾ ಇದ್ದಿ, ಹೇಳ್ತಾ ಇದ್ದಿ, ಏನದೆರಡು, ಅದರ ಸ್ವರೂಪ ಏನು? ಕೃಷ್ಣ ಅದನ್ನು ಇನ್ನೊಂದು ರೀತಿ ಹೇಳಿದ, ಪ್ರಕೃತಿಂ ಪುರುಷಂಚೈವ ವಿದ್ಯನಾದೀ ಉಭಾವಪಿ. ಈ ಪ್ರಕೃತಿ ಮತ್ತು ಪುರುಷ ಎರಡೂ ಅನಾದಿ. ಇದು ಯಾವತ್ತೋ ಒಂದು ದಿವಸ ಶುರುವಾದದ್ದಲ್ಲ. ನಮಗೆ ಈ ಶುರುವಾದದ್ದು ಅನ್ನುವುದೇ ನೋಡಿ 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 ಒಂದು ದಿವಸ ಅದು ಶುರುವಾಗದೆ ಹೇಗೆ ಕಾರ್ಯಪ್ರವೃತ್ತಿಗೆ ತೊಡಗುತ್ತೆ ಅನ್ನೋದು ಅರ್ಥ ಆಗಲ್ಲ. ಆದರೆ ಅವರು ಹೇಳಿದರು, ಒಂದು ಕಾರ್ಯವಾಗಿ ಒಂದು ಕಾರಣವಾಗಿ ನಿರಂತರ ಕೆಲಸ ಮಾಡ್ತಾನೆ ಇರುತ್ತೆ. ಈಗ ಪ್ರಳಯ ಅಂತ ಅಂದ್ಕೊಳ್ಳಿ. ಈ ಪ್ರಳಯದ ಹಿಂದೆ ಒಂದು ಸೃಷ್ಟಿ ಇತ್ತು, ಸೃಷ್ಟಿ ಅಂತ ಅಂದ್ಕೊಳ್ಳಿ. ಈ ಸೃಷ್ಟಿಯ ಹಿಂದೆ ಅದು ಪ್ರಳಯ ಮುಗಿದ ಮೇಲೇ ಸೃಷ್ಟಿಯಾಗೋದು. ಎಲ್ಲ ತ್ರಿಗುಣಗಳು ಸ್ಪಂದವನ್ನು ಕಳೆದುಕೊಂಡು ಸಮಸ್ಥಿತಿಯಲ್ಲಿರುವಾಗ ಪ್ರಳಯ, ಸಮಸ್ಥಿತಿಯನ್ನು ಕಳೆದುಕೊಂಡು ವಿಷಮ ಸ್ಥಿತಿಗೆ ಬಂದಾಗ ಸೃಷ್ಟಿ. ಹಾಗಾಗಿ ವಿಷಮ ಸಮ ಅನ್ನುವ ಈ ಏರಿಳಿತಗಳೇ ಸೃಷ್ಟಿ ಮತ್ತು ಪ್ರಳಯಗಳು. ಇದು ಯಾವತ್ತಿನಿಂದ ಶುರುವಾಯಿತು? ಇಲ್ಲಿ ತನಕ ಯಾರಿಗೂ ಈ ಉತ್ತರಕ್ಕೆ, ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅಂದರೆ ಬೇಜಾರಿಲ್ಲ ಅವರಿಗೆ ಗೊತ್ತಿದೆ ಇದು ನಿರಂತರ ಕೆಲಸ ಅಂತ, ಇದು ನಿರಂತರ ಪ್ರವೃತ್ತಿ ಜಗತ್ತಿನದ್ದು ಅಂತ. ಭಗವಂತ ಹೇಳ್ತಾನೆ,
ಯತ್ತತ್ರಿಗುಣಮವ್ಯಕ್ತಂ ನಿತ್ಯಂ ಸದಸತಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತ್. ಪ್ರಕೃತಿ ಅಂದರೆ ತ್ರಿಗುಣದಿಂದ ಕೂಡಿದ್ದು. ಇದಕ್ಕೆ ತುಂಬ ಹೆಸರಿದೆ. ಈ ಪ್ರಕೃತಿಗೆ ತ್ರಿಗುಣಾತ್ಮಿಕ ಅಂತ ಹೆಸರಿದೆ, ಪ್ರಕೃತಿ ಅಂತಲೇ ಹೆಸರಿದೆ, ಅವ್ಯಕ್ತ ಅಂತ ಹೆಸರಿದೆ, ಅವಿನಾಶಿ ಅಂತ ಹೆಸರಿದೆ, ವ್ಯಕ್ತಾವ್ಯಕ್ತ ಅಂತ ಹೆಸರಿದೆ, ಅಕಾರ್ಯ ಅಂತ ಹೆಸರಿದೆ. ಕೆಲವೊಮ್ಮೆ ವ್ಯಕ್ತ ಅನ್ನುವ ಶಬ್ದದಿಂದ, ವ್ಯಕ್ತ ಅಂದರೆ ನಮಗೆ ಈ ಮಣ್ಣು ನೀರಿನಿಂದ ಆದ ಶರೀರದ ರೂಪ ಕಾಣ್ತಾ ಇದೆಯಲ್ಲ, ಇದು ವ್ಯಕ್ತ. ಆದರೆ ಇದು ಆಗುವುದಕ್ಕೆ ಪೂರ್ವದಲ್ಲಿ ಏನೋ ಒಂದಿತ್ತಲ್ಲ, ಅದು ಅವ್ಯಕ್ತ. ಅದರಿಂದಾಗಿ ಅವಳಿಗೆ ಅವ್ಯಕ್ತ, ವ್ಯಕ್ತ, ವ್ಯಕ್ತಾವ್ಯಕ್ತ, ಆಮೇಲೆ ತ್ರಿಗುಣಾತ್ಮಿಕ, ಅವಿನಾಶಿ ಈ ಎಲ್ಲ ಶಬ್ದಗಳಿಂದ ಅವಳನ್ನು ಕರೀತಾರೆ. ಅವಳನ್ನು ಪ್ರಧಾನ ಅನ್ನೋದಾಗಿಯೂ ಕರೆಯುವುದಿದೆ. ಪ್ರಧಾನ ಅಂತಂದರೆ ಎಲ್ಲದಕ್ಕಿಂತ ಮುಖ್ಯವಾದದ್ದು, ಸೃಷ್ಟಿಯ ಪ್ರಧಾನ ಸೊತ್ತು ಎಲ್ಲಿಂದ ಬರುತ್ತೆ ಅಂದರೆ ಈ ಪ್ರಕೃತಿಯಿಂದಲೇ ಬರುವಂಥದ್ದು. ಸರಿ, ಈ ಪ್ರಕೃತಿಯ ಸ್ವರೂಪ ಏನು? ಅದಕ್ಕೊಂದು ಮಾತು ಹೇಳ್ತಾರೆ. ಪಂಚಭಿರ್ ಬ್ರಹ್ಮನ್ ಚತುರ್ಭಿರ್ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಃ. 24ರ ಗುಂಪೆ ಈ ಪ್ರಕೃತಿ. 24 ತತ್ವಗಳು ಸೇರಿದರೆ ಈ ಪ್ರಕೃತಿ ಆಗುತ್ತೆ. ಯಾವುದೆಲ್ಲ? ಮಹಾಭೂತಾನಿ ಪಂಚೈವ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ. ಭೂಮಿರಾಪೋಗ್ನಿರ್ಮರುನ್ನಭಃ ತನ್ಮಾತ್ರಾಣಿ ಚ ತಾವಂತಿ ಅಷ್ಟೇ ತನ್ಮಾತ್ರಾಣಿ. ಶಬ್ದ ಸ್ಪರ್ಶ ರೂಪ ರಸಗಂಧ ಇದೈದು. ಇಂದ್ರಿಯಾಣಿ ದಶತ್ವಕ್ ಶ್ರೋತ್ರ ತ್ವಗ್ದೃಗ್ರಸನ ನಾಸಿಕಂ ವಾಕ್ಕರೌ ಚರಣೌ ಮೇಢ್ರಂ ಪಾಯುರ್ದಶಮ ಉಚ್ಯತೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಈಗ ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ. ಇದಿಷ್ಟು ತಲೆಯಲ್ಲೇ ಇದೆ. ಆದ್ದರಿಂದ ಇದಕ್ಕೆ ಉತ್ತಮ ಅಂಗ ಅಂತ ಹೆಸರು. ದೇಹದಲ್ಲಿ ಎಲ್ಲ ಕಡೆ ಇದೆ ಚರ್ಮ. ಆದರೆ ವಿಶೇಷವಾಗಿ ಉಳಿದ ಪ್ರಧಾನ ಜ್ಞಾನ ತರಬಹುದಾದ ಎಲ್ಲ, ನಾಲಿಗೆಯಿಂದ ರುಚಿ ಗೊತ್ತಾಗಲಿಕ್ಕೆ ಅದು ತಲೆಯಲ್ಲೇ ಇದೆ, ಕಣ್ಣಿನಿಂದ ರೂಪ ಗೊತ್ತಾಗಲಿಕ್ಕೆ ಅದು ತಲೆಯಲ್ಲೇ ಇದೆ, ಶಬ್ದ ಗೊತ್ತಾಗಲಿಕ್ಕೂ ಕಿವಿ ತಲೆಯಲ್ಲೇ ಇದೆ, ಮೂಗಿನಿಂದ ಪರಿಮಳ ಗೊತ್ತಾಗಲಿಕ್ಕೂ ಅದು ತಲೆಯಲ್ಲೇ ಇದೆ. ಹಾಗಾಗಿ ಈ ಎಲ್ಲ ಇಂದ್ರಿಯಗಳು ತಲೆಯಲ್ಲಿರುವುದಾದ್ರಿಂದ ತಲೆಗೆ ಉತ್ತಮ ಅಂಗ ಅಂತ ಹೆಸರು. ಕೊನೆಗೆ ಚರ್ಮವೂ ಅಲ್ಲೇ ಇದೆ, ಹೆಚ್ಚಿನ ಅಂಶ ಎಲ್ಲ ಭಾಗಗಳಿಗೂ. ಎಲ್ಲ ಕಡೆ ಇದ್ದರೂ ತಲೆಯಲ್ಲೂ ಇದೆ. ಅದರಿಂದಾಗಿ ಅಂತಹ ತಲೆಗೆ ಸಂಬಂಧಪಟ್ಟಂತೆ 5 ಇಂದ್ರಿಯಗಳು. ಒಂದು ತಲೆಯಲ್ಲೇ ಇದೆ, ನಾಲಿಗೆ ಅಂದರೆ ಮಾತು ಅನ್ನುವ ವಾಗೀಂದ್ರಿಯ, ಅದು ಕರ್ಮೇಂದ್ರಿಯದಲ್ಲಿ ಒಂದು. ಆಮೇಲೆ 2 ಕೈ, ಆಮೇಲೆ 2 ಕಾಲು, ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡುವಂತಹ ಇಂದ್ರಿಯಗಳು. ಹೀಗೆ ಮೇಢ್ರ ಮತ್ತು ಪಾಯು, ಇದಿಷ್ಟು 10 ಇಂದ್ರಿಯಗಳು. ಹಾಗಾದರೆ 5 5 10 ಆಯಿತು. ಇನ್ನು 4 ಮನೋಬುದ್ಧಿರಹಂಕಾರಶ್ಚಿತ್ತಮಿತ್ಯಂತರಾತ್ಮನಃ ಚತುರ್ಧಾ ಲಕ್ಷ್ಯತೆ ಭೇದೋ ವೃತ್ತ್ಯಾ ಲಕ್ಷಣ ರೂಪಯ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇದನ್ನು ಚಿತ್ತವನ್ನೇ ಇನ್ನೊಂದು ಬಿಡಿಸಿ ಚೇತನ ಅಂತ ಹೇಳುವುದಿದೆ, ಬೇರೆ ಕಡೆ ಹೇಳ್ತಾರೆ. ಇಲ್ಲಿ 4 ಹೇಳಿದ್ದು ಯಾಕೆ ಅಂದರೆ ಈ ಚಿತ್ತದ ವಿಸ್ತೃತಿಯೇ ಚೇತನ. ಚಿತ್ತ ಅಂದರೆ ನೆನಪಿನ ಬುತ್ತಿ. ನೆನಪಿನ ಬುತ್ತಿ ಅಂದರೆ ನಮಗೆ ಸುಮಾರು ಒಂದು 3-4 ವರ್ಷದ ನಂತರದ ಘಟನೆಗಳೆಲ್ಲವೂ ಸಾಮಾನ್ಯ ಚೂರು ನೆನಪಿರುತ್ತೆ. ಆದರೆ ಈ ನೆನಪು ಬಾಲ್ಯ 3 ವರ್ಷಕ್ಕಿಂತಲೂ ಹಿಂದೆ ಗರ್ಭದಲ್ಲಿರುವಂಥದ್ದು, ಗರ್ಭದಿಂದಲೂ ಹಿಂದೆ ಆಕಾಶದಲ್ಲಿದ್ದದ್ದು, ಅದಕ್ಕಿಂತಲೂ ಹಿಂದೆ ಹಿಂದಿನ ಜನ್ಮದಲ್ಲಿದ್ದದ್ದು, ಅಲ್ಲಿ ತನಕ ಸಂಸ್ಕಾರ ಏನೇನಿತ್ತು ಅದೆಲ್ಲವನ್ನು ನೆನಪಿಸಿಕೊಳ್ಳುವ ಪ್ಲಗ್ಗಿನ್ ಆಯಿತು ಅಂದರೆ ಅದು ಚೇತನ ಆಗುತ್ತೆ. ಕೆಲವು ಪ್ಲಗ್ ಸಿಕ್ಕಾಕೊಂಡ್ರೆ ಎಲ್ಲ ನೆನಪಾಗುತ್ತೆ. ಅದರಲ್ಲೂ ಇನ್ನೂ ಆ ಚೇತನ ಅನ್ನುವಂಥದ್ದು ಈ ಜಡ ಮನಸ್ಸಿನ ಸಂಬಂಧವನ್ನು ಕಳಚಿಕೊಂಡಾಗ ಚೈತನ್ಯಮಯವಾದಂತಹ ಮನಸ್ಸೇನಿದೆ ಅದಕ್ಕೆ ಎಚ್ಚರ ಆದಾಗ ಅದು ಪೂರ್ತಿ ಅಂದರೆ ಇದು ಸ್ಥಗನಗೊಂಡು ಅದೇ ಪೂರ್ತಿಯಾಗಿ ತನ್ನನ್ನು ಎಲ್ಲ ಕಡೆ ಕಾಣುವ ಶಕ್ತಿ ಬಂದಾಗ ಅತೀತವಾದ ಸಂಗತಿಗಳು ಕೂಡ ಅವನಿಗೆ ಹೊಳೆಯುತ್ತೆ. ಜಡ ಇಂದ್ರಿಯ ಸ್ಥಗನಗೊಂಡಾಗ ಅತೀತವಾದ ಸಂಗತಿಗಳು ಕೂಡ ಜೀವನಲ್ಲಿ ಈಗಾಗಲೇ ಇನ್ಬಿಲ್ಟ್ ಅದು ಅವನಿಗೆ ಗೊತ್ತಾಗ್ತಾ ಹೋಗಲಿಕ್ಕೆ ಕಾರಣ ಏನಾಗುತ್ತೆ ಅಂದರೆ ಸಾಧನೆ. ಅದು ಈ ಸಾಧನೆ ಬೇಕು. ಸರಿ, ಅದನ್ನು ಒಟ್ಟಂತೂ ಚೇತನ ಅಂತ ಅನ್ನೋದು ನಮಗೆ ಚಿತ್ತದ್ದೇ ಒಂದು ಭಾಗ, ಅದನ್ನು ಪ್ರತ್ಯೇಕ ಹೇಳಲಿಲ್ಲ. ಇದೇನು ಮಾಡುತ್ತೆ? ಬುದ್ಧಿ ಮನಸ್ಸು ಅನ್ನೋದು ಸಂಶಯವನ್ನುಂಟು ಮಾಡುತ್ತೆ, ಬುದ್ಧಿ ಅನ್ನೋದು ನಿಶ್ಚಯವನ್ನುಂಟು ಮಾಡುತ್ತೆ. ಇನ್ನು ಅಹಂಕಾರ ಅಭಿಮಾನವನ್ನು ಹುಟ್ಟಿಸುತ್ತೆ. ಅಭಿಮಾನ ಅಂತಂದರೆ ಇದು ಒಳ್ಳೆಯದು,
ಅದು ಸ್ವಲ್ಪ ದುರಭಿಮಾನ ಆಗ್ಬೋದು, ಕೆಲವೊಮ್ಮೆ ನಿರಭಿಮಾನ ಆಗ್ಬೋದು, ಒಟ್ಟಂತೂ ಅಭಿಮಾನ ಬೇಕು. ಈಗ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡುವಾಗ ತಪ್ಪಿರಬಾರ್ದು, ನಾನು ಮಾತಾಡುವಾಗ ಸರಿಯಾಗಿ ಅರ್ಥ ಆಗುವಂತೆ ಹೇಳಬೇಕು ಅನ್ನುವ ಈ ಅಭಿಮಾನ ಇಲ್ಲದೆ ಹೋದರೆ ನಾನು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕರ್ಮದಲ್ಲೂ ಕೂಡ ನಾನು ಅನ್ನೋದರ ಸೆಲ್ಫ್ ಎಕ್ಸಿಸ್ಟೆನ್ಸು ಸಂಬಂಧ ಇದ್ದರೆ ಮಾತ್ರ ನಾನು ಪ್ರತಿಯೊಂದನ್ನು ನೆನ್ಪಿಟ್ಕೊಳ್ಳಿಕ್ಕಾಗುತ್ತೆ. ಅಹಂಕಾರ ಯಾಕೆ ಬೇಕು ಅಂದರೆ ಚಿತ್ತದ ಸಂಬಂಧಿ ಅದು. ಈ ನಾನು ಅನ್ನುವ ಎಕ್ಸಿಸ್ಟೆನ್ಸು ಸಂದೇಹವನ್ನು ದೂರ ಮಾಡುತ್ತೆ, ನಿಶ್ಚಯ ಬುದ್ಧಿಯನ್ನು ಸರಿಯಾಗಿ ತೀರ್ಮಾನ ಮಾಡುತ್ತೆ, ನಿಶ್ಚಯ ಬುದ್ಧಿಯನ್ನು ತಂದುಕೊಡುತ್ತೆ, ಮತ್ತು ನೆನಪಿನ ಬುದ್ಧಿಗೆ ಬೇಕಾದದ್ದನ್ನು ಸರಿಯಾಗಿ ಫೈಲ್ ಮಾಡಿ ಇಡುತ್ತೆ ಕ್ರಮವಾಗಿ. ಇಲ್ಲಾಂದರೆ ಕೆಲವೊಂದು ಸರ್ತಿ ಈ ಅರೆಬರೆ ವಿಚಾರ ಮಾಡಿದ್ರಿಂದ ಏನಾಗುತ್ತೆ ಅಂದರೆ ಏನೇನೋ ಪದರವಾಗಿ ಅಲ್ಲಲ್ಲಿ ನೆನಪಿರುತ್ತೆ, ಒಟ್ಟು ವಿಷಯ ಏನು ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಇದು ಯಾಕಾಗುತ್ತೆ ಅಂದರೆ ನಾವು ವಿಚಾರ ಮಾಡುವಾಗ ಚಿತ್ತಕ್ಕೆ ಫೈಲ್ ಮಾಡುವ ಕ್ರಮ ಇದೆಯಲ್ವಾ, ಅದು ನಾನು ಅನ್ನೋದು ಎಚ್ಚರದಲ್ಲಿದ್ದು ಫೈಲ್ ಮಾಡಿದರೆ ಕ್ರಮವಾಗಿ ಇದಾದಮೇಲೆ ಈ ವಿಷಯ, ಇದಾದಮೇಲೆ ಈ ವಿಷಯ, ಇದಾದಮೇಲೆ ಈ ವಿಷಯ ಅಂತ ನೆನಪಿಸ್ಕೊಳ್ತೇನೆ. ಇದೆಲ್ಲ ಇಲ್ಲಿ ಮೇಲ್ನೋಟಕ್ಕೆ ಇಷ್ಟೇ ಮಾತಿದೆ, ಆದರೆ ಇದು ಮನಃಶಾಸ್ತ್ರದ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳನ್ನು ಕಪಿಲ ಮಹರ್ಷಿ ಮುಂದೆ ಹೇಳ್ತಾನೆ. ಏತಾವಾನೇವ ಸಂಖ್ಯಾತ ಬ್ರಹ್ಮಣ ಸಗುಣಸ್ಯ ಹಿ ಜನ್ನಿವೇಶೋ ಮಯಾ ಪ್ರೋಕ್ತಃ ಯಃ ಕಾಲಃ ಪಂಚವಿಂಶಕಃ. ಒಟ್ಟು 4 ರೀತಿಯ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 4 ಸೇರಿ 24 ಆಯಿತು. ಈ 24 ನಿಯಮಿಸುವ ಶಕ್ತಿಯೇ ಪಂಚವಿಂಶಕಃ ಕಾಲಃ. ಕಾಲ ಅಂದರೆ ಕಲಯತಿ, ಕೂಡಿಸುತ್ತಾನೆ. ಎಲ್ಲಿಂದ ರೀ ಆ ಅರ್ಥ ಹೇಳ್ತೀರಿ? ಕೂಡಿಸುತ್ತಾನೆ ಅಂತ ಎಲ್ಲಿದೆ ನಿಮಗೆ ಗೊತ್ತು? ಸಂಕಲನ, ಕಾಲ ಶಬ್ದದಿಂದಲೇ ಬಂದದ್ದದು. ವ್ಯವಕಲನ, ಕಲೆ ಹಾಕುವುದು. ಕಾಲ ಅಂದರೆ ನಾಶವೂ ಹೌದು, ಕಾಲ ಅಂದರೆ ಕೂಡಿಸುವುದು ಹೌದು. ಕಲಾ ಕಾಮಧೇನು ಅಂತ ಒಂದು ಧಾತುವಿನಿಗೆ ಎಷ್ಟೋ ಅರ್ಥ ಇದೆ ಕಾಲ ಶಬ್ದಕ್ಕೆ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳುವಂಥದ್ದು, ಈ ಇಡೀ ಜಗತ್ತಿನ ನಾನು 24 ಸಂಖ್ಯೆಗಳನ್ನೇನು ಹೇಳಿದೆನೋ, ಈ ಇಡೀ ಜಗತ್ತಿಗೆ ಆನಂದವನ್ನು ಉಂಟು ಮಾಡುವ ಸಗುಣನಾದಂತಹ ಪರಮಾತ್ಮನ ಲೆಕ್ಕಾಚಾರಕ್ಕೆ ಸಿಗುವಂತೆ ಆಗುವ ಕಾಲನಾಮಕನಾದ 25ನೆಯ ತತ್ವವೇ ಬ್ರಹ್ಮ, ಪರಮಾತ್ಮ. ಪ್ರಭಾವಂ ಪೌರುಷಂ ಪ್ರಾಹು ಕಾಲಮೇಕೇಯತೋ ಭಯಂ ಅಹಂಕಾರ ವಿಮೂಢಸ್ಯ ಕರ್ತು ಪ್ರಕೃತಿಮೀಯುಷಃ. ಈ 25ನೆಯ ತತ್ವ ನಮ್ಮ ಹೃದಯದಲ್ಲೇ ನೆಲೆಸಿದ ಎಲ್ಲ ಕಡೆ ಇರುವ ಮಹಾತತ್ವ. ಅದೆಲ್ಲೋ ದೂರದಲ್ಲಿದೆ ಅಂತ ನಾವು ತಿಳಿದ್ರೆ ಅದು ತಪ್ಪು. ನಮ್ಮಲ್ಲೇ ಇದ್ದಾನೆ ಅವನು. ನಾವು ಇದೆಲ್ಲ ಧ್ಯಾನ ಮಾಡುವಾಗ ಎಲ್ಲೋ ಹೋಗಿ ಬಂದು ನೋಡಿ ಅಥವಾ ಇನ್ನೇನೋ ಮಾಡಿ ಬೇಕಾಗಿಲ್ಲ. ನಮಗೆ ಈ ತಿಳುವಳಿಕೆ ಬಂದು ಹಿಂದೆ ಹೇಳಿದ ಹಾಗೆ ಅದು ಅನಾದಿ ತತ್ವ, ಶಾಶ್ವತವಾದ ತತ್ವ, ಅದಕ್ಕೆ ಈ ಗುಣದ ಬಂಧ ಇಲ್ಲ, ಅದಕ್ಕೆ ದ್ವೇಷ, ಅಸೂಯೆ ಇತ್ಯಾದಿ ಯಾವುದೇ ಪ್ರಾಕೃತವಾದ ಗುಣಗಳಿಲ್ಲ ಅನ್ನುವ ಈ ಚಿಂತನೆಯ ಜೊತೆಗೆ ಪ್ರಕೃತಿಯನ್ನು ನಿಯಮಿಸುವವನು ಪ್ರಕೃತಿ ಪರನಾಗಿದ್ದಾನೆ ಅಂತ ಚಿಂತಿಸಿದರೆ ಅವನನ್ನು ಕಾಲ, ಅವನನ್ನು ಪುರುಷ, ಅವನನ್ನು ಅವ್ಯಕ್ತ ಅನ್ನುವ ಶಬ್ದದಿಂದಲೂ ಹೇಳ್ತಾರೆ. ಆದರೆ ಅಹಂಕಾರ ವಿಮೂಢನಾದ ವ್ಯಕ್ತಿ ಮಾತ್ರ ಈ ಎಲ್ಲ ಕೆಲಸವನ್ನು ಮಾಡುವ 25ನೇ ತತ್ವವನ್ನು ಮರ್ತು ಬಿಟ್ಟು ತನ್ನಿಂದಲೇ ಎಲ್ಲ ಕೆಲಸ ಆಗುತ್ತೆ ಅಂತ ಭಾವಿಸಿ ಈ ಭಯದ ಸಂಸಾರದ ವಾತಾವರಣದಲ್ಲಿ ಮುಳುಗಿ ಒದ್ದಾಡ್ತಾನೆ. ಪ್ರಕೃತೇರ್ಗುಣ ಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾಯತ ಸ ಭಗವಾನ್ ಕಾಲ ಇತ್ಯುಪಲಕ್ಷಿತ. ಪ್ರಳಯ ಕಾಲದಲ್ಲಿ ಪ್ರಕೃತಿ, ನಾನಾಗ ಹೇಳಿದೆ, ಗುಣಸಾಮ್ಯ 1:2:4 ಇದು ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣದ ಲೆಕ್ಕಾಚಾರ. ಉಲ್ಟ ಹೇಳಿದೆ, 4 ಸತ್ವ, 2 ರಜಸ್ಸು, 1 ತಮಸ್ಸು. ಇದು ರೇಷ್ಯೋ ಜಗತ್ತಿನಲ್ಲಿ. ಈ ಜಗತ್ತಿನ ಸೃಷ್ಟಿಯಲ್ಲಿ ಆಶ್ಚರ್ಯ ಏನು ಅಂದರೆ ಸತ್ವವನ್ನು ಬಳಸಲೇ ಇಲ್ಲ ಭಗವಂತ. ಸತ್ವ ಅಲ್ಲೇ ಇದೆ. ರಜಸ್ಸು ಮತ್ತು ತಮಸ್ಸುಗಳನ್ನು ಮಿಕ್ಸ್ ಮಾಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅದು ಯಾವಾಗ ಮೂಲ ಸ್ಥಿತಿಯಲ್ಲಿ ಇರುತ್ತೋ ಆಗ ಪ್ರಳಯ. 4:2:1 ಅಂತನ್ನೋ ಸ್ಥಿತಿಯಲ್ಲಿ ಇದ್ದಾಗ ಅದು ಪ್ರಳಯ. ಆ 4 ಮಾತ್ರ ಹಾಗೆ ಇದ್ದು 2 ಮತ್ತು 1ರಲ್ಲಿ ಮಿಕ್ಸಪ್ ಆಗುತ್ತಲ್ವ, ಆಗ ಅತ್ಯಂತ ಸಾತ್ವಿಕನಾದಂತಹ ಚತುರ್ಮುಖ ಹುಡ್ತಾನೆ. ಅದು ಮೊದಲ ಸೃಷ್ಟಿ. ಸಾತ್ವಿಕ 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 ಅಂತ ಹೇಳುವ ಪರಬ್ರಹ್ಮನ ಸ್ವರೂಪ ಅಂದರೆ ಚತುರ್ಮುಖನ ಸ್ವರೂಪ ಅದು ಈ ರಜಸ್ಸು. ಅದು ಹೇಗ್ರಿ ರಜಸ್ಸು ಮತ್ತು ತಮಸ್ಸನ್ನು ಹೇಳಿ ನೀವು ಸಾತ್ವಿಕ ಅಂತ ಹೇಳ್ತೀರಿ? ಮತ್ತು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಇದೆ ಇಲ್ಲಿ. ಸತ್ವ, ಈಗ ರಜಸ್ಸು ಬಂತಲ್ವ, ರಜಸ್ಸು ಅಂತಂದರೆ ಅದರಲ್ಲಿ 100
ಸತ್ವವಾದರೆ 10 ರಜಸ್ಸಾದರೆ 1 ತಮಸ್ಸು. ರಜಸ್ಸು ಕೂಡ ಸತ್ವರಜಸ್ತಮಸ್ಸಿನಿಂದ ಕೂಡಿದ್ದು, ತಮಸ್ಸು ಕೂಡ ಸತ್ವರಜಸ್ತಮಸ್ಸಿನಿಂದ ಕೂಡಿದ್ದು. ಅದರಲ್ಲಿ ಮತ್ತೆ ಸತ್ವ ರಜಸ್ಸು ತಮಸ್ಸು ಅಂತ ಬರುತ್ತಲ್ವ, ಅದರೊಳಗೆ ಮತ್ತೆ ಸತ್ವ ರಜಸ್ಸು ತಮಸ್ಸು, ಹೀಗೆ ವಿಭಾಗ ಇದೆ. ಈ ವಿಭಾಗದ ಹೊರಗಡೆ 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 ಬಂದಂತೆ ಸ್ಥೂಲವಾದ ನಂತರದ ಸೃಷ್ಟಿಗಳು ಅತ್ಯಂತ ಕಮ್ಮಿ ಗುಣಗಳಿಂದ ಕೂಡಿದ ಸೃಷ್ಟಿಯಾಗಿ ಜಗತ್ತಿನಲ್ಲಿ ನಿರ್ಮಾಣವಾಗುತ್ತೆ. ಅದರಿಂದಾಗಿಯೇ ಈ ಏರಿಳಿತಗಳು ಯೋಗ್ಯತೆಯಲ್ಲಿ ಹೆಚ್ಚು ಕಮ್ಮಿ ಆಗುವುದು. ಯಾಕೆ ಅಂದರೆ ಈ ಹೊರಬರುವಂತಹ ಕಾಲ ಲೇಟ್ ಆದ ಹಾಗೆ ಅದರಲ್ಲಿರುವ ಗುಣಗಳ ಅಂಶವೂ ಕಮ್ಮಿ ಆದದ್ರಿಂದ ಅದು ಸತ್ವವನ್ನು ಸೇರಿ ರಜಸ್ಸನ್ನು ಸೇರಿ ತಮಸ್ಸನ್ನು ಸೇರಿ ಯಾವುದರ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಇದೆಯೋ ಅದರಂತೆ ಅದರ ಸೃಷ್ಟಿಯಾಗುತ್ತೆ ಅನ್ನೋದು ಇದು ಕೂತು ಬೋರ್ಡಲ್ಲಿ ಬರೆದು ನಾವು ತಿಳ್ಕೊಳ್ಬೇಕಾದ ಸಂಗತಿ. ಬಹಳ ಸ್ವಾರಸ್ಯಕರವಾದ, ಆಚಾರ್ಯರು ಇಲ್ಲಿ ಬಹಳ ವಿಸ್ತಾರವಾದ ವಿವರವನ್ನೆಲ್ಲ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲೂ ಚೇಷ್ಟೆಯಿಂದ ಜಗತ್ತು ವಿಮುಖವಾದರೂ ಜಗತ್ತನ್ನು ಮುಂದೆ ಹೇಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಪ್ರಳಯದ ಕೊನೆಯ ಕಾಲವನ್ನು ನಿರೀಕ್ಷಿಸ್ತಾ ಭಗವಂತ ಕಾಯ್ತಿರ್ತಾನೆ. ಆದರೆ ಸಮಯ ಬಂದಾಗ ಅಂತಃಪುರುಷರೂಪೇಣ ಕಾಲರೂಪೇಣ ಯೋ ಬಹಿ ಸಮನ್ವೇತ್ಯೇಷ ಸತ್ವಾನಾಂ ಭಗವಾನ್ ಆತ್ಮಮಾಯೆಯ, ತನ್ನದೇ ಸಹಜವಾದ ಮಾಯೆಯಿಂದ, ಮಹಿಮೆಯಿಂದ, ಜ್ಞಾನದಿಂದ, ಇಚ್ಛೆಯಿಂದ ಈ ಇಡೀ ಜಗತ್ತಿನ ಸೃಷ್ಟಿಯನ್ನು ಸಮನ್ವೇತಿ, ಕಾಲಕ್ಕೆ ಸರಿಯಾದಂತೆ ಜೋಡಿಸ್ತಾ ಬರ್ತಾನೆ. ಆಗ ಕ್ಷೋಭೆ ಉಂಟಾಗುತ್ತೆ. ಸತ್ವರಜಸ್ತಮಸ್ಸು ನಾನಾಗ ಹೇಳಿದೆ, ವಿಷಮ ಸ್ಥಿತಿ ಅಂತಂದರೆ ಕ್ಷೋಭೆ ಆಗುತ್ತೆ. ಆ ಕ್ಷೋಭೆಯಿಂದ ತನ್ನ ಪತ್ನಿಯಾದಂತಹ ಲಕ್ಷ್ಮಿಯಲ್ಲಿ ಆ ಗರ್ಭವನ್ನು ವೀರ್ಯಾಧಾನವನ್ನು ಮಾಡಿ ಹಿರಣ್ಮಯವಾದಂತಹ ಮಹತ್ತತ್ವವನ್ನು ಕಾಣುವಂತೆ ಮಾಡುತ್ತಾನೆ. ವಿಶ್ವಮಾತ್ಮಗತಂ ವ್ಯಂಜನ್ ಕೂಟಸ್ಥೋ ಜಗದಂಕುರಃ ಸ್ವತೇಜಸಾ ಪಿಬತ್ ತೀವ್ರಂ ಪ್ರಸ್ವಾಪನಂ ತಮಃ. ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಅವನು ಯಾವುದೇ ವಿಕಾರ ಇಲ್ಲದ ಪರಮಾತ್ಮ ಹೊರಟಾಗ ಜಗತ್ತನ್ನು ಜೀವರಿಗೆ ತೋರಿಸುವುದಕ್ಕೋಸ್ಕರ ಹಿರಣ್ಮಯವಾದ ಅಂಡವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಅದಾಗಲೂ ಕಾಣಲ್ಲ. ಮಹತ್ತತ್ವ ಅನ್ನೋದು ಶಬ್ದದಿಂದ ದೊಡ್ಡದಾದರೂ ಕಾಣುವ ವಿಷಯದಲ್ಲಿ ಅತ್ಯಂತ ಸೂಕ್ಷ್ಮ ಅದು. ಮತ್ತು ಮಹತ್ತತ್ವ ಅಂತ ಯಾಕೆ ಹೇಳಿದರು? ಅದರ ಕಾರ್ಯ ಬಹಳ ಮಹತ್ವದ್ದು. ಯಾವುದು ಅಂದರೆ ಎಚ್ಚರ ಆಗುವುದು ಅಂತ ಇದೆಯಲ್ವ, ಅದು ತುಂಬ ಕಷ್ಟದ ಕೆಲಸ. ನಾವು ಅಂದ್ಕೊಳ್ತೇವೆ ಬೆಳಗ್ಗೆ ಎಚ್ಚರ ಆಯಿತು ಅಂತ, ಆದರೆ ನಾವು ಎಚ್ಚರ ಆದದ್ದಲ್ಲ, ಯಾರೋ ಎಚ್ಚರ ಮಾಡಿದ್ದಕ್ಕಾಯ್ತು. ನಾವು ಅಂದ್ಕೊಳ್ತೇವೆ ಅಲಾರ್ಮಿಂದ ಆಯಿತು ಅಂತ, ಆದರೆ ಯಾವಾಗಲೂ ಆಗಲ್ಲ. ಕೆಲವೊಂದು ಸರ್ತಿ ಆಗಲ್ಲ, ಕೆಲವೊಂದು ಸರ್ತಿ ಆಗತ್ತೆ. ಆದರೆ ಯಾವಾಗಲೂ ನಮಗೆ ಆ ಅಲಾರ್ಮ್ ಕೇಳಿದ ಮೇಲೂ ಆದರೂ ಎಚ್ಚರ ಆಗುವಂತೆ ಮಾಡುವಂಥ ಶಕ್ತಿ ಒಂದು ಇದ್ದದ್ರಿಂದ ಜಗತ್ತು ಎಚ್ಚರಗೊಂಡಿತು ಮೊದಲಿಗೆ. ಅದಾಗಿದ್ದು ಮಹತ್. ಆ ಎಚ್ಚರಗೊಂಡ ತತ್ವದ ವ್ಯವಸ್ಥೆಯನ್ನು ಸರಿ ಮಾಡುವುದಕ್ಕೋಸ್ಕರ ತಮಃ ಯಾವುದು ಎಲ್ಲರನ್ನೂ ಅಜ್ಞಾನದಲ್ಲಿ ಮುಳುಗಿಸುತ್ತೋ, ಮರೆತು ಹೋಗುವಂತೆ ಮಾಡುತ್ತೋ, ಆ ಅಜ್ಞಾನವನ್ನು ನುಂಗಿಬಿಟ್ಟ. ತಮಃ ಅಗ್ರಸತ್, ಇಡೀ ತಮಸ್ಸನ್ನು ಕುಡ್ದ, ಅಂದರೆ ಕತ್ತಲೆಯನ್ನು ತೆಗೆದು ಬೆಳಕಿನ ಪುಂಜಗಳನ್ನಿಟ್ಟ. ಮಹತ್ತತ್ವಾದ್ ವಿಕುರ್ವಾಣಾತ್ ಭಗವದ್ವೀರ್ಯ ಸಂಭವಾತ್ ಕ್ರಿಯಾಶಕ್ತಿರಹಂಕಾರ ಸ್ತ್ರಿವಿಧ ಸಮಪದ್ಯತ. ಭಗವಂತನ ಈ ಮಹತ್ತತ್ವದ ವೀರ್ಯದಿಂದ ಕ್ರಿಯಾಶಕ್ತಿಯ 3 ರೀತಿಯ ಅಹಂಕಾರ ಬಂತು. ಕ್ರಿಯೆಗೆ ಕಾರಣವಾದ 3 ಅಹಂಕಾರ, ವೈಕಾರಿಕ, ತೈಜಸ, ತಾಮಸ ಅಂತ ಅದನ್ನು ಹೇಳುತ್ತಾರೆ. ವೈಕಾರಿಕವನ್ನೇ ಸಾತ್ವಿಕ ಅಂತ ಇಟ್ಕೊಳ್ಬೋದು. ವೈಕಾರಿಕ ಅಂತಂದರೆ ವಿಕಾರ ಅಂತ. ನಮಗೆ ವಿಕಾರ ಅಂದರೆ ಕೆಟ್ಟ ಆಕಾರ ಅಂತ ನಾವು ಅಂದ್ಕೊಂಡಿದ್ದೇವೆ. ಏನಲ್ಲ, ವಿಕಾರ ಅನ್ನುವ ಶಬ್ದಕ್ಕರ್ಥ ಅದರ ಮೂಲ ಸ್ವರೂಪದಿಂದ ಬದಲಾಗುವುದು ಅಂತ ಅಷ್ಟೇ ಅರ್ಥ. ಈಗ ಮಾವಿನ ಹಣ್ಣಿನ ವಿಕಾರ ರಸಾಯನ, ಸ್ವೀಕರಣೆ, ಅದು ಹಾಳಲ್ಲ, ಇನ್ನೊಂದು ರೂಪ ಪಡ್ಕೊಳ್ಳುತ್ತಷ್ಟೇ, ಅದನ್ನೇ ವಿಕಾರ ಅಂತ ಹೇಳೋದು. ಹಾಗಾಗಿ ವೈಕಾರಿಕ ಅಹಂಕಾರ ಅಂತ 3 ಅಹಂಕಾರಗಳು ಈ ಮಹತ್ತತ್ವದಿಂದ ಹುಟ್ಟಿ ಬಂದವು. ವೈಕಾರಿಕ ತೈಜಸಶ್ಚ ತಾಮಸಶ್ಚ ಯತೋ ಭವಃ ಮನಸಶ್ಚೇಂದ್ರಿಯಾಣಾಂಚ ಭೂತಾನಾಂ ಮಹತಾಮಪಿ. ವೈಕಾರಿಕ ಅಹಂಕಾರದಿಂದ ಮನಸ್ಸು ಅನ್ನುವುದು ಹುಟ್ಟಿತು. ಇಂದ್ರಿಯಗಳು ತೈಜಸ ಅಹಂಕಾರದಿಂದ ಬಂತು. ಮಹಾಭೂತಗಳು ಅಂದರೆ ಪಂಚಭೂತಗಳು ತಾಮಸ ಅಹಂಕಾರದಿಂದ ಬಂದವು. ಈ ತಾಮಸ ಅಹಂಕಾರದಲ್ಲಿ ಬರೀ ಭೂತಗಳು, ಜಡ ಮಾತ್ರ ಸೃಷ್ಟಿಯಾದದ್ದು. ಆದರೆ ಈ ಹಿಂದಿನ 2ರಲ್ಲಿ ದೇವತೆಗಳ ಸೃಷ್ಟಿ ಇದೆ. ಮನಸ್ಸು ಅಂತಂದರೆ ಅಲ್ಲಿ ರುದ್ರದೇವ ಭವಃ ಯತಃ, ಯಾರಿಂದಾಗಿ ಪಂಚಭೂತಗಳು ಜಗತ್ತಿಗೆ ಕಾಣುವುದಕ್ಕೆ ಕಾರಣವಾಯಿತೋ ಅಂತಹ ಭವ, ಪಂಚಮುಖಿಯಾದಂತಹ ಶಿವ ಅಲ್ಲಿಂದ ಉದಿಸಿದ. ಆದರೆ ಅದರ ತಮೋಭಾಗದಿಂದ ಜಡವಾದಂತಹ ಜಗತ್ತಿನ ಪಂಚಭೂತಗಳು ಹುಟ್ಟಿದವು.
ಅದರ ಪೂರ್ವದಲ್ಲಿ ಬುದ್ಧಿತತ್ವ, ಅದರ ಅಭಿಮಾನಿನಿ ಉಮಾದೇವಿ. ಉಳಿದಂತೆ ಇಂದ್ರಿಯಗಳ ಅಭಿಮಾನಿಗಳು ಹೇಳ್ತಾರೆ, ಒಂದಿಷ್ಟು ಉದ್ದ ಲೆಕ್ಕ ಕೊಡ್ತಾರೆ. ಎಲ್ಲ ಇಂದ್ರಿಯಗಳಿಗೂ ಒಬ್ಬೊಬ್ಬರು ದೇವತೆಗಳಿದ್ದಾರೆ. ಕಣ್ಣಿಗೆ ಸೂರ್ಯ ಚಂದ್ರರಿದ್ದ ಹಾಗೆ, ಕಿವಿಗೆ ದಿಗ್ದೇವತೆಗಳಿದ್ದ ಹಾಗೆ, ನಾಲಿಗೆಗೆ ಬುಧ ಅಥವಾ ವರುಣ ಇದ್ದ ಹಾಗೆ, ಮೂಗಿಗೆ ಅಶ್ವಿಗಳು ಅಥವಾ ಪ್ರಾಣ ಇದ್ದ ಹಾಗೆ, ಅಥವಾ ಮಾತಿಗೆ ಅಗ್ನಿ ಅಥವಾ ವಿದ್ಯೆಗೆ ಸಂಬಂಧಪಟ್ಟಂತೆ ಉಳಿದ ಎಲ್ಲ ದೇವತೆಗಳು. ಹೀಗೆ ಎಲ್ಲ ಇಂದ್ರಿಯಗಳಿಂದ ಕೇವಲ ಇಂದ್ರಿಯ ಅಹಂಕಾರದಿಂದ ತೈಜಸ್ ನೋಡಿ, ಅದು ತೈಜಸ ಅಂತ. ತೈಜಸ ಅಂದರೆ ತೇಜೋರೂಪ. ಕಣ್ಣು ತೇಜಸ್ಸಿನಿಂದ ಕೂಡಿದ್ದು. ಆ ತೇಜಸ್ಸಿನಿಂದ ಕೂಡಿದ್ರಿಂದಾಗಿಯೇ ನಮಗೆ ವಸ್ತುಗಳು ಗ್ರಹಣೆಗೆ ಕಾರಣವಾಗುತ್ತೆ. ಹಾಗಾಗಿ ಕೊನೆಯದ್ದು ಗುಣವ್ಯತಿಕರ ತ್ರಿವೃತ್. ಈ ಗುಣಗಳ ವ್ಯತಿಕರ ಮಿಶ್ರಣದಿಂದಾಗಿ ತ್ರಿವೃತ್, ಮೂರು ಸತ್ವರಜಸ್ತಮಸ್ಸು ಅನ್ನೋದು ವೃತ್ತಾಕಾರದ ಮೂರು ಮಿಕ್ಸರ್ಗಳೇ ಮೂರು ರೀತಿಯಾದ ಅಹಂಕಾರಗಳಾಗಿ ಲೋಕದಲ್ಲಿ ಕಾಣಿಸಿತು. ಈ ಮೂರು ಅಹಂಕಾರಗಳಿಗೂ ಸಹಸ್ರ ಶಿರಸಂ ಸಾಕ್ಷಾತ್ ಯಮನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ. ಇದರಲ್ಲಿ 1000 ತಲೆಗಳಿಂದ ಕೂಡಿದ ಸಂಕರ್ಷಣ ರೂಪಿ ಅನಂತ ಅಂದರೆ ಶೇಷ. ಇದಕ್ಕೆ ಭೂತೇಂದ್ರಿಯ ಮನೋಮಯಂ, ಭೂತ ಇಂದ್ರಿಯ ಮನಸ್ಸು, ಈ ಮೂರಕ್ಕೂ ಅವನ ನಿಯಾಮಕ ಶಕ್ತಿ, ಅವನ ನಿಯಾಮಕತ್ವ ಇದೆ. ಅದರಲ್ಲಿ ಒಂದು ಮಾತು ಹೇಳಿದರು, ಸಾಕ್ಷಾತ್ ಸಹಸ್ರ ಶಿರಷಂ ಅಂತ ಒಂದು ಶಬ್ದ ಹೇಳಿದರು. ಆ ಸಾಕ್ಷಾತ್ ಶಬ್ದವನ್ನು ಹೇಳಿದ್ರಿಂದ ಸಂಕರ್ಷಣಾಖ್ಯಂ, ಸಂಕರ್ಷಣ ರೂಪಿ ಪರಮಾತ್ಮನ ಸಹಕಾರದೊಂದಿಗೆ ಸಂಕರ್ಷಣ ರೂಪಿ ಜೀವ, ಸಂಕರ್ಷಣ ಜೀವೋ ಜಾಯತೆ ಅಂತ ಮಾತು. ಸಂಕರ್ಷಣ ರೂಪಿ ಪರಮಾತ್ಮನಿಂದ ಸಂಕರ್ಷಣನೆಂಬಂತಹ ಶೇಷ ಈ ಜಗತ್ತಿನ ಮೂರು ಅಹಂಕಾರಗಳಿಗೆ ತಾನು ಅಭಿಮಾನಿ ಕರ್ತವ್ಯವನ್ನು ನಿರ್ವಹಿಸುವವನಾಗಿ ನೆಲೆಸಿದ. ಅದರಲ್ಲಿ 3 ಥರದ ಗುಣ ಇದೆ. ಕರ್ತೃತ್ವಂ ಕರಣತ್ವಂಚ ಕಾರ್ಯತ್ವಂ ಚೇತಿ ಲಕ್ಷಣಂ ಶಾಂತಘೋರ ವಿಮೂಢತ್ವಂ ಇತಿವಾ ಸ್ಯಾದ ಅಹಂಕೃತೇ. ಈ ವೈಕಾರಿಕ ಅಹಂಕಾರದಲ್ಲಿ ಕರ್ತೃತ್ವ ಅಂದರೆ ಅದರಲ್ಲಿ ದೇವತೆಗಳು ಹುಟ್ಟಿದ್ದಲ್ವ, ದೇವತೆಗಳಿಗೆ ಕ್ರಿಯಾ ಕಲಾಪಗಳಲ್ಲಿ ಭಗವಂತ ಯೋಜನೆ ಮಾಡಿದ್ದಾದ್ರಿಂದಾಗಿ ಅವರಲ್ಲಿ ಕರ್ತೃತ್ವ ಇದೆ. ಕರಣತ್ವಂ, ಈ ಇಂದ್ರಿಯಗಳಿಗೆ ದೇವತೆಗಳು ಪ್ರಚೋದನೆ ಮಾಡಿದಾಗ ಕಣ್ಣು ಅನ್ನುವ ಇಂದ್ರಿಯ ನೋಡುವುದು ಅನ್ನುವ ಕ್ರಿಯೆಗೆ ಕಾರಣವಾಯಿತು, ಅದರೊಂದಿಗೆ ಕರಣ. ಮೊದಲನೇದು ಕರ್ತೃ, ಎರಡನೇದು ಕರಣ, ಮೂರನೇದು ಕಾರ್ಯ. ಈ ಕರ್ತೃಕರಣಗಳು ಸೇರಿದಾಗ ಜಗತ್ತಿನ ಅನೇಕ ಭೂತಗಳನ್ನು ಉಪಯೋಗಿಸಿಕೊಂಡು ವಸ್ತುಗಳು ನಿರ್ಮಾಣವಾದಾಗ ಅದು ಕಾರ್ಯ. ಹಾಗಾಗಿ ಇದು 3 ರೀತಿಯ ಗುಣಗಳಿಂದ ವೈಕಾರಿಕ ತೈಜಸ್ಸ ತಾಮಸ ಅಹಂಕಾರಗಳು ಕರ್ತೃತ್ವವನ್ನು ಕರಣ ಅಂದರೆ ಕಾರಣ ಅಂತ ಅರ್ಥ, ಪ್ರಧಾನವಾದ ಕಾರಣವಾಗಿ ನಿರ್ಮಾಣಗೊಂಡವು. ಕಾರ್ಯತ್ವ, ಅದಕ್ಕೆ ಬೇಕಾದಂತಹ ಕ್ರಿಯಾ ಸ್ವರೂಪವನ್ನು, ಕ್ರಿಯೆ ಆದ ಮೇಲೆ ವಸ್ತುವಿಗೆ ಆಕೃತಿ ಬರುತ್ತಲ್ವ, ಆ ರೂಪವನ್ನು ತೆಗೆದುಕೊಂಡಿತು. ಇದರಲ್ಲಿ ಕರ್ತೃತ್ವ ಇರುವಂತಹ ದೇವತೆಗಳು ಭಗವಂತ ಕೊಟ್ಟ ಆದೇಶ ಅಂತ ಶಾಂತವಾಗಿ ಮಾಡ್ತಿರ್ತಾರೆ. ಅವರಿಗೆ ಇದರಲ್ಲಿ ನಮ್ಮ ಇಂದ್ರಿಯಗಳಿಂದ ಕೆಲಸ ಮಾಡುವಾಗ ನಮಗೆ ಬಂದ ಕೋಪ ಅದು ಅವರದ್ದಲ್ಲ. ನಮಗೆ ಬಂದ ಕೋಪ ಅದು ನಮ್ಮ ವೀಕ್ನೆಸ್ಸು, ನಮ್ಮ ದೌರ್ಬಲ್ಯ. ಅವರು ಶಾಂತವಾಗಿ ಇರ್ತಾರೆ. ಕರಣ ಅಂದರೆ ಈ ಇಂದ್ರಿಯಗಳಿಗಾಗುವಾಗ ಅದು ಮತ್ತಷ್ಟು ಸಂಸಾರ ಬಂಧಕವಾದ ಕರ್ಮಗಳಿಗೆ ಕಾರಣವಾಗ್ತಾ ಹೋಗುತ್ತೆ. ಅದರಿಂದಾಗಿ ಈ ಇಂದ್ರಿಯಗಳಿಂದಾಗಿ ಮತ್ತಷ್ಟು ಕೆಟ್ಟ ಕೆಲಸಗಳು ನಡೆಯುವುದು, ಅದರಿಂದಾಗಿ ಅವನಿಗೆ ದಾರಿ ಕೆಡುತ್ತಾ ಇದ್ದಾಗ ಅದು ಘೋರ. ಮೂರನೇದು ಮೂಢತ್ವ. ಈ ಕಾರ್ಯ ಅದು ಕೆಲಸ ಅಷ್ಟೇ, ಆ ಕೆಲಸ ಆದಮೇಲೆ ನಾನು ಕೆಲಸ ಆಗಿದ್ದೇನೆ ಅಂತ ಅದಕ್ಕೇನು ಗೊತ್ತೇ ಇಲ್ಲ. ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳು ನಿರ್ಮಾಣ ಆಗ್ತವೆ. ನಮಗೆ ನಿರ್ಮಾಣ ಆದಮೇಲೆ ನಾನು ಬಂದೆ, ಯಾಕೆ ಬಂದೆ, ನಾನು ಇದ್ದೇನೆ, ಯಾಕಿದ್ದೇನೆ, ನಾನು ನೋಡ್ತಾ ಇದ್ದೇನೆ, ಯಾಕೆ ಅದನ್ನು ನೋಡಬೇಕು ಅನ್ನೋ ಈ ಪ್ರಶ್ನೆಗಳೆಲ್ಲ ಜಿಜ್ಞಾಸೆಗಳೆಲ್ಲ ಹುಟ್ಟುತ್ತೆ. ಆದರೆ ಜಗತ್ತಿನಲ್ಲಿ ತಾಮಸ ಅಹಂಕಾರದಿಂದ ಹುಟ್ಟಿದಂತಹ ಈ ಕಾರ್ಯಗಳಿಗೆ ಯಾವುದೇ ಸ್ವತಃ ಪ್ರವೃತ್ತಿ ಇಲ್ಲ. ಅದರಿಂದ ಅದು ಮೂಢ, ಅದಕ್ಕೆ ಏನೂ ಒಳಗಿನಿಂದ ತಿಳುವಳಿಕೆ ಇಲ್ಲ. ಅದರಿಂದಾಗಿ ಅದನ್ನು ಮೂಢತ್ವಕ್ಕೆ ಲಕ್ಷಣ ಅಂತ ಹೇಳಿದರು. ಅದು ಯಾವುದೇ ಜ್ಞಾನವನ್ನು ಪ್ರಕಟಪಡಿಸಲಿಕ್ಕಾಗೋದಿಲ್ಲ ಅದಕ್ಕೆ. ಹಾಗಾಗಿ 3 ಜನ, ಕಾಮ, ಶೇಷ. ಅಂದರೆ ಹಿಂದೆ ಪ್ರದ್ಯುಮ್ನನ ಬಗ್ಗೆಯೂ ಒಂದು ಮಾತು ಬಂದಿತ್ತು, ಇಲ್ಲಿ ಸಂಕರ್ಷಣನ ಬಗ್ಗೆ ಬಂತು. ಇಂದ್ರಿಯಗಳಿಗಾಗುವಾಗ ಅನಿರುದ್ಧ ಅಂದರೆ ದೇವತೆಗಳ ಸೃಷ್ಟಿಯಾಗುವಾಗ ಅನಿರುದ್ಧ ಇದ್ದಾನೆ ಅಂತ ಬಂತು. ಒಟ್ಟು ಈ ಅಂಶವನ್ನು ಮತ್ತೆ ಬಿಡಿಸಿ ಹೇಳ್ತಾರೆ. ವೈಕಾರಿಕಾದ್ವಿಕರುವಾಣಾನ್ ಮನಸ್ತತ್ವಮಜಾಯತ ಯತ್ ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮ ಸಂಭವ. ವೈಕಾರಿಕ ಅಹಂಕಾರದ ಪರಿಣಾಮದಿಂದಾಗಿ ಮನಸ್ತತ್ವ ಏನು ಹುಟ್ಟಿತು,
ಈ ಹುಟ್ಟಿದ ಮನಸ್ಸಿಗೆ ಕೆಲಸ ಏನು? ಸಂಕಲ್ಪ ವಿಕಲ್ಪ. ಇದು ಬೇಕು, ಇದು ಬೇಕಾ ಬೇಡವಾ ಅಂತ ಈ ರೀತಿ ಗೊಂದಲದಲ್ಲಿ ಇಟ್ಟುಬಿಡುತ್ತೆ. ಕೆಲವೊಮ್ಮೆ ಬೇಡ ಅನ್ನತ್ತೆ, ಆದರೆ ಅದಕ್ಕೆ ವಿಮರ್ಶೆ ಮಾಡಿರಲ್ಲ. ನೋಡ್ತಾನೆ ಬೇಡ ಅನ್ನತ್ತೆ, ನೋಡ್ತಾನೆ ಬೇಕು ಅನ್ನುತ್ತೆ, ನೋಡ್ತಾನೆ ಇದೇನು ಅರ್ಧಂಬರ್ಧ ಅಂತ ಅದರ ಬಗ್ಗೆ ವಿಕಲ್ಪವಾದ ಭಾವವನ್ನು ತಾಳುತ್ತೆ. ಇದು ಆಸೆಗಳ ಹಿನ್ನೆಲೆಯಿಂದ, ಅಂದರೆ ಅದಕ್ಕೆ ಒಳಗಿನಿಂದ ಒಂದು ಡಿಸೈರ್ ಇರುತ್ತೆ. ಅದು ಜೀವನ ಇಚ್ಛಾ ರೂಪವಾದದ್ದು. ಜೀವನಲ್ಲೇ ಇರುವ ಇಚ್ಛೆಯನ್ನು ಭಗವಂತ ಪ್ರಕಟಪಡಿಸಿದಾಗ ಅವನಿಗದು ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಆ ಬೇಕು ಅಂತ ಅಂದ ಮೇಲೆ ಅವನು ವಿವೇಕವನ್ನು ಆಗಲೇ ಭಗವಂತ ಅದನ್ನು ಪ್ರಚೋದನೆ ಮಾಡಿದ ಅಂದರೆ ಆವಾಗ ಅದು ಯಾಕೆ ಬೇಕು, ಯಾಕೆ ಬೇಡ. ಅಂಗಡಿಯಲ್ಲಿ ಗಾಜಿನ ಡಬ್ಬಿಯಲ್ಲಿ ಬಗೆ ಬಗೆಯ ಸ್ವೀಟ್ ಇಟ್ಟಿರ್ತಾರೆ. ಮಗುವಿಗೆ ನೋಡಿದ ತಕ್ಷಣ ಎಲ್ಲ ಸ್ವೀಟು ಬೇಕು ಅನಿಸುತ್ತೆ. ಆದರೆ ಬುದ್ಧಿ ಇರುವ ಅಮ್ಮ, ಬೇಡ ಮಗು, ಹಲ್ಲು ಹಾಳಾಗಿದೆ, ನಿನ್ನೆ ತಾನೇ ಹೊಟ್ಟೆ ನೋವು ಹೇಳ್ತಾ ಇದ್ದಿ, ಇವತ್ತು ಅದೆಲ್ಲ ತಿಂದರೆ ಎಲ್ಲೆಲ್ಲಿ ಹೇಗೆ ಮಾಡಿರ್ತಾರೆ ಗೊತ್ತಿಲ್ಲ, ಯಾವ ಪದಾರ್ಥವೂ ಶುದ್ಧವಾಗಿರಲ್ಲ, ಆದರೆ ನನಗೆ ಬೇಡ ಅಂತ ಬುದ್ಧಿಯನ್ನು ಇನ್ನಿಲ್ಲದಂತೆ ಹೇಳ್ತಾಳೆ. ಆದರೆ ಮಗುವಿಗೆ ನೀವು ಎಷ್ಟು ಹೇಳಿದರೂ ಅದರ ಮನಸ್ಸಲ್ಲಿ ಅಮ್ಮ ಕೊಡಿಸುವುದಿಲ್ಲ, ಕೆಟ್ಟವಳು ಅನ್ನೋದು ಮಾತ್ರ ಉಳಿದಿರುತ್ತೆ. ಯಾಕೆಂದರೆ ವಿವೇಕ ಇಲ್ಲ. ವಿವೇಕ ಯಾಕಿಲ್ಲ ಅಂದರೆ ಇದರ ಹಿಂದೆ ಅದು ಆಗುವ ಪ್ರವೃತ್ತಿ ಏನು ಗೊತ್ತಿಲ್ಲ. ಅಂದರೆ ಅದು ಎಲ್ಲಿ ತಯಾರು ಮಾಡ್ತಾರೆ, ಹೇಗೆ ತಯಾರು ಮಾಡ್ತಾರೆ, ಯಾಕೆ ತಯಾರು ಮಾಡ್ತಾರೆ, ಅವರ ಉದ್ದೇಶ ಏನಿರುತ್ತೆ, ಇದೇನು ಗೊತ್ತಿಲ್ಲ. ಅದಕ್ಕೆ ಆ ಡಬ್ಬಿ ಕಂಡಿದೆ, ಡಬ್ಬಿಯಲ್ಲಿರುವ ಬಣ್ಣದ ತಿಂಡಿ ಕಂಡಿದೆ, ಅದು ಬಣ್ಣ ಆಕರ್ಷಣೀಯವಾಗಿದೆ, ಯಾರೋ ಜೊತೆಗಿದ್ದ ಹುಡುಗರು ತಿಂದದ್ದು ರುಚಿ ಇದೆ ಅಂತ ಹೇಳಿದ ಮಾತು ನೆನಪಿದೆ, ಬೇಕು, ಸಂಕಲ್ಪ, ಸಮ್ಯಕಲ್ಪ, ಇದು ಬೇಕೇ ಬೇಕು ಅಂತ. ಆದರೆ ಸ್ವಲ್ಪ ವಿಚಾರ ಮಾಡಿದ ತಾಯಿಗೆ, ಅಯ್ಯೋ ನಿನ್ನೆ ತಿಂದ ಮಗುವಿಗೆ ಇದೇ ಅಂಗಡಿಯಲ್ಲಿ ತಿಂದದ್ದಕ್ಕೇ ಹೊಟ್ಟೆ ಹಾಳಾಗಿದೆ ಅಂತ ಅವಳಿಗೆ ವಿವೇಕ ಇದೆ. ಅಂದರೆ ನಿನ್ನೆ ಆದ ಮೊನ್ನೆ ಆದ ಅಥವಾ ಈ ಅಂಗಡಿಯವರು ಮಾಡುವ ವ್ಯವಹಾರ ಇದೆಲ್ಲ ಗೊತ್ತಿರೋದ್ರಿಂದ ಅಥವಾ ಬೇರೆ ಕಡೆ ಇಂಥದ್ದೇ ಸುದ್ದಿ ಕೇಳಿರುವುದರಿಂದ ಅವಳು ಅದನ್ನು ಬೇಡ ಅಂತಾಳೆ. ಕೆಲವೊಮ್ಮೆ ಬೇಕು ಅಂತ ಈ ಅಂಗಡಿ ತಗೋ, ಈ ಅಂಗಡಿದು ಬೇಡ ಅಂತ ಇನ್ನೊಂದು ಕಾರಣ ಕೊಟ್ಟು ಇವರು ಸ್ವಲ್ಪ ಶುದ್ಧವಾಗಿ ಮಾಡ್ತಾರೆ ಅಥವಾ ಇವರು ಇದನ್ನು ರೀಸನೇಬಲ್ ಸರಿಯಾದ ಬೆಲೆಗೆ ಮಾರ್ತಾರೆ, ಅವರು ಸುಮ್ಮನೆ ಜಾಸ್ತಿ ಬೆಲೆಗೆ ಮಾರ್ತಾರೆ, ಅಶುದ್ಧವಾದದನ್ನು ಹೆಚ್ಚಿನ ಬೆಲೆಗೆ ಮಾರ್ತಾರೆ. ಇದೆಲ್ಲ ವಿಚಾರಗಳು ತಾಯಿಗೆ ಬಂದದ್ರಿಂದ ಅದು ಬುದ್ಧಿ ಕೆಲಸ ಮಾಡುತ್ತೆ. ಬುದ್ಧಿ ಮತ್ತು ಮನಸ್ಸು ಬೇರೆ ಅನ್ನೋದು ನಮ್ಗೆ ಈಗಲೇ ಗೊತ್ತಾಗಿದ್ದು. ಈ ಶಬ್ದವನ್ನೇ ನಾವು ಪ್ರಯೋಗಿಸುವುದರಿಂದ ಮಗು ಶಾಲೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅನ್ನತ್ತೆ. ಆದರೆ ತಾಯಿ ನಿಮಗೆ ದುಡ್ಡು ಕಟ್ಟಿದ್ದು ಶಾಲೆಗೆ ಹೋಗದೇ ಇರಲಿಕ್ಕ ಅಂತ ಬೈತಾಳೆ. ಅಂದರೆ ತಾಯಿ ಬುದ್ಧಿ ಇಲ್ವಾ ಅಂತ ಬೈತಾಳೆ. ಮಗು ಮನಸ್ಸಿಲ್ಲ ಅನ್ನತ್ತೆ. ಮನಸ್ಸಿಲ್ಲ ಅಂತಂದರೆ ಅದರ ಯೋಚನೆ ಅಷ್ಟೇ. ತಾಯಿ ಬುದ್ಧಿ ಇಲ್ವಾ ಅಂತ ಯಾಕೆ ಹೇಳಿದ್ದು ಅಂದರೆ, ನಿನಗೋಸ್ಕರ ಎಷ್ಟು ಪುಸ್ತಕಗಳನ್ನು ತಂದು ಹಾಕಿದ್ದಾರೆ, ಎಷ್ಟು ಫೀಸ್ಗಳನ್ನು ಕಟ್ಟಿದ್ದಾರೆ, ಎಷ್ಟು ವಾಹನಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ, ನಿನ್ನನ್ನು ಎಷ್ಟು ಸರ್ತಿ ಸಮರ್ಥಿಸಿಕೊಂಡು ಹೋಗಿ ಬೈಸ್ಕೊಂಡು ಬಂದಿದ್ದೇವೆ, ಇದೆಲ್ಲ ಮಾಡಿದ್ದಕ್ಕೆ ಬೆಲೆ ಇಲ್ಲ ಅಂತ ಆಯ್ತಲ್ವಾ, ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಾರೆ. ಅಂದರೆ ಆ ಬುದ್ಧಿ ಎನ್ನುವುದು ಬುದ್ಧಿ ಅಧ್ಯವಸಾನಾಯ ಯದ್ವಿದುರ್ಹ್ಯನಿರುದ್ಧಾಖ್ಯಂ ಹೃಷೀಕಾಣಾಮಧೀಶ್ವರಂ ಶಾರದೇಂದಿ ವರಶ್ಯಾಮಂ ಸಾಮ್ರಾಜ್ಯಂ ಯೋಗಿಭಿಶನೈ. ಈ ಇಂದ್ರಿಯಗಳನ್ನು ನಿರ್ವಹಿಸಲಿಕ್ಕೋಸ್ಕರ, ಇಂದ್ರಿಯದ ದೇವತೆಗಳನ್ನು ನಿರ್ವಹಿಸಲಿಕ್ಕೋಸ್ಕರ ಹೃಷೀಕಾಣಾಂ ಅಧೀಶ್ವರಂ ಅನಿರುದ್ಧಂ, ಅನಿರುದ್ಧ ನಾಮಕನಾದಂತಹ ಪರಮಾತ್ಮ ಎಲ್ಲ, ಅದಕ್ಕೆ ಅವನಿಗೆ ಹೃಷಿಕೇಶ ಅಂತ ಹೆಸರು. ಹೃಷಿಕಗಳು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳಿಗೆ ಹೃಷಿಕ ಅಂತ ಯಾಕೆ ಹೆಸರು? ಹೃಷ್ ಅಂದರೆ ಹರ್ಷ, ಸಂತೋಷ. ಹೃಷಿ ಕರೋತಿ, ಆನಂದವನ್ನು ಹುಟ್ಟಿಸತ್ತೆ, ಆನಂದವನ್ನು ಕೊಡುತ್ತೆ. ಕಣ್ಣಿಗೆ ನೋಡಿ ಆನಂದ, ಕಿವಿಗೆ ಕೇಳಿ ಆನಂದ, ಮೂಗಿಗೆ ಮೂಸಿ ಆನಂದ, ನಾಲಿಗೆಗೆ ತಿಂದು ಆನಂದ, ಮುಟ್ಟಿ ಚರ್ಮಕ್ಕೆ ಆನಂದ. ಹೀಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ವಸ್ತುವಿನಿಂದ ಆನಂದ ಒದಗುವಂತೆ ಮಾಡುವವನಾದ್ರಿಂದಾಗ ಅವನನ್ನು ಹೃಷಿಕೇಶ ಅಂತ ಕರೆದರು. ಅವನಿಗೆ ಇಲ್ಲಿ ಹೆಸರು ಅನಿರುದ್ಧ ಅಂತ. ಅಂತಹ ಅನಿರುದ್ಧ ಹೇಗಿದ್ದಾನೆ ಅಂದರೆ ಶಾರದೇಂದಿ ವರಶ್ಯಾಮಂ, ಶರತ್ಕಾಲದ ಚಂದಿರ ಆಗಸದ ನಟ್ಟ ನಡುವೆ ಬಂದಾಗ ಒಂದಿನಿತೂ ಮೋಡದ ಮರೆ ಇಲ್ಲ, ಅದರಿಂದಾಗಿ ಪೂರ್ಣ ಚಂದ್ರನ ಕಿರಣಗಳು ಪೂರ್ತಿಯಾಗಿ ಭೂಮಿಯಲ್ಲಿ, ನೀರೂ ತಿಳಿಯಾಗಿದೆ, ಗಾಳಿಯೂ ಮಂದವಾಗಿದೆ, ಚಂದಿರನ ಚಂದ್ರಿಕೆಯೂ ಕೂಡ ತಂಗದಿರು ಕೂಡ ಅತ್ಯಂತ ಶಾಂತವಾಗಿದೆ. ಇಂಥ ಸ್ಥಿತಿಯ ರೂಪವನ್ನು ಹೊತ್ತಂತಹ ಅನಿರುದ್ಧನ ರೂಪ ಸಾಮ್ರಾಜ್ಯಂ. ಇದು ಮತ್ತೆ ಮತ್ತೆ ಹೃದಯಾಕಾಶದಲ್ಲಿ ಇಟ್ಟು ಚಿಂತಿಸಬೇಕಾದ ಭಗವಂತನ ರೂಪ. ಆದರೆ ಶನೈಹಿ, ಸುಮ್ಮನೆ ಕೂತ ತಕ್ಷಣವೇ ಇದು ಬರುತ್ತೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ನಿಧಾನಕ್ಕೆ ಪ್ರತಿ ದಿವಸ ಮತ್ತೆ 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 ಹೃದಯದಲ್ಲಿ ಆ ರೂಪವನ್ನು ಅನುಸಂಧಾನ ಮಾಡಬೇಕಾದದ್ದು
ಯೋಗ ಬೇಕು. ಯೋಗ ಅಂದರೆ ಸಂಬಂಧ, ನಿರಂತರ ಭಗವತ್ ಸಂಬಂಧವನ್ನು ಈ ಇಂದ್ರಿಯಗಳಿಗೆ ಜನಕನಾಗಿ ನೀನಿದ್ದಿ, ಈ ಇಂದ್ರಿಯಗಳ ದೇವತೆಗಳನ್ನು ನೀನೇ ತಂದವನು ಅನ್ನುವ ಪ್ರೀತಿಯಿಂದ ಅವನನ್ನು ಕಾಣಬೇಕು. ತೈಜಸಾತ್ತು ವಿಕುರುವಾಣೋ ಬುದ್ಧಿ ತತ್ವಮಭೂತ್ ಇತಿ ದ್ರವ್ಯ ಸ್ಫುರಣ ವಿಜ್ಞಾನ ಇಂದ್ರಿಯಾಣಾಮನುಗ್ರಹಾತ್. ಈ ತೈಜಸ ಅಹಂಕಾರದಿಂದ ಉಪಚಯ ಅಪಚಯಗಳಾಗ್ತವೆ, ಅಂದರೆ ಸ್ವಲ್ಪ ಸೇರಿಕೊಳ್ಳುತ್ತೆ, ಸ್ವಲ್ಪ ನಾಶ ಆಗುತ್ತೆ, ಇದೆಲ್ಲ ಮುಖ್ಯ ಅನೇಕ ಕೆಲಸಗಳು ಆಗ್ತವೆ. ಇದು ವಿಶೇಷವಾದ ಜ್ಞಾನ ಉಂಟು ಮಾಡುವುದಕ್ಕೆ ಕಾರಣವಾಗುತ್ತೆ. ಅಂದರೆ ತಿಕ್ಕಾಟ ಅಂತ ಅರ್ಥ. ಉಪಚಯ ಅಪಚಯ ಅಂದರೆ ತಿಕ್ಕುವುದು. ಈ ತಿಕ್ಕಿದಾಗ ಬಿಸಿ ಹುಟ್ಟುತ್ತೆ, ಬಿಸಿ ಹುಟ್ಟಿದಾಗ ಬೆಳಕು ಬರುತ್ತೆ. ಬೆಳಕು ಅಂದರೆ ಜ್ಞಾನ. ಬುದ್ಧಿ ವಿಮರ್ಶೆ ಮಾಡುತ್ತೆ. ನಾವು ಹೇಳ್ತೇವೆ ನಿಶಿತವಾದ ಬುದ್ಧಿ, ಹರಿತವಾದ ಬುದ್ಧಿ. ಆ ಹರಿತ ಅಂದರೆ ಏನು? ಸಾಣೆ ಹಿಡಿಬೇಕು. ಬುದ್ಧಿ ಯಾವಾಗ ಶಾಸ್ತ್ರದ ಮಾತುಗಳಿಂದ ನಿಶಿತವಾಗುತ್ತೋ ಅನೇಕ ವಾದಗಳು ಕೇಳ್ತವೆ. ಅನೇಕ ಶಾಸ್ತ್ರಗಳ ಸಜ್ಜನರ ಮಾತಿನ ಹಿನ್ನೆಲೆಯಲ್ಲಿ ವಿಚಾರ ಮಾಡ್ತಾ ಹೋಗ್ತಾನೆ. ಆವಾಗ ಅವರು ಹೇಳಿದ್ದರಲ್ಲಿ ಅರ್ಥ ಇದೆ, ಇವ್ರು ಹೇಳೋದ್ರಲ್ಲಿ ಏನೋ ಆಕ್ಷೇಪ ತುಂಬ ಕಾಣಿಸ್ತಿದೆ. ಅದಕ್ಕೆ ಇದು ಸರಿ, ಇದು ತಪ್ಪು, ಅಧ್ಯವಸಾನ, ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬುದ್ಧಿಯ ಲಕ್ಷಣ. ಜೊತೆಗೆ ದ್ರವ್ಯದ ಸರಿಯಾದ ಜ್ಞಾನ ಬರುವುದು. ಮನಸ್ಸು ಮೇಲ್ನೋಟಕ್ಕೆ ಒಂದು ಸರ್ತಿ ಸುಮ್ಮನೆ ಹೀಗೆ ನೋಡಿದಾಗ ಅದು ಹಗ್ಗ ನೋಡಿರ್ತಾನೆ, ಪೂರ್ತಿ ವಿಚಾರಣೆ ಮಾಡಿರುವುದಿಲ್ಲ, ಹಾವು ಅಂದ್ಕೊಂಡು ಹೆದರ್ತಾನೆ. ಆದರೆ ಯಾವಾಗ ಬುದ್ಧಿಯಲ್ಲಿ ಪ್ರವೇಶ ಮಾಡುತ್ತೆ, ಹಾವಾಗಿದ್ದರೆ ಅಲ್ಲಾಡಬೇಕಿತ್ತು, ಹಾವಾದರೆ ಅದರ ಚರ್ಮ ಮೆತ್ತಗಿರಬೇಕಿತ್ತು, ಹಾವಾದರೆ ಅದು ಹೊಳಿಬೇಕಿತ್ತು, ಇದು ಆಗ್ತಾ ಇಲ್ಲ ಅಂತ ಅನೇಕ ಹಾವಿನಲ್ಲಿ ಯಾವೆಲ್ಲ ಲಕ್ಷಣಗಳಿದೆಯೋ ಆ ಲಕ್ಷಣ ಈ ಹಗ್ಗದಲ್ಲಿ ಇಲ್ಲ. ಅದರಿಂದಾಗಿ ಇದು ಹಗ್ಗ ಅಂತ ಬುದ್ಧಿಗೆ ತಿಳಿಯತ್ತೆ. ಮನಸ್ಸು ಭ್ರಮೆಗೊಳಗಾಗುತ್ತೆ. ಮನಸ್ಸಿನಿಂದ ಕೆಲವೊಮ್ಮೆ ಈ ಹಿಂದೆಯೇ ನೋಡಿದ ಸಂಗತಿ ಆದರೆ ಒಂದು ಸರ್ತಿಗೆ ನೇರ ಅರ್ಥ ಆಗುತ್ತೆ. ಆದರೂ ಅವರೊಂದು ಹೇಳ್ತಾರೆ, ದ್ರವ್ಯ ಸ್ಫುರಣಂ, ದ್ರವ್ಯದ ಸರಿಯಾದ ತಿಳುವಳಿಕೆ ಬರೋದು ಬುದ್ಧಿಯ ಪ್ರವೇಶದಿಂದಲೇ. ಕೆಲವೊಮ್ಮೆ ನಮಗೆ ಅರೆಬರೆ ತಿಳುವಳಿಕೆಯಿಂದ ನಾವು ಆ ವಸ್ತುವನ್ನು ತಪ್ಪಾಗಿ ತಿಳ್ಕೊಳ್ಳೋದೇ ಜಾಸ್ತಿ. ಆದರೆ ಬುದ್ಧಿ ಪ್ರವೇಶ ಮಾಡಿದರೆ ದ್ರವ್ಯಜ್ಞಾನ ಚೆನ್ನಾಗಿ ಬರುತ್ತೆ. ಅದು ಇಂದ್ರಿಯದ ಒಳಗೆ ಪ್ರವೇಶ ಮಾಡಿ ಆ ವಸ್ತುವಿನ ಬಗ್ಗೆ ಮತ್ತಷ್ಟು ಅದು ಹೇಳುತ್ತೆ. ಇನ್ನೊಮ್ಮೆ ನೋಡು, ಸರಿಯಾಗಿ ನೋಡು, ಕಣ್ಣಿಗೆ ಆದೇಶ ಮಾಡುತ್ತೆ. ಅಥವಾ ಇನ್ನೊಮ್ಮೆ ಕೇಳು, ಆ ಶಬ್ದವನ್ನು ಹೇಗೆ ಹೇಳಿದ್ದಾನೆ ಅಂತ ಇನ್ನೊಮ್ಮೆ ಕೇಳು ಅಂತ ಕಿವಿಗೆ ಆದೇಶ ಮಾಡುತ್ತೆ. ಅಥವಾ ಇನ್ನೊಮ್ಮೆ ತಿನ್ನು, ಖಾರ ಅಂತ ಹೇಳ್ತಿದ್ದಾರೆ, ಬರೀ ಸುಳ್ಳು ಹೇಳ್ತಿದ್ದಾರೆ ಅಂತ ಮತ್ತೊಂದು ಸರ್ತಿ ನಾಲಿಗೆಗೆ ಅದರ ರುಚಿ ನೋಡುತ್ತೆ. ಮುಟ್ಟಿ, ಇಲ್ಲ ಅದು ಮೆತ್ತಗಿರಬೇಕಿತ್ತು, ಇಷ್ಟು ಗಟ್ಟಿಯಾಗಿದೆ ಯಾಕೆ ಅಂತ ಬುದ್ಧಿ ಮತ್ತೆ ಚರ್ಮಕ್ಕೆ ಆದೇಶ ಮಾಡಿ ಅದರ ಮೃದುತ್ವವನ್ನು, ಕಾಠಿಣ್ಯವನ್ನು ಮತ್ತೊಮ್ಮೆ ಸ್ಪರ್ಶ ಮಾಡಿ ನೋಡಿಕೊಳ್ಳುತ್ತೆ. ಅಂದರೆ ಇಂದ್ರಿಯಾಣಾಂ ಅನುಗ್ರಹಾತ್, ಇಂದ್ರಿಯದೊಳಗೆ ಪ್ರವೇಶ ಮಾಡಿ ಇಂದ್ರಿಯಗಳ ಸಹಕಾರದಿಂದ ಬುದ್ಧಿಯು ವಿಷಯವನ್ನು, ವಸ್ತುವನ್ನು ಸರಿಯಾಗಿ ಗ್ರಹಿಸುವುದಕ್ಕೆ ಸಾಧ್ಯವಾಗುತ್ತೆ. ಇದಿಷ್ಟು ಬುದ್ಧಿಯ ಕೆಲಸ. ಸಂಶಯೋಥ ವಿಪರ್ಯಾಸೋ ನಿಶ್ಚಯ ಸ್ಮೃತಿರೇವ ಚ ಸ್ವಾಪ ಇತ್ಯುಚ್ಯತೆ ಬುದ್ಧೇರ್ಲಕ್ಷಣಂ ವೃತ್ತಿಭಿಃ ಪೃಥಕ್. ಈ ಹಿಂದೆ ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಅಂತ ಹೇಳಿದರು. ಬುದ್ಧಿಗೆ ಏನು? ಬುದ್ಧಿಗೂ ಸಂಶಯ ಬರುತ್ತೆ ಅಂದರು. ಅಲ್ಲರಿ, ಹಿಂದೆ ಹೇಳಿದ್ರಿ ಮನಸ್ಸಿಗೆ ಸಂಶಯ ಬರೋದು, ಸಂಶಯಂ ಕುರುತೆ ಮನಃ ಅಂತ. ಇಲ್ಲಿ ಹೇಳ್ತೀರಿ ಬುದ್ಧಿಗೂ ಸಂಶಯ ಬರುತ್ತೆ ಅಂತ. ಹಾಗಾದರೆ ಏನು ಕತೆ ಏನು? ಎಲ್ಲ ಕೆಲಸನೂ ಮಾಡುತ್ತೆ ಅಂತನಾ? ಇದನ್ನು ಬಹಳ ವಿಚಾರ ಮಾಡಿ ಹೇಳಿದ್ದಾರೆ ಇಲ್ಲಿ. ನಮಗಿದು ಅರ್ಥ ಆಗಬೇಕಾದ್ರೆ ಸ್ವಲ್ಪ ಈ ಥರದ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಬೇಕು. ಕೆಲವರು ಬುದ್ಧಿವಂತರಿರ್ತಾರೆ, ಆದರೂ ಅವರಿಗೆ ಕೆಲವು ಸಂಶಯ ಹೋಗುವುದೇ ಇಲ್ಲ. ಮನಸ್ಸಿಗೆ ಬಂದ ಸಂಶಯ ಬೇರೆ, ಬುದ್ಧಿಗೆ ಬಂದ ಸಂಶಯ ಬೇರೆ. ಇಂಟೆಲೆಕ್ಚುವಲ್ ಡೌಟ್ ಅಂತಾರೆ ಅದನ್ನು. ಅಂದರೆ ನಾವೇ ಮೊದಲೊಂದು ನಿರ್ಧಾರ ಮಾಡಿ ಆಗಿರುತ್ತೆ ಇದೇ ಸರಿ ಅಂತ. ಅದರ ಮೇಲೆ ಇನ್ನೇನು ಯಾರೇ ಹೇಳಿದರು ಅದರಲ್ಲಿ ಆ ವಿಷಯ ಬಿಟ್ಟು ನಮ್ಗೆ ಬೇಕಾದ ವಿಷಯ ಮಾತ್ರ ತಲೆಯೊಳಗುಳಿತಾ ಇರುತ್ತೆ. ಅದರಿಂದಾಗಿ ಇಂಟೆಲೆಕ್ಚುವಲ್ ಡೌಟ್ ಅನ್ನೋದು ಬುದ್ಧಿ ಇದ್ದು, ಬರೀ ಪರ್ಮನೆಂಟ್ ಅಲ್ಲದ ಸಂಶಯ ಇದೆಯಲ್ವಾ, ಅದು ಮನಸ್ಸಿನದ್ದು. ಈ ವ್ಯತ್ಯಾಸ ಮನಃಶಾಸ್ತ್ರದಲ್ಲಿ ಬಹುಶಃ ಭಾಗವತದಲ್ಲಿ ಬಿಟ್ಟರೆ ಜಗತ್ತಿನಲ್ಲಿ ಬೇರೆ ಎಲ್ಲೂ ಇಷ್ಟು ಸ್ಪಷ್ಟವಾಗಿ ವಿವರ ಇಲ್ಲ. ವ್ಯಾಸರೇ ಮತ್ತು ಬೇರೆ ಪುರಾಣದಲ್ಲಿ ಇದರ ವಿವರ ಚೂರು ಕೊಟ್ಟಿದ್ದಾರೆ. ಆಚಾರ್ಯರು ಅದನ್ನೇ ಇಲ್ಲಿ ಉಲ್ಲೇಖ ಮಾಡಿ ಪುರಾಣಾಂತರದಲ್ಲಿ ಬಂದ ವ್ಯಾಸರ ಮಾತನ್ನು ಇಲ್ಲಿ ನೆನಪಿಸ್ತಾರೆ. ಅಂದರೆ ಸಂಶಯ ಅನ್ನೋದು ಎರಡು ಕಡೆ ಇದೆ. ಸಂಶಯ ಅನ್ನೋದು ಮನಸ್ಸಿನಲ್ಲಿದೆ, ಸಂಶಯ ಅನ್ನೋದು ಬುದ್ಧಿಯಲ್ಲಿದೆ. ಆದರೆ ಬುದ್ಧಿಯ ಸಂಶಯ ಹೋಯ್ತದು, ಅದು ಕೆಡ್ತು ಅಂತ ಲೆಕ್ಕ. ಆದರೆ ಮನಸ್ಸಿನ ಸಂಶಯ ಪರಿಹಾರ ಆಗುತ್ತೆ. ಎರಡನೇದು ತಪ್ಪೇ ತಿಳಿದಿರೋದು. ಬುದ್ಧಿಗೆ ಕೆಲವೊಂದು ಸರ್ತಿ ತಪ್ಪ ಅರ್ಥ ಆಗಿಬಿಟ್ರೆ
ನೀವು ಏನೇ ಅವರಿಗೆ ಆಮೇಲೆ ತುಂಬ ದೊಡ್ಡ ಸಾಹಿತಿಗಳಿರ್ತಾರೆ, ಆದರೆ ಅವರಿಗೆ ಕೆಲವೊಂದು ನಿರ್ಧಾರ ಬಂದ ಮೇಲೆ ನೀವು ಎಷ್ಟೇ ಹೇಳಿದರು ಅದರ ಬಗ್ಗೆ ಅವರು ತಮ್ಮ ಅಚಲವಾದ ನಿರ್ಧಾರವನ್ನು ಅಲ್ಲಾಡಿಸುವುದಿಲ್ಲ. ಇದೇ ಸರಿ, ತಪ್ಪನ್ನೇ ಗಟ್ಟಿಯಾಗಿ ನಿರ್ಧರಿಸಿ ಕೂತಿರ್ತಾರೆ. ನಿರ್ಧಾರ ಅದರ ಗುಣ, ಆದರೆ ವಿಪರ್ಯಸ್ತವಾದದ್ದನ್ನೇ ನಿರ್ಧರಿಸುವಂಥದ್ದು ಕೂಡ ಮನಸ್ಸಿನದ್ದೊಂದು ಗುಣ. ಮೂರನೇದು ಸ್ಮೃತಿ. ಸ್ಮೃತಿ ಅಂದರೆ ನೆನಪು. ಅಲ್ಲ, ನೀವು ಆಗ ಹೇಳಿದ್ರಿ ಅದು ಚಿತ್ತದ ಲಕ್ಷಣ, ನೆನಪಿನ ಬುತ್ತಿ. ಇಲ್ಲಿ ಹೇಳ್ತಾ ಇದ್ರಿ ಸ್ಮೃತಿ ಅಂತ ಅನ್ನೋದು ಬುದ್ಧಿಯ ಲಕ್ಷಣ ಅಂತ. ಇಲ್ಲೂ ಒಂದು ಸ್ವಾರಸ್ಯ ಇದೆ. ಏನು ಅಂದರೆ, ನೆನಪು ಎರಡು ರೀತಿ ಇದೆ. ತಾತ್ಕಾಲಿಕವಾದ ನೆನಪು, ಶಾಶ್ವತವಾದ ನೆನಪು ಅಂತ. ತಾತ್ಕಾಲಿಕವಾದ ನೆನಪು ಅಂದರೆ, ಈಗ ನೀವೊಂದು ವಿಷಯ ಕೇಳ್ತಾ ಇದ್ದೀರಿ, ನಿಮ್ಗೆ ಅರ್ಥ ಆಗ್ತಾ ಹೋಯಿತು, ನಿಮ್ಮ ಖುಷಿನೂ ಆಯಿತು, ನೆನಪಿರುತ್ತೆ. ಈಗ ಇವತ್ತು ಮುಗಿಯಿತು, ರಾತ್ರಿ ಊಟ ಆಯಿತು, ಇವತ್ತಿಲ್ಲ ಬಿಡಿ, ನಾಳೆ ಮತ್ತೆ ಬೆಳಗಿನದ್ದಾಯಿತು, ಅಡಿಗೆ ಬಿತ್ತದು, ನಾಳೆ ಮತ್ತೆ ನಾನು ಇಲ್ಲಿ ಇದೇ ವಿಷಯವನ್ನು ನಿನ್ನೆ ಹೇಳಿದ್ನಲ್ವಾ ಅಂತ ಪ್ರಸ್ತಾವ ಮಾಡಿದಾಗ, ಹೌದಲ್ವಾ ನಿನ್ನೇನು ಹೇಳಿದರು, ಒಂದು ದಿವಸಕ್ಕೆ ಬುದ್ಧಿಯಲ್ಲಿ ಅರ್ಥ ವಿಮರ್ಶೆ ಮಾಡಿಯೇ ನಾವೀಗ ಅರ್ಥ ಮಾಡಿಕೊಂಡಿದ್ದು. ಬುದ್ಧಿ ಬರದೇ ಇದ್ದರೆ, ಬುದ್ಧಿ ಕೆಲಸ ಮಾಡದೇ ಇದ್ದರೆ ಅರ್ಥ ಆಗೋದಿಲ್ಲ. ಬುದ್ಧಿ ಕೆಲಸ ಮಾಡಿ ಅರ್ಥ ಆಗುತ್ತೆ, ಆದರೆ ಅದು ನಾವು ಕೇಳುವ ಸಮಯದಲ್ಲಿ ಎಷ್ಟು ಅರ್ಥ ಮಾಡಿಕೊಂಡೇವೋ ಅಷ್ಟು ಮಾತ್ರ ನಾವು ಕೂತಿದ್ದೇವೆ. ಅದರಿಂದಾಗಿ ನೆನಪು ಆ ದಿವಸದ, ಯಾಕೆಂದರೆ ಈ ನಿದ್ದೆ ಅನ್ನೋದುಂಟಲ್ವ, ಅದು ಹೊಸ ಲೇರನ್ನು ಹುಟ್ಟು ಹಾಕ್ತಾ ಇರುತ್ತೆ. ನಿನ್ನೆಯಿಂದ ಕಂಡ ಎಲ್ಲ ಸಂಸ್ಕಾರಗಳನ್ನು ಒಟ್ಟು ಹಾಕಿ ರಾತ್ರಿ ಎಲ್ಲ ಕಲಸು ಮೇಲೋಗರ ಮಾಡಿ ಒಂದು ಹೊಸ ಪರದೆಯನ್ನು, ಹೊಸ ಲೇರನ್ನು ಮನಸ್ಸಿನ ಮೇಲೆ ಎಳೀತಾ ಇರುತ್ತೆ. ನಾವು ಅದನ್ನು ಇವತ್ತು ಈಗ ಕೇಳಿ ಆದಮೇಲೆ ಮತ್ತೊಮ್ಮೆ ಮನನ ಮಾಡಿ ಮನೆಗೆ ಹೋಗಿ ಕೂತ್ಕೊಂಡು, ಹೌದಾ ಯಾಕೆ ಹೀಗೆ ಹೇಳಿದರು, ಓ ಬುದ್ಧಿ ಅಂತ ಅನ್ನೋದು ತಾತ್ಕಾಲಿಕವಾದ ನೆನಪನ್ನು ಕೊಡುತ್ತೆ. ಇದನ್ನು ಮನನ ಮಾಡಿದರೆ ಮಾತ್ರ ಅದು ಚಿತ್ತದ ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ. ಚಿತ್ತಕ್ಕೆ ಟ್ರಾನ್ಸ್ಫರ್ ಆಗದೆ ಉಳಿಯುತ್ತಲ್ವ, ಅದು ತಾತ್ಕಾಲಿಕವಾದ ನೆನಪು. ಸ್ವಲ್ಪ 2 ದಿವಸ ನೆನಪಿರ್ಬೋದು, ತುಂಬ ಇಷ್ಟವಾದದ್ದಾದರೆ 2 ದಿವಸ ನೆನಪಿರುತ್ತೆ. 3ನೇ ದಿವಸಕ್ಕೆ ನಿಧಾನಕ್ಕೆ ಮತ್ತೆ ಮರೆಯಾಗುತ್ತೆ. ಮಕ್ಕಳಿಗೆ ನಾವು ಇದೆಲ್ಲ ಅಭ್ಯಾಸ ಮಾಡಿಸಿದರೆ ಅವರು ಯಾವುದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಎಲ್ಲ ಶಿಕ್ಷಣದ ಕ್ರಮದಲ್ಲಿ ಇದೆಲ್ಲ ತುಂಬ ಮುಖ್ಯವಾದ ಸಂಗತಿ ಅವರಿಗೆ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ, ಮನನ ಬೇಕು. ನಮ್ಮಲ್ಲಿ ಇವತ್ತು ಮನನ ಇಲ್ಲ. ಕ್ಲಾಸಲ್ಲಿ ಹೇಳುವಾಗ ಲೆಕ್ಕ ಅರ್ಥ ಆಗಿರುತ್ತೆ, ಮನೆಗೆ ತಕ್ಷಣ ಬಂದ ತಕ್ಷಣ ಅದು ಫಸ್ಟ್ ಟೈಮ್ ಆ ಸೂತ್ರ ನೋಡಿದಾಗ ಅನ್ನಿಸ್ತಾ ಇರುತ್ತೆ, ಎಲ್ಲ ಸ್ಕ್ವೇರೇ ಕಾಣಿಸ್ತಾ ಇರುತ್ತೆ. ಯಾವುದು ಪ್ಲಸ್ಸು ಯಾವುದು ಮೈನಸ್ಸು ಒಂದು ಗೊತ್ತಾಗಲ್ಲ. ಯಾಕೆಂದರೆ ನಮಗೆ ಆಗ ಅರ್ಥ ಆಗಿದ್ದರೂ ಅದು ಇಡೀ ಲೆಕ್ಕ ಮುಗಿಯುವಾಗ ಅದರಲ್ಲಿ ಒಂದು ಕಲಸು ಮೇಲೋಗರ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮನಸ್ಸಲ್ಲಿ ನಮಗೆ ಅದನ್ನು ಜೋಡಿಸಿ ಇಡ್ಲಿಕ್ಕೆ ಬರಲಿಲ್ಲ. ಅದೇ ನಾವು ಮತ್ತೊಮ್ಮೆ ಅವತ್ತೇ ಕೂತ್ಕೊಂಡು ರಾತ್ರಿ ಮಲಗುವುದರೊಳಗೆ, ಅದಕ್ಕೆ ಹೇಳೋದು ಅವತ್ತಿನ ಪಾಠ ಅವತ್ತೇ ಓದ್ಕೊಳ್ಬೇಕು ಅಂತ ಹೇಳೋದು ಈ ಅರ್ಥದಲ್ಲಿ. ಅವತ್ತೇ ಅದನ್ನು ಮತ್ತೆ ಲೇಯರ್ ಬೈ ಲೇಯರ್ ಇನ್ನೊಮ್ಮೆ ಜೋಡಿಸಿ ಇಟ್ಟರೆ, ಇನ್ನು 2-3 ಸರ್ತಿ ಅಭ್ಯಾಸ ಮಾಡಿದರೆ ಮರು ದಿವಸ ಅದರ 4 ದಿವಸ ಆದಮೇಲೆ ಮತ್ತೆ ಅದು ಮರ್ತು ಹೋಗಲ್ಲ. ನಮ್ಗೆ ಯಾಕೆ ಮರ್ತು ಹೋಗುತ್ತೆ ಅಂದರೆ, ನಾವು ಅವತ್ತು ಅದನ್ನು ಮರು ಪರಿಶೀಲನೆ ಮಾಡಲ್ಲ, ಮತ್ತೊಂದು 2 ದಿವಸ ಆದಮೇಲೂ ಅದನ್ನು ಮತ್ತೆ ಮರುಚಿಂತನೆ ಮಾಡಲ್ಲ. ಅದರಿಂದ ಅದು ಬುದ್ಧಿಯಲ್ಲಿ ಅಲ್ಲೇ ನಿಧಾನಕ್ಕೆ ಜೀರ್ಣವಾಗಿ ನಾಶವಾಗಿ ಹೋಗುತ್ತೆ. ಇನ್ನು ಕೆಲವೊಂದು ಸ್ವಾಪ, ಅಜ್ಞಾನ, ತಿಳಿಯುವುದೇ ಇಲ್ಲ. ಬುದ್ಧಿ ಅದರ ಮಟ್ಟವೇ ಇಷ್ಟಿರುತ್ತೆ. ನಾವು IQ ಲೆವೆಲ್ ಅಂತ ಹೇಳ್ಬೋದು ಅದನ್ನು. ಆ IQ ಲೆವೆಲ್ ಮೀರಿದ ಸಂಗತಿಯ ವಿಷಯದಲ್ಲಿ ಸ್ವಾಪ. ಎಷ್ಟು ಹೇಳಿದ್ರು ಅದೇನೋಪ್ಪ ತುಂಬ ಹೇಳ್ತಾರೆ, ಏನು ತಲೆಗೆ ಹೋಗಲ್ಲ, ಇರಲಿ ಅದೆಲ್ಲ ದೊಡ್ಡವರಿಗೆ ಹೇಳಿದ್ದು ನಮಗಲ್ಲ ಅಲ್ಲ ಅಂತ ನಾವು ನಮ್ಮನ್ನೇ ಸಮಾಧಾನ ಮಾಡಿಕೊಂಡು ಅದರಿಂದ ಆಚೆಗೆ ಬರ್ತೇವೆ. ಇದು ಬುದ್ಧಿಗಿರುವಂತಹ ಚಿಂತನೆಯ ಮಟ್ಟದಲ್ಲಿರುವ ಮಿತಿ. ಇದು ಬುದ್ಧಿಯ ಇಷ್ಟು ಲಕ್ಷಣಗಳು. ತೈಜಸಾನೀಂದ್ರಿಯಾಣ್ಯೇವ ಕ್ರಿಯಾಜ್ಞಾನ ವಿಭಾಗಶಃ ಪ್ರಾಣಸ್ಯ ಕ್ರಿಯಾಶಕ್ತಿ ಬುದ್ಧೇರ್ವಿಜ್ಞಾನ ಶಕ್ತಿತಾ. ಈ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ 2 ಬಗೆಯ ಇಂದ್ರಿಯಗಳು. ಅದು ತೈಜಸ ಅಹಂಕಾರದಿಂದ ಬಂದಂಥದ್ದು. ಅದರ ಅಭಿಮಾನಿಗಳು ಪೂರ್ವದಲ್ಲಿ ವೈಕಾರಿಕ ಅಹಂಕಾರದಿಂದಾಗಿ ಯಾರೆಲ್ಲ ದೇವತೆಗಳು ಹುಟ್ಟಿದ್ರೋ ಅವರು ಈ ಇಂದ್ರಿಯಗಳಿಗೂ ಕಾರಣರಾಗಿರ್ತಾರೆ. ಅಂದರೆ ಅಹಂಕಾರ ಪ್ರಾಣ ಮತ್ತು ಉಮಾ ಈ ಇಬ್ಬರಿಗೂ ಕೂಡ ಸಂಬಂಧಪಟ್ಟ ದೇವತೆಗಳಾಗಿರ್ತಾರೆ. ಅವರಿಗೂ ಕೂಡ ಕರ್ಮೇಂದ್ರಿಯದ ಪ್ರೇರಣಾ ಶಕ್ತಿ ಇದೆ. ಜ್ಞಾನೇಂದ್ರಿಯವನ್ನು ಮತ್ತು ಕರ್ಮೇಂದ್ರಿಯವನ್ನು ಪ್ರೇರೇಪಿಸುವ ಶಕ್ತಿಯಾಗಿ ಅದರಲ್ಲೂ ವಿಭಾಗ ಇದೆ. ಉಮೆ ಜ್ಞಾನೇಂದ್ರಿಯ ಪ್ರೇರಕಳಾಗ್ತಾಳೆ, ಅಹಂಕಾರ ಪ್ರಾಣ ಕರ್ಮೇಂದ್ರಿಯ ಪ್ರೇರಕನಾಗಿ ನಿಲ್ತಾನೆ. ಅದಕ್ಕೆ ಮತ್ತೆ ದೇವತೆಗಳು ಪ್ರತ್ಯೇಕ ಇದ್ದಾರೆ. ಆದರೆ ಅವರು ಈ ಅಹಂಕಾರದಿಂದ ಮೊದಲು ಸೃಷ್ಟಿಯಾಗುವಾಗ ಯಾರ್ಯಾರಾಗಿ ಬಂದರೋ, ಮನೋರೂಪವಾಗಿ ಉಮೆ ಬಂದಲು, ಇಂದ್ರಿಯ ರೂಪವಾಗಿ ಪ್ರಾಣ ಬಂದ. ಪ್ರಾಣ ಅಂದರೆ ಮತ್ತೆ ಇಂದ್ರಿಯಗಳಿಗೆ ಮತ್ತೊಂದು ಹೆಸರು. ಅದು ಇಂದ್ರಿಯಗಳಿಗೇ ಪ್ರಾಣ ಅಂತ ಅನ್ನೋದು ಮತ್ತೊಂದು ಹೆಸರು. ಅದರಲ್ಲಿ ಮತ್ತೆ ವಿಭಾಗಗಳಿವೆ ಬಿಡಿ. ಈಗ ಇಷ್ಟಂತೂ
ಶ್ರೋತ್ರೇಂದ್ರಿಯ ಇತ್ಯಾದಿಗಳು ಹುಟ್ಟುವುದಕ್ಕೆ ಕಾರಣವಾಗಿ ಕರ್ಮಗಳು ನಡೀತಾ ಹೋಗುತ್ತೆ. ಅದರಲ್ಲಿ ತಾಮಸಾಚ್ಚ ವಿಕುರ್ವಾಣಾತ್ ಭಗವರ್ವೀರ್ಯ ಚೋದಿತಾತ್ ಶಬ್ದ ಮಾತ್ರ ಮಭೂತ್ ತಸ್ಮಾನ್ ನಭ ಶ್ರೋತ್ರಂತು ಶಬ್ದಗಂ. ಸರಿ, ತಾಮಸ ಅಹಂಕಾರದಿಂದ ಶಬ್ದ ತನ್ಮಾತ್ರೆಯಾದಂತಹ ಆಕಾಶದ ತನ್ಮಾತ್ರೆಯಾದಂತಹ ಶಬ್ದ ಹುಟ್ಟಿತು. ತನ್ಮಾತ್ರೆ ಅನ್ನುವ ಶಬ್ದದ ಅರ್ಥವೇ ತತ್ ಮೀಯತೆ, ತತ್ ನಿರ್ಮೀಯತೆ. ಅದು ಹುಟ್ಟತ್ತೆ, ಅದು ತಿಳಿಯತ್ತೆ, ಯಾವುದರಿಂದಲೋ ಅದು ತನ್ಮಾತ್ರೆ. ಆಕಾಶ ಇದೆ ಅಂತ ತಿಳಿಯುವುದೇ ಸದ್ದಿನಿಂದ, ಆಕಾಶದ ಸೃಷ್ಟಿಯೇ ಸದ್ದಿನಿಂದ. ಅದರಿಂದಾಗಿ ಈ ಆಕಾಶದ ಗುಣ ಶಬ್ದ ಅಂತ ಹೇಳೋದು. ಇದರ ನಂತರ ಒಂದು ಆಶ್ಚರ್ಯ ಏನು ಅಂದರೆ, ಮತ್ತೆ ಮುಂದೆ ಹೇಳ್ತಾರೆ, ಅರ್ಥಾಶ್ರಯತ್ವಂ ಶಬ್ದಸ್ಯ ದ್ರಷ್ಟುರ್ಲಿಂಗತ್ವಮೇವ ಚ ತನ್ಮಾತ್ರತ್ವಂಚ ನಭಸಃ ಲಕ್ಷಣಂ ಕವಯೋ ವಿದುಃ. ಅರ್ಥಾಶ್ರಯತ್ವಂ, ಈ ಶಬ್ದಕ್ಕೆ ಗುಣ ಏನು? ಜಗತ್ತಿನ ಯಾವುದೋ ಒಂದು ವಸ್ತುವಿನ ಪರಿಚಯವನ್ನು ಅದು ಮಾಡಲಿಕ್ಕೆ ಸಮರ್ಥವಾದದ್ದಾಗುತ್ತೆ. ಈಗ ಕಾಲ ಅನ್ನುವ ಶಬ್ದ ಏನು ಮಾಡುತ್ತೆ? ಸಮಯ ಅನ್ನುವ ಅರ್ಥವನ್ನು ನಮಗೆ ಹೇಳುತ್ತೆ. ಕಾಲ ಅನ್ನುವ ಶಬ್ದ ಕಪ್ಪು, ಅದು ಕಾಳ ಆಗಬೇಕು. ಆದರೂ ಕೆಲವೊಂದು ಸರ್ತಿ ಲಕಾರಗಳು ಒಂದೇ ಅಂತ ಇಟ್ಕೊಂಡ್ರೆ ಕಪ್ಪು ಅನ್ನುವ ಅರ್ಥವನ್ನು ಕೂಡ ನಮಗೆ ನೆನಪು ಮಾಡುತ್ತೆ. ಹಾಗಾಗಿ ಒಂದು ಕಾಲ ಅನ್ನುವ ಶಬ್ದ ಅರ್ಥ ಪರಿಚಯಾತ್ಮಕವಾದದ್ದು, ಅರ್ಥವನ್ನು ನಮಗೆ ಹುಟ್ಟು ಹಾಕುತ್ತೆ. ಇದು ಶಬ್ದದ ಗುಣವೇ ಹಾಗೆ, ಅರ್ಥವನ್ನು ನಮಗೆ ಅರ್ಥಾಶ್ರಯತ್ವಂ ಶಬ್ದಸ್ಯ. ಆಮೇಲೆ ದ್ರಷ್ಟು ಲಿಂಗತ್ವಂ, ಆಕಾಶ ಅನ್ನುವ ಶಬ್ದ ಇದೆ. ಆಕಾಶ ಅನ್ನುವ ಶಬ್ದ ಪರಮಾತ್ಮನ ಪರಿಚಯವನ್ನು ಮಾಡಿಕೊಡುತ್ತೆ. ಹೇಗೆ? ಆಕಾಶಸ್ಥ ಲಿಂಗಾತ್, ಆಕಾಶ ಹೇಗಿದೆಯೋ ಭಗವಂತ ಹಾಗಿದ್ದಾನೆ. ಅಂದರೆ ನಮಗೆ ಗೊತ್ತಿರುವ ವಸ್ತುವಿನಿಂದ ಗೊತ್ತಿಲ್ಲದ ವಸ್ತುವನ್ನು ಪರಿಚಯಿಸಿಕೊಡಬೇಕು. ಎರಡೂ ಗೊತ್ತಿಲ್ಲದೆ ಹೋದರೆ, ಈಗ ಯಾವುದೋ ಒಂದು ಶಬ್ದದ ಅರ್ಥ ಕೇಳ್ತಾನೆ, ಅದಕ್ಕೆ ನಾನು ಇನ್ನೊಂದು ಶಬ್ದ ಹೇಳ್ತೇನೆ. ಎರಡೂ ಶಬ್ದ ಅಪರಿಚಿತವಾದಾಗ ಅವನಿಗೆ ಏನೂ ಅರ್ಥ ಆಗಲ್ಲ. ಅದಕ್ಕೇನು ಮಾಡಬೇಕು? ಗೊತ್ತಿರುವ ಶಬ್ದದಿಂದ ಗೊತ್ತಿಲ್ಲದ ಶಬ್ದದ ಪರಿಚಯ ಮಾಡಿ ಕೊಡಬೇಕು. ಇದು ಶಬ್ದದ ಗುಣ, ಶಬ್ದದ ಕೆಲಸ. ಹಾಗೆಯೇ ಪರಮಾತ್ಮನನ್ನು ತಿಳಿಸಿಕೊಡಲಿಕ್ಕೆ ಆಕಾಶ ಒಂದು ಒಳ್ಳೆಯ ಲಿಂಗ. ಲಿಂಗ ಅಂದರೆ ಲೀನಂ ಗಮಯತಿ, ಮುಳುಗಿ ಹೋದದ್ದನ್ನು, ಮರೆಯಾದದ್ದನ್ನು ಹೊರಕ್ಕೆ ತಂದು ಕೊಡುತ್ತೆ. ಆಕಾಶ ಅದು ಯಾವ ವಿಕಾರಕ್ಕೂ ಒಳಗಾಗುವುದಿಲ್ಲ. ಪರಮಾತ್ಮನೂ ಹಾಗೆ. ಆಕಾಶ ತನ್ನೊಳಗೆ ಎಲ್ಲವನ್ನೂ ಇರಿಸಿಕೊಳ್ಳುತ್ತೆ. ಹಾಗೆ ಪರಮಾತ್ಮನು ಕೂಡ ಇಡೀ ಜಗತ್ತನ್ನು ತನ್ನೊಳಗೆ ಇರಿಸಿಕೊಂಡಿದ್ದಾನೆ. ಕೂಟಸ್ಥ, ಅದು ನಿಶ್ಚಲವಾದದ್ದು, ಪರಮಾತ್ಮನು ನಿಶ್ಚಲ. ಹೀಗೆ ಆಕಾಶದಿಂದ ಏನೆಲ್ಲ ಗುಣಗಳನ್ನು ನಾವು ಕಾಣ್ತೇವೋ ಅದು ಪರಮಾತ್ಮನ ಲಿಂಗವಾಗಿ ಪರಮಾತ್ಮನ ಪರಿಚಯಾತ್ಮಕ ಗುಣಗಳನ್ನು ನಮಗೆ ಹೇಳ್ತಾ ಹೋಗುತ್ತೆ. ಇನ್ನು ತನ್ಮಾತ್ರತ್ವಂಚ ನಭಸಃ ಲಕ್ಷಣಂ ಕವಯೋ ವಿದುಃ. ಹೀಗೆ ಏಕಮಾತ್ರ ಗುಣ ಶಬ್ದ ಅನ್ನೋದು ಆಕಾಶದ ಒಂದೇ ಗುಣ. ಈ ಗುಣವನ್ನು ಆಕಾಶದ ಜೊತೆಗೆ ನಾವು ತಿಳಿದಾಗ ಮುಂದಿನ ಕ್ರಿಯೆಯನ್ನು ತಿಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಏನದು? ಭೂತಾನಾಂ ಛಿದ್ರದಾತೃತ್ವಂ ಬಹಿರಂತರಮೇವ ಚ ಪ್ರಾಣೇಂದ್ರಿಯಾತ್ಮದಿಷ್ಣ್ಯತ್ವಂ ನಭಸೋ ವೃತ್ತಿಲಕ್ಷಣಂ. ಈ ಆಕಾಶದ ಗುಣ ಏನು ಗೊತ್ತಾಗುತ್ತೆ ಅಂದರೆ, ನಮಗೆಲ್ಲ ಸಂಚಾರ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆಕಾಶ ಅಂದರೆ ಇನ್ನೊಂದು ಅರ್ಥ ಆಗಬೇಕು ನಮಗೆ. ಆಕಾಶ ಅಂದರೆ ಎಲ್ಲೋ ಮೇಲೆ ನೋಡಿದಾಗ ನೀಲಿ ಕಾಣುತ್ತೆ, ಅದು ಅಂತಲ್ಲ. ಆಕಾಶಕ್ಕೆ ಬಣ್ಣ ಇಲ್ಲ. ಇದನ್ನು ಬಹಳ ಪೂರ್ವದಲ್ಲೇ ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತು ಅಂತ 13ನೇ ಶತಮಾನದಲ್ಲಿ ಹೇಳಿದರು. ನಮಗೆ ಈಗ ಇಲ್ಲ ಆಕಾಶಕ್ಕೆ ಬಣ್ಣ ಇಲ್ಲ ಅಂತ ವಿಜ್ಞಾನ ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ. ಮತ್ತು ಒಂದು ಬಣ್ಣ ಇದೆ ಅಂತ ಹೇಳಿದರು, ಕಣ್ಣಿಗೆ ಕಾಣದ ಒಂದು ಬಣ್ಣ ಇದೆ, ಅಸಿತಂ ದಿವ್ಯ ದೃಷ್ಟಿಗೋಚರಂ. ಅದನ್ನೇ ನಾವು ಇವತ್ತು ಅಲ್ಟ್ರಾವೈಲೆಟ್ ಅಂತ ಹೇಳೋದು, ನೇರಳಾತೀತ ಕಿರಣಗಳು ಅಂತ. ಇರಲಿ, ಒಟ್ಟಂತೂ ಭೂತದ ಪ್ರಧಾನವಾದ ಈ ಆಕಾಶ ಅನ್ನುವ ಭೂತದ ಪ್ರಧಾನವಾದ ಗುಣ ಏನು ಅಂದರೆ, ನಮಗೆಲ್ಲರಿಗೂ ಕೂಡ ಓಡಾಡ್ಲಿಕ್ಕೆ ಜಾಗ ಮಾಡಿ ಕೊಟ್ಟಿದೆ. ಇಲ್ಲೆಲ್ಲ ಇಟ್ಟಿಗೆ ಇದ್ದಿದ್ರೆ ನಮಗೆ ಕಮ್ಯುನಿಕೇಷನ್ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಆಕಾಶದ ಗುಣ ಏನು ಅಂದರೆ, ವಸ್ತುವಿಗೆ ಚಲಿಸುವುದಕ್ಕೆ ಬೇಕಾದ ಅವಕಾಶವನ್ನು ಮಾಡಿಕೊಡುತ್ತೆ. ಛಿದ್ರದಾತೃತ್ವಂ, ಬಿಡಿ ಅಂದರೆ ಓಪನ್ ಮಾಡಿ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬಹಿಹಿ ಅಂತರಂ, ಇದು ಒಳಗೆ ಹೊರಗೆ ಎರಡೂ ಕಡೆ ಇದೆ. ಕೇವಲ ಈಗ ಇಟ್ಟಿಗೆ ಇದ್ದರೂ ಕೂಡ ಇಟ್ಟಿಗೆ ಒಳಗೆ ಮತ್ತೆ ಆಕಾಶ ಇದೆ. ಬಹಳ ಸೂಕ್ಷ್ಮವಾದ ವಿಚಾರ.
ಅದರಲ್ಲೂ ಕೂಡ ಈಗ ಬಿಸಿ ಮಾಡಿದರೆ ನೀವು ಕೆಳಗೆ ಮಾಡಿದ ಬಿಸಿ ಮೇಲಕ್ಕೆ ಮುಟ್ತಾ ಇದೆ ಅಂದರೆ ಏನರ್ಥ? ಇಲ್ಲಿಂದ ಅಲ್ಲಿ ತನಕ ಬರಲಿಕ್ಕೆ ಒಂದು ಮಾರ್ಗ ಇದೆ ಅಂತ ಅರ್ಥ. ಆ ಮಾರ್ಗ ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗುವುದು ಅವಕಾಶ ಇದ್ದರೆ ಮಾತ್ರ. ಹಾಗಾಗಿ ಅತ್ಯಂತ ಪರಮಾಣುವಿನಲ್ಲೂ ಕೂಡ ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ಗಳು ತಿರುಗಲಿಕ್ಕೂ ಒಂದು ಆಕಾಶ ಬೇಕು. ಅದು ನಿತ್ಯ ಆಕಾಶ, ಯಾವತ್ತೂ ಕಾಣದ ಆಕಾಶ, ಅತ್ಯಂತ ಸೂಕ್ಷ್ಮವಾದ ಆಕಾಶ. ಈ ಸೂಕ್ಷ್ಮವಾದ ಆಕಾಶ ಇರುವುದರಿಂದಲೇ ಅಂತಹ ಬಹಿಹಿ, ಒಳಗೆ ಹೊರಗೆ ಎರಡೂ ರೀತಿಯಲ್ಲಿ ಆಕಾಶ ತುಂಬಿಕೊಂಡಿದೆ. ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಈ ವಸ್ತು ಇದ್ದಾಗಲೇ ಆಕಾಶವೂ ಇರುತ್ತೆ. ಈ ವಸ್ತು ಬಂದ ತಕ್ಷಣ ಆಕಾಶ ಪಕ್ಕಕ್ಕೆ ಸರಿಯಲ್ಲ. ಉದಾಹರಣೆಗೆ ಈಗ ಈ ಆಕಾಶ ಇರುವಾಗಲೇ ಬೆಳಕು ಇದೆ, ಈ ಆಕಾಶ ಇದ್ದಾಗಲೇ ಗಾಳಿಯೂ ಇದೆ. ಗಾಳಿ ಬಂತು, ಆಕಾಶ ಪಕ್ಕಕ್ಕೆ ಸರಿಯಿತು. ಬೆಳಕು ಬಂತು, ಗಾಳಿ ಹೊರಟೋಯ್ತು. ಹಾಗಲ್ಲ, ಆಕಾಶ ಇರುವಾಗಲೇ ಗಾಳಿಯೂ ಇದೆ, ಬೆಳಕು ಇದೆ ಅನ್ನುವ ಹಾಗೆ ಭಗವಂತ ಈ ಜಗತ್ತಿನ ಎಲ್ಲ ವಸ್ತುಗಳು ಇರುವಾಗಲೂ ಅದರ ಜೊತೆಗೇ ಇದ್ದು ಅದು ಇರುವ ಜಾಗದಿಂದ ದೂರಕ್ಕೆ ಸರಿಯುವವನಲ್ಲ ಅನ್ನುವುದು ನಮಗೆ ಈ ವೃತ್ತಿ ಅಂದರೆ ಆಕಾಶದಿಂದ ತಿಳಿಯಬಹುದಾದ ಸಂಗತಿ. ಪ್ರಾಣೇಂದ್ರಿಯ ಆತ್ಮಧಿಷ್ಣ್ಯತ್ವಂ, ಇಂದ್ರಿಯಗಳಿಗೆ, ಮನಸ್ಸಿಗೆ ಮತ್ತು ನಾಡಿಗಳಿಗೆ ಸರಿಯಾಗಿ ಅವಕಾಶ ಕೊಡುವಂಥದ್ದು. ಅಂದರೆ ಕಣ್ಣಿಗೆ ರೂಪವನ್ನು ಗ್ರಹಿಸುವ, ಕಿವಿಗೆ ಸದ್ದನ್ನು ಸ್ವೀಕರಿಸುವ, ನಾಲಿಗೆಗೆ ರುಚಿಯನ್ನು ಅಥವಾ ನುಂಗಿದ್ದಾಯಿತು, ಇಂದ್ರಿಯಗಳಲ್ಲಿ ಶಕ್ತಿಪಾತ ಆಯಿತು. ಇದಕ್ಕೆಲ್ಲದಕ್ಕೂ ಕಾರಣ ಆಕಾಶವೇ. ಅದರಿಂದಾಗಿ ಇದು ಪ್ರಾಣ ಇಂದ್ರಿಯ ಆತ್ಮಧಿಷ್ಣ್ಯಂ. ನಮಗೆಲ್ಲರಿಗೂ ಒಂದು ಒಳಗಿನಿಂದ ಆಗುವ ದೇಹದ ಚಟುವಟಿಕೆಗಳು ಕೂಡ ಈ ಆಕಾಶದ ಸಹಕಾರದಿಂದಲೇ ನಡೆಯುವಂಥದ್ದು. ನಭಸಃ ತನ್ಮಾತ್ರಾತ್ ಶಬ್ದ ತನ್ಮಾತ್ರಾತ್ ಕಾಲಗತ್ಯ ವಿಕುರ್ವತಃ ಸ್ಪರ್ಶೋಭವತ್ ತಥೋ ವಾಯುಸ್ತ್ವಕ್ಸ್ಪರ್ಶಸ್ಯ ಚ ಸಂಗ್ರಹ. ಇಲ್ಲೊಂಚೂರು ವಿಚಿತ್ರವಾಗಿ ಹೇಳ್ತಾರೆ. ನಾವು ಬೇರೆ ಕಡೆ ಏನು ಕೇಳಿದ್ದೇವೆ ಅಂದರೆ, ಆಕಾಶದಿಂದ ಮುಂದೆ ವಾಯು ಹುಟ್ಟಿತು ಅಂತ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವೀ, ಪೃಥಿವೀಭ್ಯ ಓಷಧೀಭ್ಯ ಅನ್ನಂ ಇತ್ಯಾದಿಗಳನ್ನೆಲ್ಲ ನಾವು ಅಲ್ಲಿ ನೋಡ್ತೇವೆ. ಆದರೆ ಇಲ್ಲೇನು ಹೇಳ್ತಾರೆ ಅಂದರೆ, ಶಬ್ದ ತನ್ಮಾತ್ರಾತ್ ಸ್ಪರ್ಶ ಅಭವತ್. ಶಬ್ದ ತನ್ಮಾತ್ರೆಯಿಂದ ಸ್ಪರ್ಶ ತನ್ಮಾತ್ರೆ ಹುಟ್ಟಿತು, ಆ ಸ್ಪರ್ಶ ತನ್ಮಾತ್ರೆಯಿಂದ ವಾಯು ಹುಟ್ಟಿತು. ಅಂದರೆ ಇದು ಒಂದಕ್ಕೊಂದು ಬಹಳ ಅದ್ಭುತವಾದ ಸಂಗತಿ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಗೊತ್ತಾಗುತ್ತೆ. ತನ್ಮಾತ್ರೆ ಮತ್ತು ಭೂತ ಇದೆರಡು ಬೇರೆ ಅಂತ ನಮ್ಮ ತಲೆಯಲ್ಲಿದೆ. ಈ ಶಬ್ದ ಮತ್ತು ಆಕಾಶ ಬೇರೆ ಬೇರೆ ಅಂತ. ಶಬ್ದ ಮತ್ತು ಆಕಾಶ ಬೇರೆ ಬೇರೆ ಅಲ್ವೇ ಅಲ್ಲ. ಈಗ ನಿಮ್ಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನು ಮಣ್ಣಿಗೆ ಬರ್ತೇನೆ. ಈಗ ಮಣ್ಣಿನಲ್ಲಿ ಇಟ್ಟಿಗೆಯನ್ನು ಸುಟ್ಟಾಗ ಅದರಿಂದ ಪರಿಮಳ ಬರುತ್ತೆ. ಆ ಪರಿಮಳ ಬರುವುದು ಅಂದರೆ ಏನು ಹೇಳಿ? ಆ ಇಟ್ಟಿಗೆಯ ಅತ್ಯಂತ ಸೂಕ್ಷ್ಮವಾದ ಮಣ್ಣಿನ ಪಾರ್ಥಿವ ಕಣಗಳು ಅದು ಮೂಗಿಗೆ ಬಡಿಯುತ್ತೆ. ಅದು ಎಷ್ಟು ಸೂಕ್ಷ್ಮ ಅಂದರೆ ನಮಗೆ ಅದು ಧೂಳಿಗಿಂತಲೂ ಸೂಕ್ಷ್ಮ. ಅದನ್ನು ಊಹಿಸುವುದು ಕಷ್ಟ, ಪರಿಮಳ ಬರುವುದು ಹೇಗೆ ಅಂತ. ಅದೇ ವಸ್ತು ಅತ್ಯಂತ ಘನೀಭೂತವಾದಾಗ ಅದೇ ಸೂಕ್ಷ್ಮ ಕಣಗಳು, ಪಾರ್ಥಿವ ಮೂಗಿಗೆ ಪರಿಮಳ ತರುವಂಥ ಏನು ಕಣಗಳಿವೆ, ಅದು ಒಟ್ಟಾದರೆ ಮತ್ತೆ ಘನೀಭೂತವಾದ ಪೃಥಿವೀ ಆಗುತ್ತೆ. ಪೃಥಿವೀ ಅಂದರೆ ಈ ಗಂಧ ತನ್ಮಾತ್ರೆಯ ಅತ್ಯಂತ ಸ್ಥೂಲ ರೂಪ. ಅದೇ ಗಂಧ ತನ್ಮಾತ್ರೆಯ ಘನೀಭೂತವಾದ ರೂಪ ಪೃಥಿವಿ. ಇಲ್ಲರ್ಥ ಆದರೆ ಉಳಿದ ಕಡೆ ಎಲ್ಲ ಕಡೆಯೂ ಹೀಗೇನೆ. ಶಬ್ದಗಳ ಸೂಕ್ಷ್ಮ ಸ್ಥಿತಿ ನಮಗೆ ಕಿವಿಗೆ ಬೀಳುವಂಥದ್ದು. ಈ ಶಬ್ದದ ಸ್ಥೂಲ ಸ್ಥಿತಿ ಆಕಾಶವಾಗಿ ನಿಲ್ಲುತ್ತೆ. ಇದನ್ನು ಗ್ರಹಿಸಲಿಕ್ಕೆ ಆಗ ಶ್ರೋತ್ರ ಇತ್ತು, ಕಿವಿಗೆ ಶಬ್ದದ ಗ್ರಹಣ ಕಿವಿಗೆ ಸಾಧ್ಯವಾಯಿತು. ಈಗ ಸ್ಪರ್ಶ ಅಂದರೆ ತ್ವಕ್, ಚರ್ಮ ಈ ಸ್ಪರ್ಶವನ್ನು ಗ್ರಹಿಸುವುದಕ್ಕೆ ಕಾರಣವಾಗುತ್ತೆ. ಇದರಿಂದ ಇನ್ನೇನು ಗೊತ್ತಾಗುತ್ತೆ? ಮೃದು ಮೆತ್ತಗೆ ಇದೆ, ಕಠಿಣ ದೊರಗಾಗಿದೆ, ಗಟ್ಟಿಯಾಗಿದೆ, ಶೈತ್ಯ ತಣ್ಣಗಿದೆ, ಉಷ್ಣ ಬಿಸಿ ಇದೆ. ಇದು ಏತತ್ ಸ್ಪರ್ಶಸ್ಯ ಸ್ಪರ್ಶತ್ವಂ, ಇದು ಸ್ಪರ್ಶದ ಗುಣಲಕ್ಷಣಗಳು. ತನ್ಮಾತ್ರತ್ವಂ ನಭಸ್ವತಃ, ಇದು ಈ ತನ್ಮಾತ್ರೆ ಅಂತ ಅನ್ನೋದು ಮುಂದೆ ಆಕಾಶದ ವಸ್ತುವಾಗಿ ಸ್ಪರ್ಶ ಹುಟ್ಟಿಕೊಂಡಿತು. ಇದೇನೇನು ಮಾಡುತ್ತೆ? ಸ್ಪರ್ಶದ ಸ್ಥೂಲ ರೂಪ ಯಾವುದು? ಗಾಳಿ. ಗಾಳಿ ಏನು ಮಾಡುತ್ತೆ? ಚಾಲನಂ ವ್ಯೂಹನಂ ಪ್ರಾಪ್ತಿರ್ ನೇತೃತ್ವಂ ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣಾತ್ಮತ್ವಂ ಕವಯೋ ವಾಯೋ ಕರ್ಮಾಭಿಲಕ್ಷಣಂ. ವಾಯುವಿನ ಗುಣ ಏನು? ಚಾಲನಂ ಅಲ್ಲಾಡಿಸುತ್ತೆ, ವ್ಯೂಹನಂ ಚದುರಿ ಹಾಕುತ್ತೆ, ಪ್ರಾಪ್ತಿ ಮುಟ್ಟಿಸುತ್ತೆ, ನೇತೃತ್ವಂ ಕೊಂಡೊಯ್ಯುತ್ತೆ. ಯಾವುದನ್ನು? ದ್ರವ್ಯ ಮತ್ತು ಶಬ್ದ.
ಶಬ್ದ ಮತ್ತು ದ್ರವ್ಯವನ್ನು ಕೊಂಡು ಹೋಗುವುದು ಗಾಳಿ. ಎಷ್ಟು ಆಶ್ಚರ್ಯ ನೋಡಿ, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗುತ್ತಲ್ವ, ಪ್ರಾಣಶಕ್ತಿ ಚೆನ್ನಾಗಿದ್ದರೆ ಮಾತ್ರ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ದ್ರವ್ಯವನ್ನು ಸರಿಯಾಗಿ ಕೊಂಡು ಹೋಗ್ಲಿಕ್ಕಾಗುವಂಥದ್ದು ಗಾಳಿಗೆ ಮಾತ್ರ. ಗಾಳಿಯ ಪ್ರೇರಣೆಯಿಂದ ಮತ್ತೆ ನೀರು ಹರಿಯತ್ತೆ, ಅದು ಬೇರೆ ಪ್ರಶ್ನೆ. ಶಕ್ತಿಯ ಪಾತವಾಗಲಿ ದ್ರವ್ಯದ ಪಾತವಾಗಲಿ, ಈಗ ಶಕ್ತಿ ಅಂತಂದರೆ ಮತ್ತೆ ನಿಮಗೆ ಅದಕ್ಕೆ ಶಬ್ದ ಅಂತ ಹೇಳಬೇಕು. ಶಬ್ದವೇ ಶಕ್ತಿಯ ಮೂಲ ರೂಪ. ಜೋರಾಗಿ ಶಬ್ದವನ್ನು ನಾವು ಪ್ರಯೋಗ ಮಾಡಿದಾಗ ಗ್ಲಾಸ್ ಒಡೆದು ಹೋಗುತ್ತೆ, ನಿಮ್ಗೆ ಗೊತ್ತಿದ್ದರೆ. ನಾವು ಅಂದ್ಕೊಳ್ಳೋದು ಇಲ್ಲಿ ಯಾರು ಹೊಡಿಲಿಲ್ಲ, ಆದರೂ ಯಾಕಾಯಿತು ಅಂದರೆ ಶಬ್ದಕ್ಕೆ ಅಷ್ಟು ವೇಗವಾಗಿ ವಸ್ತುವನ್ನು ದೂರೀಕರಿಸುವ ಶಕ್ತಿ ಇದೆ. ಆದರೆ ಶಬ್ದ ಸ್ವತಃ ಹೋಗುವುದಿಲ್ಲ. ಶಬ್ದ ಗಾಳಿಯ ಸಹಕಾರದಿಂದ ಅಲೆಯಾಗಿದ್ದರೆ ಮಾತ್ರ ಹೋಗುವುದು. ಅದನ್ನಾಗಿ ಯಾವಾಗ ಶಬ್ದ ಜೋರಾಗುತ್ತೋ, ಸ್ಪಂದ ಜೋರಾಗುತ್ತೋ, ಆಗ ವಾಯು ಅತ್ಯಂತ ವೇಗವಾಗಿ ಕೆಲಸ ಮಾಡಿದ್ರಿಂದಾಗಿ ನಮಗೆ ದ್ರವ್ಯ ಶಬ್ದಗಳ ಚಾಲನೆ ದೇಹದ ಒಳಗಂತೂ ಸ್ಪಷ್ಟ ಗೊತ್ತಾಗುತ್ತೆ. ದ್ರವ್ಯ ಮತ್ತು ಶಬ್ದ ಹೇಗೆ ಚಲನೆಗೊಳ್ಳುತ್ತೆ. ಸರ್ವೇಂದ್ರಿಯಾಣಾಂ ಆತ್ಮತ್ವಂ, ಎಲ್ಲ ಇಂದ್ರಿಯಗಳಿಗೂ ಈ ಗಾಳಿಯೇ. ನಾವು ಉಪನಿಷತ್ತಿನಲ್ಲಿ ಒಂದು ಕಥೆ ಕೇಳ್ತೇವೆ. ಗಾಳಿ ಹೊರಟು ಹೋದಾಗ ದೇಹ ಬಿದ್ದೋಯಿತು, ಗಾಳಿ ಒಳಗೆ ಸೇರಿದ ಮೇಲೆ ಮತ್ತೆ ಇಂದ್ರಿಯ ವಾಪಸ್, ದೇಹ ಮತ್ತೆ ಮರಳಿ ನಿಂತಿತು ಅಂತ. ಅವರು ಎಲ್ಲರೂ ಕೂಡ ಪರೀಕ್ಷೆ ಮಾಡಿದ್ರಂತೆ. ಕಣ್ಣು ಹೇಳಿದಂತೆ ನಾನೇ ಎಲ್ಲದಕ್ಕಿಂತ ಶ್ರೇಷ್ಠ, ಕಿವಿ ನಾನೇ ಶ್ರೇಷ್ಠ, ಮೂಗು ನಾನೇ ಶ್ರೇಷ್ಠ, ನಾಲಿಗೆ ನಾನೇ ಶ್ರೇಷ್ಠ ಹೇಳ್ಕೊಳ್ಳಿ ಅಂತ ಬಿಟ್ಟರು. ಯಾರು ಹೊರಗೆ ಹೋದರೂ ಶರೀರ ಬಿದ್ದು ಹೋಗಲಿಲ್ಲ. ಯಾವಾಗ ಗಾಳಿ ಹೊರಗೋಯ್ತೋ ಶರೀರ ಬಿದ್ದೋಯ್ತು. ಇದೇನೋ ಅಕಸ್ಮಾತ್ ಆಗಾಯಿತು, ಇನ್ನೊಂದು ಸಲ ಟ್ರೈ ಮಾಡೋಣ, ಎಲ್ಲರೂ ನೀವು ಮೊದಲು ಹೋಗಿ ಆಮೇಲೆ ನಾನು ಬರ್ತೇನೆ ಅಂತ ಮತ್ತೊಮ್ಮೆ ಪರೀಕ್ಷೆ ಮಾಡಿ. ಎಲ್ಲರೂ ಬಂದರೂ ಶರೀರ ಅಲ್ಲಾಡಲೇ ಇಲ್ಲ. ಆದರೆ ಯಾವಾಗ ಪ್ರಾಣ ಬಂದು ಸೇರಿತೋ ಆಗ ಮನಸ್ಸಿಗೂ ಚಲನೆ ಬಂತು, ಉಳಿದ ಇಂದ್ರಿಯಗಳಿಗೂ ಚಲನೆ ಬಂತು. ಇದು ಪ್ರಾಣಸ್ಯ ಪ್ರಾಣತ್ವಂ, ಇದು ಪ್ರಾಣನ ಅಸಾಧಾರಣವಾದ ಶಕ್ತಿ ಅಂತ. ಹೀಗೆ ಪ್ರಾಣದ ಅತ್ಯಂತ ಶ್ರೇಷ್ಠವನ್ನು ಹೇಳುವುದಕ್ಕೋಸ್ಕರ ಈ ಮಾತು ಬಂದದ್ರಿಂದಾಗಿ ಸರ್ವೇಂದ್ರಿಯಾಣಾಂ ಆತ್ಮತ್ವಂ. ಆದರೆ ಗಾಳಿಗೆ ಸಂಬಂಧಪಟ್ಟಂತೆ ಪ್ರಧಾನವಾದ ಮುಖ್ಯ ಪ್ರಾಣ ಬಿಟ್ಟು ಮರುತ್ತುಗಳು ತುಂಬ ಜನ ಇದ್ದಾರೆ. ಅದರಲ್ಲೂ ದಶಪ್ರಾಣ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪ್ರಾಣನ ಮಕ್ಕಳೇ ಇದ್ದಾರೆ. ಆಮೇಲೂ ಇನ್ನೂ 5 ಜನ ಇದ್ದಾರೆ, ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ಮತ್ತೆ 5 ಉಪಪ್ರಾಣರಿದ್ದಾರೆ. ಇವರ ಜೊತೆಗೆ ಮರುತ್ತುಗಳು ಸೇರಿದರೆ ಬೇರೆ ಬೇರೆ ಕಾರ್ಯಕ್ಕೆ ಸಂಬಂಧಪಟ್ಟವರು. ಹೀಗೆ ಇವರೆಲ್ಲರನ್ನು ಒಟ್ಟಿಗಿಟ್ಟಂತೂ ಮಹಾಪ್ರಾಣ ಈ ಸರ್ವೇಂದ್ರಿಯಾಣಾಂ ಆತ್ಮತ್ವಂ, ಎಲ್ಲ ಇಂದ್ರಿಯಗಳಿಗೆ ಆತ್ಮನಾಗಿ ವಾಯು ಕರ್ತವ್ಯವನ್ನು ನಿರ್ವಹಿಸ್ತಾನೆ. ವಾಯೋಶ್ಚ ಸ್ಪರ್ಶ ತನ್ಮಾತ್ರಾತ್ ರೂಪಂ ದೇವೈರಿ ಇತೀರಿತ ದೈವೇರಿತಾದ್ ಅಭೂತ್ ಸಮುತ್ತಿತಂ ತತಸ್ತೇಜಃ ಚಕ್ಷುರೂಪೋಪಲಂಬನಂ. ಸ್ಪರ್ಶ ಮಾತ್ರದಿಂದ ಮತ್ತೆ ತೇಜಸ್ಸು ಹುಟ್ಟಿತು. ಆ ತೇಜಸ್ಸಿನ ತನ್ಮಾತ್ರೆ ಯಾವುದು? ರೂಪ. ರೂಪ ಮತ್ತೆ ಕಣ್ಣು ಬಂತು. ತತಃ ಸಮುದ್ದಿತಂ ತೇಜಃ ಚಕ್ಷು ರೂಪಂ ರೂಪೋಪಲಂಬನಂ. ರೂಪವನ್ನು ಗ್ರಹಿಸುವ ಚಕ್ಷುವೂ ಕೂಡ ಈ ತೇಜಸ್ಸಿನಿಂದ ಹುಟ್ಟಿ ಬಂತು. ಏನದರ ಕೆಲಸ? ದ್ರವ್ಯಾಕೃತಿತ್ವಂ. ಆ ರೂಪ ಏನು ಮಾಡುತ್ತೆ ಅಂದರೆ ದ್ರವ್ಯಕ್ಕೊಂದು ಆಕೃತಿ ಕೊಡುತ್ತೆ. ಬಣ್ಣ ಇದ್ರೇ ಅದು ಯಾವ ಆಕೃತಿಯಲ್ಲಿದೆ ಗೊತ್ತಾಗುತ್ತೆ. ಬಣ್ಣವೇ ಇಲ್ಲದ ಗಾಳಿಗೆ ಆಕೃತಿಯೇ ಗೊತ್ತಾಗಲ್ಲ. ಅದು ನೀವು ಪಾತ್ರೆಯಲ್ಲಿ ಹಾಕಿದರೆ ಪಾತ್ರೆ ಆಕೃತಿಯಲ್ಲಿ ಇರುತ್ತೆ. ಆಕಾಶ ಗಾಳಿಗಳಿಗೆ ಆಕೃತಿ ಹೇಳಲಿಕ್ಕೆ ಬರಲ್ಲ. ದ್ರವ್ಯಾಕೃತಿತ್ವಂ ರೂಪಸ್ಯ ಲಕ್ಷಣ. ರೂಪದಿಂದಾಗಿ ಆಕೃತಿ ಬರುತ್ತೆ. ಗುಣತ, ಆ ಬೆಳಕು ಬಿದ್ದದ್ರಿಂದ, ಆ ತೇಜಸ್ಸು ಸ್ಪರ್ಶ ಆದದ್ರಿಂದ ಅನೇಕ ವೇರಿಯೇಷನ್ಗಳಾಗ್ತವೆ. ಮೊದಲು ಮಣ್ಣು ಕಪ್ಪಿತ್ತು, ಸುಟ್ಟ ಮೇಲೆ ಕೆಂಪಾಯಿತು, ರೂಪಾಂತರವಾಯಿತು, ಬಣ್ಣಗಳು ಬದಲಾಗ್ತಾ ಹೋಗುತ್ತೆ. ವ್ಯಕ್ತಿ ಸಂಸ್ಥಾತ್ವಮೇವಚ. ಅಷ್ಟೇ ಅಲ್ಲ, ಆ ಬೆಳಕು ತಾನಿದ್ದೇನೆ ಅನ್ನುವುದನ್ನು ತಾನೇ ತೋರಿಸುತ್ತೆ, ಇನ್ನೊಬ್ಬರು ತೋರಿಸ್ಬೇಕಾಗಿಲ್ಲ. ಈಗ ದೀಪ ತನ್ನ ಬೆಳಕಿನಿಂದಲೇ ತಾನು ಇರುವುದನ್ನು, ತನ್ನ ಸುತ್ತ ಇರುವುದನ್ನೂ ತೋರಿಸುತ್ತೆ. ಅಂದಾಗಿ ಸ್ವಯಂ ಸಂಸ್ಥಾ ತನ್ನ ಅಸ್ತಿತ್ವವನ್ನೇ ತಾನು ಪರಿಚಯಿಸಿಕೊಡುತ್ತೆ, ಸುತ್ತ ಇದ್ದ ವಸ್ತುಗಳ ಪರಿಚಯವನ್ನು ಕೊಡುತ್ತೆ. ಇದು ತೇಜಸ್ತ್ವಂ ತೇಜಸ್ಸಾಧ್ವಿ. ಇದು ತೇಜಸ್ಸಿನ ತೇಜಸ್ತ್ವ, ಇದು ತೇಜಸ್ಸಿನ ಗುಣ. ಇದು ಆಕೃತಿ ಇರುವುದಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಲಕ್ಷಣ. ಗಾಳಿಗೆ ಮತ್ತು ಆಕಾಶಕ್ಕೆ ಇಲ್ಲ ಅಂತ ಹೇಳಿದರು. ಏನು ಮಾಡುತ್ತೆ ಇದು? ಈ ಅಗ್ನಿ, ಈ ತೇಜಸ್ಸು ಏನು ಮಾಡುತ್ತೆ? ದ್ಯೋತನಂ ಪಚನಂ ಪಾನಂ ಮದನಂ ಹಿಮಮರ್ದನಂ.
ಅದನಂ ಹೀಮಮರ್ದನಂ ತೇಜಸೋ ವೃತ್ತಯಸ್ತ್ವೇತಾ ಶೋಷಣಂ ಕ್ಷುತ್ರುಡುದ್ಭವ. ಇದು ಬೆಳಕು ಕೊಡುತ್ತೆ, ಪಚನ ಮಾಡುತ್ತೆ, ಜೀರ್ಣ ಆಗುವಂತೆ ಮಾಡುತ್ತೆ. ಪಾನಂ ನೀರು ಸ್ವೀಕರಿಸುವಂತೆ ಮಾಡುತ್ತೆ. ಅದನಂ ಜಗಿಯುವಂತೆ ಮಾಡುತ್ತೆ. ಹಿಮಮರ್ದನಂ ಚಳಿಯಿಂದ ನಮ್ಮನ್ನು ಪಾರು ಮಾಡುತ್ತೆ. ದೇಹದಲ್ಲಿ ಒಂದು ಟೆಂಪ್ರೇಚರ್ ಇರುತ್ತೆ, ಎಷ್ಟು ಚಳಿ ಇದ್ರೂ ಹೊರಗಿಂದ ತನ್ನಿಂದ ತಾನೇ ಒಂದು ಟೆಂಪ್ರೇಚರ್ ಉತ್ಪತ್ತಿ ಆಗುವುದಕ್ಕೆ ಕಾರಣ ಒಳಗಿನ ತೇಜಸ್ಸು. ಆಮೇಲೆ ತೇಜಸ್ಸು ವೃತ್ತಯ ಶ್ವೇತಾ ಶೋಷಣಂ, ಶೋಷಣ ಅಂದರೆ ಒಣಗಿಸುವುದು. ಆಮೇಲೆ ನಮ್ಮೊಳಗೆ ಈ ತೇಜಸ್ ಏನು ಮಾಡುತ್ತೆ ಅಂದರೆ ಹಸಿವು ಮತ್ತು ಬಾಯಾರಿಕೆಯನ್ನು ಹುಟ್ಟಿಸುತ್ತೆ. ಒಳಗಿನಿಂದ ಯಾವಾಗ ಅಗ್ನಿಮಾಂದ್ಯ ಅಂತ ನಾವು ಶಬ್ದ ಬಳಸ್ತೇವೆ, ಅಗ್ನಿ ಮಂದ ಆಯಿತು ಅಂದರೆ ಆವಾಗ ಹಸಿವೇನೇ ಆಗಲ್ಲ ಅಥವಾ ಅಜೀರ್ಣ ಆಗುತ್ತೆ. ಈ ದೋಷಕ್ಕೆ ಕಾರಣ ತೇಜಸ್ಸಿನ ಕೊರತೆ. ಆ ತೇಜಸ್ಸು ಮತ್ತೆ ಜಾಗೃತ ಆಗೋದು ಪ್ರಾಣಾಯಾಮದಿಂದ, ಅದು ಮತ್ತೆ ಮುಂದೆ ಹೇಳ್ತಾರೆ. ಒಟ್ಟಂತೂ ದೇಹಕ್ಕೆ ಸಂಬಂಧಪಟ್ಟಂತೆ ಹಸಿವು ನೀರಡಿಕೆ ಆಗದೇ ಇದ್ದರೆ ಒಂದು ವೇಳೆ ನಾವು ಬದುಕ್ತಾನೆ ಇರಲಿಲ್ಲ. ಈಗ ಇವತ್ತು ಸರಿ, ನಾಳೆ ಬೆಳಿಗ್ಗೆ ಹಸಿವೇನೇ ಆಗಲಿಲ್ಲ, ಮರ್ತೇ ಬಿಟ್ಟ ಊಟ ಮಾಡೋದು. ಮಧ್ಯಾಹ್ನವೂ ಹಸಿವಾಗಲಿಲ್ಲ, ಮರ್ತೇ ಬಿಟ್ಟ. ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗದೆ ಒಂದೊಂದೇ ಇಂದ್ರಿಯಗಳು ಬಿದೋಗ್ಲಿಕ್ಕೆ ಶುರುವಾಗುತ್ತೆ. ಇವನಿಗೆ ಹಸಿವೇನೇ ಆಗಲಿಲ್ಲ ಅಂದರೆ ದೇಹ ಸತ್ತೋಗೋ ತನಕನೂ ಗೊತ್ತೇ ಆಗಲ್ಲ. ಆ ವೇದನೆ ಆಗುವುದು, ನನಗೆ ಏನಾಗ್ತಾ ಇದೆ ಎನ್ನುವ ಅರಿವು ಬರುವುದು, ಹಸಿವಾಯಿತು ಅಂತ ಗೊತ್ತಾಗೋದು, ಯಾಕೋ ಸುಸ್ತಾಯಿತು ಅಂತ ಅನಿಸೋದು, ಆಕಳಿಕೆ ಬಂದು ಆ ಹೊರಗಿನ ಗಾಳಿಯನ್ನು ಹೆಚ್ಚು ಸ್ವೀಕರಿಸಬೇಕು ಅಂತ ಅನಿಸೋದು, ತಿಂದ ಅನ್ನ ಸರಿಯಾಗಿ ಅಡ್ಜಸ್ಟ್ ಆಗಿ ಆಮೇಲೆ ಒಂದು ಊಟ ಮಾಡಿದ್ದಾರೆ ಅಂತ ಒಂದು ರಶೀದಿ ತೇಗ್ ಬರುವುದು, ಇದೆಲ್ಲವೂ ಕೂಡ ಗಾಳಿಯ ತೇಜಸ್ಸಿನ ಪ್ರಭಾವದಿಂದಲೇ. ಅಂದರೆ ಅದಕ್ಕೆ ಕಾರಣ ಒಳಗಿನಿಂದ ಗಾಳಿಯ ಸಹಕಾರ ಇದೆ ಹಿಂದಿನದ್ದು. ಅದು ಬಿಸಿ ಇದ್ದಾಗ ಈ ಪ್ರವೃತ್ತಿ ಅನ್ನೋದು ಸರಿಯಾಗಿ ಆಗುತ್ತೆ. ಬಿಸಿ ಇಲ್ಲದೇ ಇದ್ದಾಗ ಈ ಎಲ್ಲ ಕಾರ್ಯಗಳು ಕೂಡ ಕೆಳಕ್ಕೆ ಬೀಳುತ್ತೆ. ರೂಪ ಮಾತ್ರ ದ್ವಿಕುರ್ವಾಣ ತೇಜಸೋ ದೈವತೋಜಿತಾತ ರಸಮಾತ್ರಮಭೂತ್ ತಸ್ಮಾದಂಭೋ ಜಿಹ್ವಾರಸಗ್ರಹ. ಈ ರೂಪ ಸ್ವಾಭಾವಿಕ ಗುಣವಾಗಿ ಉಳ್ಳಂಥದ್ದು ತೇಜಸ್ಸು. ಅಲ್ಲಿಂದ ಮತ್ತೆ ಪರಿಣಾಮಗೊಂಡಾಗ ರಸ ಹುಟ್ಟಿತು. ಆ ರಸ ತನ್ಮಾತ್ರೆಯಿಂದ ನೀರು ಹುಟ್ಟಿತು. ಆ ನೀರನ್ನು ಗ್ರಹಿಸುವುದಕ್ಕಾಗಿ ಜಿಹ್ವಾ ಅನ್ನುವ ನಾಲಿಗೆ ಅನ್ನುವ ಇಂದ್ರಿಯ ಕಾಣಿಸಿಕೊಂಡಿತು. ಏನದು? ರುಚಿ. ಕಷಾಯೋ ಮಧುರಸ್ತಿಕ್ತಃ ಕಟ್ವಂಲ ಇತಿ ನೈಕಧಾ ಭೌತಿಕಾನಾಂ ವಿಕಾರೇಣ ರಸ ಏಕೋ ವಿಭಿದ್ಯತೆ. ಒಂದು ರಸ 5 ವಿಧವಾಗಿ ತೆರ್ಕೊಳ್ಳುತ್ತೆ ಅಂತ ಪ್ರಶ್ನೆ. 5 6? ಇಲ್ಲ, ಇದೇ ಹೇಳಿದ್ದಾರೆ. ಕಟು, ಕಷಾಯ, ಮಧುರ, ತಿಕ್ತ, ಆಮ್ಲ. ಆಮ್ಲ ಅಂದರೆ ಹುಳಿ, ಕಟು ಅಂದರೆ ಕಹಿ, ತಿಕ್ತ ಅಂದರೆ ಒಗರು, ಮಧುರ ಅಂದರೆ ಸಿಹಿ, ಕಷಾಯ ಅಂದರೆ ಕಹಿ, ಬಿಟ್ಟಿದ್ದು ಲವಣ, ಆಮ್ಲ. ಆಮ್ಲ ಅಂದರೆ ಲವಣ. ಕಷಾಯ, ಮಧುರ, ತಿಕ್ತ, ಕಟು, ಆಮ್ಲ. 5 ಆಯಿತು. ಕಷಾಯ, ಮಧುರ, ತಿಕ್ತ, ಕಟು, ಆಮ್ಲ. ಇದರಲ್ಲಿ ಖಾರ ಬಿಟ್ಟಿದ್ದಾರೆ. ಇವತ್ತಿನ ವಿಜ್ಞಾನದ ಪ್ರಕಾರವೂ ಕೂಡ ಖಾರ ಅನ್ನೋದೊಂದು ಪ್ರತ್ಯೇಕ ರಸ ಅಲ್ಲ ಅಂತ ಅವರ ಅಭಿಪ್ರಾಯ. ನಾಲಿಗೆಗೆ ತೀವ್ರವಾದ ಒಂದು ಘಾಸಿ ಉಂಟು ಮಾಡುತ್ತೆ. ಅದರಿಂದಾಗಿ ನಮಗದು ಆಹಾ ಅಂತ ಅನಿಸೋದು. ಅದು ಯಾವುದು ಒಂದು ರುಚಿ ಅಲ್ವೇ ಅಲ್ಲ. ಅದು ರುಚಿ ಅಂತ ನಾವು ಅಂದ್ಕೊಳ್ಳೋದಷ್ಟೇ, ಖಾರ ಇರಬೇಕು ಅಂತ. ಆದರೆ ಬೇರೆ ಪಾಕಶಾಸ್ತ್ರದೆಲ್ಲ 6 ರಸ ಹೇಳಿದ್ದಾರೆ. ಆದರೆ ಇಲ್ಲೊಂದು ಚಿಂತನೀಯ ಅಂಶ ಇದೆ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದೆ ನಾನು. ಖಾರವನ್ನು ಪ್ರತ್ಯೇಕ ರಸ ಅಂತ ಪರಿಗ್ರಹಿಸುವುದೇ ಇಲ್ಲ ಇವತ್ತು. ಆದರೆ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಭಾಗವತವು ಹಾಗೇ ಹೇಳುತ್ತೆ. ಖಾರವನ್ನು ಪ್ರತ್ಯೇಕ ರಸವಾಗಿ ಸ್ವೀಕರಿಸಿ ಹೇಳಲಿಲ್ಲ. ಏನು ಮಾಡುತ್ತೆ? ಕ್ಲೇದನಂ ಒದ್ದೆ ಮಾಡುತ್ತೆ, ಪಿಂಡನಂ ಒಟ್ಟು ಮಾಡುತ್ತೆ, ತೃಪ್ತಿ ಅಂದರೆ ಒಂದು ಕಂಟೆಂಟ್ಮೆಂಟ್, ತೃಷೆ ಪರಿಹಾರ ಆದ ಒಂದು ತೃಪ್ತಿ, ಪ್ರಾಣನ ಆಪ್ಯಾಯನೊಂದನಂ, ಪ್ರಾಣನ ಅಂದರೆ ಜೀವ ಕೊಡುವುದು. ನೀರಿನ ಹಲವು ರೀತಿ, ಅಂದರೆ ಈ ಹಿಂದಿನ ಎಲ್ಲ ಸಹಾಯಗಳು ನೀರಿಗೆ ಜೊತೆಗಿದ್ದೇ ಇಷ್ಟೆಲ್ಲ ಕರ್ಮವನ್ನು ಮಾಡಲಿಕ್ಕಾಗುವಂಥದ್ದು. ಬಾಯಾರಿಕೆಯನ್ನು ಉಂಟು ಮಾಡುವುದರ ಜೊತೆಗೆ ಉಂದನ ಅಂದರೆ ಹನಿ ಹನಿಯಾಗಿ ಬೀಳೋದು. ಬೆಂಕಿ ಹನಿಯಾಗುವುದಿಲ್ಲ, ಗಾಳಿ ಹನಿ ಹನಿ ಬೀಳೋದು ಅಂತಿಲ್ಲ. ಗಾಳಿ ಹನಿ ಹನಿಯಾಗಿ ಬಂದಿತು ಅಂತ ಯಾರೂ ಹೇಳಲ್ಲ, ಮಳೆ ಮಾತ್ರ ಹನಿ ಹನಿಯಾಗಿ ಬರೋದು. ಅಂದರೆ ಹನಿ ಅನ್ನುವ ಗುಣ
ಅದು ನೀರಿನದ್ದು ಮಾತ್ರ. ಬೇರೆ ಯಾವ ಪದಾರ್ಥಕ್ಕೂ ಹನಿಗೆ ಹನಿ ಇರ್ಬೋದು, ಅದು ಹನಿ ಆದ್ದರಿಂದಾಗಿಯೇ, ನೀರಿನ ಸ್ವಭಾವ ಇದ್ದದ್ರಿಂದಾಗೇ ಅದು ಹನಿಯಾಗತ್ತೆ. ಇನ್ನು ತಾಪ ಅಪನೋದ, ಬಿಸಿಯನ್ನು ಕಳೆಯುವ ಶಕ್ತಿ, ತಾಪ ಅಪನೋದನ. ಭೂಯಸ್ತ್ವಂ, ದೇಹದಲ್ಲಿ ಜಗತ್ತಿನಲ್ಲಿ ಹೆಚ್ಚು ವ್ಯಾಪಿಸಿಕೊಂಡ ತತ್ವ ನೀರೇ. ನಾವು ಜಗತ್ತಿನಲ್ಲೂ 71% ನೀರು, ನಮ್ಮ ದೇಹದಲ್ಲೂ ಹಾಗೇನೆ. ನಾವು ಅಂದ್ಕೊಂಡದ್ದು ಗಟ್ಟಿಮುಟ್ಟಾಗಿದ್ದೇವೆ ಅಂತ, ಆದರೆ ಇದರಲ್ಲಿರುವ ಹೆಚ್ಚಿನ ಭಾಗ ನೀರಿನದ್ದೇ ಅಂಶ. ಅದರಾಗಿ ಭೂಯಸ್ತ್ವ ಅನ್ನೋದೇ ನೀರಿನ ಗುಣ. ನೀರು ಅದು ಯಾವಾಗಲೂ ಹೆಚ್ಚಾಗೇ ಇರುತ್ತೆ. ಇದು ಅಂಬಸಃ ವೃತ್ತಯ, ಇದು ಅಂಬಸ್ಸಿನಿಂದ ಲೋಕಕ್ಕೆ ಉಂಟಾಗುವಂತಹ ಗುಣಗಳು. ಇದು ರಸದ ಪ್ರಭಾವ ಅಂತ ಹೇಳಿದರು. ರಸಮಾತ್ರ ದ್ವಿಕರುವಾಣ ಅಂಬಸೋ ಜೈವ ಚೋದಿತಾತ್ ಗಂಧಮಾತ್ರ ಮಭೂತ್ ತಸ್ಮಾತ್ ಪೃಥ್ವಿ ಘ್ರಾಣಸ್ತು ಗಂಧಗಃ. ರಸಸ್ವಭಾವದಿಂದ ಕೂಡಿದಂತಹ ನೀರಿನಿಂದ ಮುಂದೆ ಗಂಧಸ್ವಾಭಾವಿಕವಾದಂತಹ ಮಣ್ಣು ಈ ಮೂಗಿಗೆ ಬೇಕಾದಂತಹ ಅಂದರೆ ಘ್ರಾಣೇಂದ್ರಿಯಕ್ಕೆ ಕಾರಣವಾದಂತಹ ಶಕ್ತಿಯನ್ನು ತಂದಿತು. ಗಂಧಗ್ರಾಹಕವಾದ ಘ್ರಾಣೇಂದ್ರಿಯಕ್ಕೆ ಕಾರಣವಾಯಿತು. ಕರಂಭಪೂತಿ ಸೌರಭ್ಯ ಶಾಂತೋ ಗ್ರಾಮ್ಲಾಧಿವಿಷ್ಕೃತಕ್ ದ್ರವ್ಯಾವಯವ ವೈಷಮ್ಯಾತ್ ಗಂಧ ಏಕೋ ವಿಭಿದ್ಯತೆ. ಈ ಗಂಧ ಮಣ್ಣಿನ ಸಹಜ ಗುಣ. ನೀರಿನಲ್ಲಿ ಇದೆಯಲ್ವಾ ಅಂದರೆ ಶುದ್ಧವಾದ ನೀರಿನಲ್ಲಿ ಇಲ್ಲ. ಏನಾದರೂ ಬೆರೆಸಿದರೆ ಮಾತ್ರ ಅದರಲ್ಲಿ ಪರಿಮಳ ಬರುವುದು. ನೀವು ಅತ್ತರು ಅಂತ ಹೇಳಿದರೆ ಅದರಲ್ಲಿ ಯಾವುದೋ ಹೂವಿನ ಎಸಳನ್ನು ಹಾಕಿದರೆ ಬರುತ್ತೆ. ನೀರು ಕೊಳೆತ್ರೆ ಅಲ್ಲಿ ಏನೋ ಒಂದು ಕೆಟ್ಟ ಕಟ್ಟಿಗೆ ಇನ್ನೇನೋ ಇದ್ದು ಕೊಳೆತ್ರೆ ಮಾತ್ರ ವಾಸನೆ ಬರುತ್ತೆ. ಇಲ್ಲ ಅಂದರೆ ಸಹಜವಾಗಿ ನೀರು ಅದಕ್ಕೆ ಸ್ವತಂತ್ರವಾದ ಪರಿಮಳ ಇಲ್ಲ, ಯಾವುದಕ್ಕೂ ಇಲ್ಲ. ಆಕಾಶಕ್ಕೂ ಇಲ್ಲ, ಗಾಳಿಗೂ ಇಲ್ಲ, ಗಾಳಿಗೂ ಸ್ವತಂತ್ರವಾಗಿಲ್ಲ. ಮಣ್ಣಿನ ಮೇಲೆ ಹರಿದು ಬಂದಾಗ, ಮಳೆ ಬಂದಾಗ ಹೊಸ ಮಳೆ ಬಂತು ಅಂತ ಗೊತ್ತಾಗುವ ಒಂದು ಗಂಧದ ಪರಿಮಳ ಬರುತ್ತೆ. ಅದು ಗಾಳಿಯಲ್ಲೂ ಕೂಡ ಮಣ್ಣಿನದ್ದೇ ಹೊತ್ತು ಬರುವುದು. ಆದರೆ ಈ ಗಂಧದಲ್ಲಿ ಏನೆಲ್ಲ ಇದೆ? ಒಂದು ಸುಟ್ಟ ವಾಸನೆ ಬರುತ್ತೆ, ಎರಡನೇದು ಕೊಳೆತ ವಾಸನೆ ಇರುತ್ತೆ, ಇನ್ನು ಚಂದದ ವಾಸನೆ, ಇನ್ನು ಕೆಲವೊಮ್ಮೆ ಅದು ಏನು ಅಂತ ಗೊತ್ತಾಗಿರೋ ಅಥವಾ ಮಿಶ್ರವಾದ ವಾಸನೆ, ಇನ್ನು ಕೆಲವೊಮ್ಮೆ ಘಾಟು ಅಂತ ಹೇಳ್ತೇವಲ್ಲ, ಈ ಒಗ್ಗರಣೆ ಹಾಕಿದಾಗ ಬರುತ್ತೆ. ಅದು ವಾಸನೆ ಅಂದರೆ ಅದು ಪರಿಮಳನೋ ಸುಖವೋ ಅಂತಲ್ಲ, ಒಂದು ಘಾಟ್ ಇರುತ್ತೆ. ಅವರು ಎಷ್ಟು ಗಮನಿಸಿದ್ದಾರೆ ಅಂತ ಪ್ರಾಚೀನರು. ಘಾಟು ಅನ್ನೋದು ಒಂದು ವಾಸನೆ. ಇನ್ನು ಕೆಲವೊಮ್ಮೆ ಈ ನೀವು ದೋಸೆ ಅಥವಾ ಇದನ್ನು ಹಿಟ್ಟನ್ನು ಮಾಡಿ 2 ದಿವಸ ಬಿಟ್ಟರೆ ಅದರಲ್ಲೊಂದು ಹುಳಿ ವಾಸನೆ ಇದೆ, ಅದೊಂಥರದ ವಾಸನೆ. ಇಷ್ಟು ಥರದ ಗ್ರಾಮ್ಲಾದಿಭಿ ಪೃಥಕ್, ಈ ಎಲ್ಲ ಪ್ರತ್ಯೇಕವಾದ ವಾಸನೆಗಳಿಂದ ಕೂಡಿದ ಇನ್ನು ಕೆಲವೊಂದು ಒಗರು ವಾಸನೆಯೂ ಇರುತ್ತೆ. ಒಗರಾದ ರೀತಿ ಅಂದರೆ ರಸಕ್ಕೆ ಸಂಬಂಧಪಟ್ಟಂತೆ ಇರುವ ವಾಸನೆಯಾಗಿ ಹೀಗೆ ಅನೇಕ ಬಗೆ ಇದೆ ಅಂತ ಹೇಳ್ತಾರೆ. ಈ ಆದಿಬಿಹಿ, ನಿಮ್ಗಿನ್ನು ಎಷ್ಟು ಥರದ ಯೋಚನೆ ಮಾಡಲಿಕ್ಕೆ ಬರುತ್ತೋ ಅಷ್ಟೂ ಥರದ್ದಿದೆ. ನಾವೆರಡೇ ಮಾಡೋದು, ಸುವಾಸನೆ ದುರ್ವಾಸನೆ ಅಂತ. ಆದರೆ ಅದರಲ್ಲಿ ಇಷ್ಟು ವಿಧ ಇದೆ ಅಂತ ಅವರು ಪ್ರಾಚೀನರು ಗುರುತಿಸಿ ಹೇಳುತ್ತಾರೆ. ಇದು ಏನು ಮಾಡುತ್ತೆ? ಭೂಮಿ, ಮಣ್ಣು, ಭಾವನಂ ಬ್ರಹ್ಮಣ ಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವಗುಣೋದ್ಭೇದ ಪೃಥಿವೀ ವೃತ್ತಿಲಕ್ಷಣಂ. ಜೀವನಿಗೆ ಶರೀರವಾಗುವುದಕ್ಕೆ ಕಾರಣವಾಗುತ್ತೆ, ಸಸ್ಯಗಳು ಹುಟ್ಟುವುದಕ್ಕೆ ಕಾರಣವಾಗುತ್ತೆ. ಇದು ಭೂಮಿ ಭಾರವಾದ ವಸ್ತುಗಳನ್ನು ತನ್ನ ಮೇಲೆ ಹೊತ್ತುಕೊಳ್ಳುತ್ತೆ. ಅದೇ ರೀತಿ ವಿಶಿಷ್ಟವಾದ ಗುಣಗಳಿಂದ ಕಾಣಿಸಿಕೊಳ್ಳುತ್ತೆ. ಒಂದೊಂದರಲ್ಲಿ ಒಂದೊಂದು ಥರದ ಲಕ್ಷಣ ಇರುತ್ತೆ, ಲಕ್ಷಣಗಳು ಬೇರೆ ಆಗ್ತಾ ಹೋಗುತ್ತೆ. ನೀರು ಅದಕ್ಕೊಂದೇ ಲಕ್ಷಣ, ಯಾವ ಪಾತ್ರೆಗೆ ಹಾಕಿದರೂ ಆ ಆಕೃತಿಗೆ ಬಂತು. ಆದರೆ ಮಣ್ಣಿನಲ್ಲಿ ತುಂಬ ಥರದ ಲಕ್ಷಣಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ದೇಹ ಬಂದಾಗ ಎಷ್ಟು ಥರದ ಶರೀರ ಲಕ್ಷಣಗಳಿವೆ. ಇಷ್ಟು ವೈವಿಧ್ಯವನ್ನು ಗಾಳಿಯಲ್ಲೋ ನೀರಿನಲ್ಲೋ ಆಕಾಶದಲ್ಲೋ ಹೇಳಲಿಕ್ಕೆ ಬರುವುದಿಲ್ಲ. ಇದೆ, ಅದರಲ್ಲಿ ವೆರೈಟಿ ಇದೆ. ಆದರೆ ಮಣ್ಣಿನಲ್ಲಿರುವಷ್ಟು ವೆರೈಟಿಯನ್ನು ಬೇರೆ ಯಾವುದರಲ್ಲೂ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಈ ಶರೀರ ಅಂತನ್ನೋದು ಮುಕ್ತಿಸ್ಥಾನಕ್ಕೆ ಬೇಕಾದಂತಹ ಸಾಧನ ಭಾಗ. ಅದು ಮಣ್ಣಿಗೆ, ಅದಕ್ಕೆ ಘನ ಅಂತ ಹೇಳೋದು, ಗಟ್ಟಿ. ಈ ಗಟ್ಟಿಯಾದ ಪದಾರ್ಥ ಇದ್ದದ್ರಿಂದಲೇ ಇದಕ್ಕೊಂದು ಆಕೃತಿ ಬಂತು. ಕರೆಕ್ಟಾದ ಆಕೃತಿ ಬರಲಿಕ್ಕೆ ಕಾರಣವೇ ಈ ಗಟ್ಟಿಯಾದ ಪದಾರ್ಥ. ಹಾಗಾಗಿ ಇದೆಲ್ಲವನ್ನು ಸೇರಿಸಿಕೊಂಡು 5 ಇಂದ್ರಿಯಗಳಿಂದ 5 ತನ್ಮಾತ್ರೆಗಳನ್ನು ಗುರುತಿಸುವ 5 ಭೂತಗಳ ನಿರ್ಮಾಣವನ್ನು ಜಗತ್ತಿನಲ್ಲಿ ಭಗವಂತ ತತ್ವಾಭಿಮಾನಿಯಾಗಿ ನಡೆಸಿದ ಅನ್ನುವ ಈ ಸಂಗತಿಯನ್ನು ಹೇಳಿ ಮತ್ತೆ ಮುಂದೆ
ಮಣ್ಣಿನ ಮತ್ತಷ್ಟು ಕೆಲವು ವಿಶೇಷಗಳನ್ನು ನಿರೂಪಣೆ ಮಾಡ್ತಾನೆ. ಮತ್ತೆ ಅದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.